You know something, IIC did a study that all vegetables around Bangalore city are got metallic poisons. ಸುಮಾರು ಜನ ಮುಸ್ಲಿಂ ಹೆಣ್ಮಕ್ಳು ಬರ್ತಾರೆ, ಸರ್ ನಾನು ನಮಾಜ್ ಮಾಡಬೇಕಾದ್ರೆ ಲೀಕ್ ಆಗುತ್ತೆ ಸರ್, ಬಿಕಾಸ್ ದೇ ಹ್ಯಾವ್ 3, 4, 5 children. Eat your chicken, eat mutton. Why this all supplements from the shelf? This supplements from the shelf literally killing people. ಗೇ ಕಮ್ಯುನಿಟೀಸ್ ಅಲ್ಲಿ ಇದೇ ರೀಸನ್ ಇಂದ ಜಾಸ್ತಿ ಇಪ್ಪತ್ತು. ಹೆಂಡತಿ ಆದವಳು ಗಂಡನಿಗೆ ಏನೋ ದೊಡ್ಡ ಕಾಯಿಲೆ ಬಂದಿದೆ ಅಂತೇಳಿ, ಹಳ್ಳಿ ಜನ ಪಾಪ ಕಾಯಿಲೆ ಬಂದಿದೆ ಅಂತೇಳಿ ಶಿ ಇಸ್ ಕಮಿಟೆಡ್ ಸೂಸೈಡ್. ಅಲ್ಲಿ ಆ ಫ್ಯಾಕ್ಟ್ರಿನಲ್ಲಿ ಎಲ್ಲರೂ ಇಲ್ಲಪ್ಪ ಚೆನ್ನಾಗಿ ಓದ್ತಾರೆ ಇವ್ರ ಮಕ್ಕಳೆಲ್ಲ, ಈ ಮನುಷ್ಯನ ಈ ಥರ ಬಸ್ ತೊಳಿತಾನೆ. ಇಡೀ ವರ್ಲ್ಡಲ್ಲಿ ನೀವು ಒಬ್ಬರೇ ಡಾಕ್ಟ್ರು ಒನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಆಪರೇಷನ್ಗಳಲ್ಲಿ ನಂಬರ್ 1 ಅಂತ. ದೇ ಕಮ್ ಬ್ಯಾಕ್ ವಿತ್ ಚಿಲ್ಡ್ರನ್ ಅಂಡ್ ಟೆಲ್, ಸರ್ ನೀವು ಕೊಟ್ಟಿರೋ ಗಿಫ್ಟ್ ಇದು, ಸ್ವೀಟ್ಸ್ ತಗೊಳ್ಳಿ ಸರ್, ಫುಡ್ಸ್ ತಗೊಳ್ಳಿ ಸರ್ ಅಂತ. ನೀವು ಕೊಟ್ಟಿರೋ ಗ್ರೇಟ್ ಹ್ಯಾಪಿನೆಸ್. ಹಂಗಲ್ಲಪ್ಪ, ಯಾರಿಗೇ ಆಗಲಿ ಆರೋಗ್ಯ ಕ್ಷೇತ್ರದಲ್ಲಿ ಇನ್ಫಾರ್ಮೇಷನ್ ಸರಿ ಇಲ್ಲ, ಅದಕ್ಕೋಸ್ಕರ ಗೂಗಲ್ಗೆ ಹೋಗ್ತಾರೆ ಆ್ಯಂಡ್ ದೇ ಆರ್ ಲ್ಯಾಂಡಿಂಗ್ ಅಪ್ ಇನ್ ಪ್ರಾಬ್ಲಮ್ಸ್. ವೆರಿ ಫೇಮಸ್ ಎಂಟಿ ಸರ್ಜನ್, ಮಕ್ಳಿಬ್ರು ಡಾಕ್ಟ್ರು, ಎಂಟಿ ಗೈನಕಾಲಜಿ, ಡೈನಿಂಗ್ ಟೇಬಲ್ ಊಟ ಮಾಡ್ತಾರೆ, ಸ್ವಲ್ಪ ಯಾಕೋ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ. ಎಂಟಿ ವಿಲ್ ಸೇ ನಾನು ಖಾರ ಹಾಕಿದ್ದೀನಿ ಹೆಚ್ಚಾಗಿರೋದು ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ. ಊಟ ಮಾಡಿ ಮಲಗ್ತಾರೆ, ಬೆಳಗ್ಗೆ ಎದ್ದೇ ಇಲ್ಲ. ದೇ ಆರ್ ಆಲ್ ಕ್ವಾಕ್ಸ್, ಫೇಕ್ ಡಾಕ್ಟರ್ಸ್, ನಕಲಿ ವೈದ್ಯರು. ಒಬ್ಬ ಕ್ವಾಕ್ ಇದ್ದಾನೆ ತುಮಕೂರಲ್ಲಿ, ಅವನೇನು ಮಾಡ್ತಾನೆ, ಸಿಲ್ವರ್ ರಿಂಗ್ ಕೊಡ್ತಾನೆ. ಅವನು ಸಿಲ್ವರ್ ರಿಂಗ್ ಕೊಟ್ಬಿಟ್ಟು 3 ತಿಂಗಳು ಆ ರಿಂಗ್ ಹಾಕೊಂಡು ತಳ್ಕೊಳ್ಳಿ ಫೈಲ್ಸ್ ಹೋಗುತ್ತೆ ಅಂತಾನೆ. Here come the all-rounders. ನಮಸ್ಕಾರ ಆಲ್ರೌಂಡರ್ಸ್. ಟ್ರೂ ಟು ದ ನೇಮ್, ಹೊಸ ಪರ್ಸ್ನಾಲಿಟೀಸ್ನ, ಇಂಟ್ರೆಸ್ಟಿಂಗ್ ವ್ಯಕ್ತಿಗಳನ್ನ ನಮ್ಮ ಶೋ ಮೇಲೆ ಕರ್ಕೊಂಡ್ಬರ್ತೀವಿ. ಇವತ್ತು ನಮ್ಮ ಜೊತೆ ಇದ್ದಿದ್ದು ದ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಪರಮೇಶ್ವರ CM, ಬೆಂಗಳೂರಿನ ಲೀಡಿಂಗ್ ಪೈಲ್ ಸ್ಪೆಷಲಿಸ್ಟ್. ಸ್ಮೈಲ್ಸ್ ಹಾಸ್ಪಿಟಲ್ ಅಂತ ಇವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸಾವಿರಾರು ಕೇಸಸ್ಗಳನ್ನ 40ಕ್ಕಿಂತ ಹೆಚ್ಚಿನ ದೇಶಗಳಿಂದ ಪೇಷಂಟ್ಸ್ ಇವ್ರ ಹತ್ರ ಬರ್ತಾರೆ. ಪೈಲ್ಸ್ ಬಗ್ಗೆ, ಸ್ಪಿರಿಚುವಾಲಿಟಿ ಬಗ್ಗೆ, ಕ್ವಾಕ್ಸ್ ಬಗ್ಗೆ, ಎಂಟೈರ್ ಎಕೋಸಿಸ್ಟಮ್ ಬಗ್ಗೆ, ಮಿತ್ಸ್ ಬಗ್ಗೆ, ನಿಮಗೆ ಈ ರೋಗ ಬಂದರೆ ಏನೇನು ಮಾಡಬೇಕು ಎಲ್ಲದನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಫನ್ನಾಗಿ ಮಾತಾಡಿದ್ದೀವಿ. ಖಂಡಿತವಾಗ್ಲೂ ಈ ಒಂದು ಎಪಿಸೋಡ್ನ ನೀವು ನೋಡೋದು ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತೀರಾ ಅಂತ ಹೇಳ್ತಾ ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ಲೆಟ್ಸ್ ಗೋ. ಸರ್, ಯೂಶಲಿ ಡಾಕ್ಟರ್ಸ್ ಅಂದರೆ ನಾವು ಮಾತಾಡ್ತಿರ್ಬೇಕಾದ್ರೂ ಹೇಳಿದೆ ಸೀರಿಯಸ್ ಅಂತ ಅನ್ನಿಸ್ತಾರೆ ಅವ್ರು, ಯಾವಾಗಲೂ ಪೇಷಂಟ್ ಜೊತೆ ಇರ್ತಾರೆ, ಸ್ಟ್ರೆಸ್ ಇರುತ್ತೆ. ಬಟ್ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಐ ಫೀಲ್ ಲೈಕ್ ಯಾವುದೋ ಹಳೆಯ ಫ್ರೆಂಡ್ ಜೊತೆ ಕನೆಕ್ಟ್ ಆದಂಗೆ. ವೆಲ್ಕಮ್ ಟು ದ ಆಲ್ರೌಂಡರ್ ಶೋ ಸರ್, ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಆಲ್ರೌಂಡರ್ ಶೋನಾ? ಎಸ್, ಆಲ್ರೌಂಡ್ ಮೀನ್ಸ್ ವಾಟ್? ಯು ಬ್ಯಾಟ್, ಯು ಬೌಲ್, ಯು ಕ್ಯಾಚ್, ಎಸ್, ಎಲ್ಲ ಮಾಡ್ತೀರಾ? ಎಲ್ಲ ಥರ, ಆನ್ ಫೀಲ್ಡ್, ಆಫ್ ಫೀಲ್ಡ್, ಎಲ್ಲ ಎಲ್ಲ ಅಂದ್ರೆ ನಮ್ಮ ತಲೆವ ಥರ, ತಲೆ ಇರ್ತಾರೆ. ಸಕಲ ವಲ್ಲವನ್ನ. ಎಸ್ ತಲೆವ. ಬಟ್ ಯು ಲುಕ್ ಲೈಕ್ ತಲವೇ ಸರ್. ಮೀಯಾ? ಹಾ, ಸ್ವಲ್ಪ ಲೈಕ್ ತಲೆವನ? ತಲೆವಾ ಸ್ವಲ್ಪ. Shall I tell you something? ಎಸ್ ಪ್ಲೀಸ್. Many friends have told, ಬ್ರೋ ನೀನು ರಜನಿಕಾಂತ್ ಥರ ಕಾಣಿಸ್ತೀಯ ಅಂದ್ಬಿಟ್ಟು ಶೇರ್ ಮಾಡ್ತಾರೆ. ಆಕ್ಚುಲಿ ಇಟ್ಸ್ ಎ ಫ್ಯಾಕ್ಟ್. ಕರೆಕ್ಟ್ ಸರ್. Right. ಹೌದು. ಇಟ್ಸ್ ಎ ಫ್ಯಾಕ್ಟ್ ಆಕ್ಚುಲಿ. ಈಗ ಅಂದ್ರೆ ವಿಗ್ ಇಲ್ದೇ ಇದ್ರೆ ಹಾ, ರಜನಿಕಾಂತ್ ನೀವು ಮೊದಲು ಹೇಳಿದ್ರೆ ವಿಗ್ ಹಾಕೊಂಡ್ಬರ್ತಾರೆ. ಆಕ್ಟಿಂಗ್ ಎಲ್ಲ ಮಾಡ್ತೀರಾ ಸರ್? ಆಕ್ಷನ್ಸ್ ಈ ಥರ ಇರ್ತಾರಲ್ಲ, ಆಲ್ ಲೈಕ್ ರಜನಿಕಾಂತ್. ಯು ಟ್ರೈ ಟು ಇಮಿಟೇಟ್ ಹಿಮ್ ಎನಿ ಟೈಮ್? ரஜினிகாந்த் வந்துட்டு இப்போ என்னன்னாக்கா, நான் இந்த சினிமாவில் சொல்கிறா இல்லையா பாஷா, நான் ஒரு வாட்டி சொல்லாக்கா அப்படி அப்பப்போ பண்ணுறேன். ಆವಾಗ ರಜನಿಕಾಂತ್ ಇಮಿಟೇಟ್ ಮಾಡ್ತೀನಿ. ನೈಸ್ ನೈಸ್. ಎಸ್ ಸರ್, ಇವಾಗ ಐ ವಾಂಟ್ ಟು ಕೀಪ್ ಇಟ್ ವೆರಿ ಫನ್, ಬಟ್ ಮೇನ್ಲಿ ಹಾ. ನಾವು ಮಾತಾಡ್ತಿರ್ಬೇಕಾಗಿರೋದು ಗಟ್, ಪೈಲ್ಸ್ ಆ್ಯಂಡ್ ಇಂಟೆಸ್ಟೈನಲ್ ಗಟ್ ಹೆಲ್ತ್ ಬಗ್ಗೆ. ಸ್ಟಾರ್ಟಿಂಗೇ ಶುರು ಮಾಡೋಣ ಸರ್. ಗಟ್ ಹೆಲ್ತಾ? ಗಟ್ ಹೆಲ್ತ್ ಬಗ್ಗೆ. ಯು ವಾಂಟ್ ಟು ಟಾಕ್ ಅಬೌಟ್ ಗಟ್ ಹೆಲ್ತ್? ಯಾ, ಸೊ ಯು ಮೀನ್ your gut feeling is telling that you should talk about gut health? ಎಕ್ಸಾಕ್ಟ್ಲಿ. ಬಿಕಾಸ್ ಸರ್, ಮೈಂಡಿಂದ ಯೋಚನೆ ಮಾಡೋದೊಂದು, ಹಾರ್ಟಿಂದ ಮಾಡೋದೊಂದು, ಗಟ್ ಫೀಲಿಂಗ್ ಅಂತ ಮಾತಾಡ್ತೀವಿ. ಬಟ್ ಏನಿದು ಗಟ್ಟು? ವಾಟ್ ಡಸ್ ಇಟ್ ಮೀನ್? ಮೈಂಡಿಂದ, ಹಾರ್ಟಿಂದ, ಗಟ್ಟಿಂದ ಯೋಚನೆ ಮಾಡೋದು. ಸೊ ಮೈಂಡಿಂದ ಬೇರೆ ಮಾಡ್ತೀರಾ? ಅಂದ್ರೆ ಮೈಂಡ್ ಇಂದ ಸ್ವಲ್ಪ ಥಿಂಕ್ ಮಾಡ್ತೀವಿ ಸರ್, ಹಾರ್ಟ್ ಇಂದ Heart ಇಂದ? ಅದ್ ಮಾಡ್ಬಿಡ್ತೀವಿ. ಹಾರ್ಟಿಂದ ಬರೀ ಲವ್ ಮಾಡೋದು ಬಾಸ್. ಹಾರ್ಟಿಂದ ಯಾರು ಬೇರೆ ಏನು ಮಾಡಕ್ಕೆ ಇಲ್ಲ. ಆ್ಯಕ್ಚುಲಿ ಸೀರಿಯಸ್ಲಿ ಮೈ ಬಾಸ್ ಯೂಸ್ ಟು ಟೆಲ್, ಸರ್ ಐ ಆಮ್ ಅಟ್ ಕ್ರಾಸ್ ರೋಡ್ಸ್ ಆ್ಯಂಡ್ ವಾಟ್ ಟು ಡೂ ಸರ್ ಅಂತ ಕೇಳಿದಾಗ, ಮೈ ಮೆಂಟರ್ ಪ್ರಾಫ್ DVR ಶೇಷಾದ್ರಿ ಫ್ರಮ್ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್. ಸೊ ನಾನು ಅಲ್ಲಿ ISB ಗ್ರ್ಯಾಜುಯೇಟ್. ಓಕೆ, ಓ, ಸೊ he said, go to your room, take a pen, write a paper, take a paper and write down what your heart says, that is what you wanted in life ಅಂತ. ಹಾರ್ಟ್ ಇದೆಯಲ್ಲ, seriously what you said on a good note. Anybody, if they're at crossroads, take a paper, sit quietly, take a pen and write down, that is what is your purpose of life. ಸರ್, ಏನು ಬರೆದ್ರಿ ಅವತ್ತು, ಇಫ್ ಐ ಮೇ? So I was a surgeon by then.
So that day I wrote in the paper, it was in 2000, say 15, ಅಷ್ಟೊತ್ತಿಗೆ ಸುಮ್ಮ ಕೆರಿಯರ್ ಆಗಿತ್ತು. ಆವಾಗ ಐ ಟೋಲ್ಡ್ ದೇರ್ ಇಸ್ ಎ ಬಿಗ್ ಪ್ರಾಬ್ಲಮ್ ಇನ್ ದಿಸ್ ಕಂಟ್ರಿ, ದಟ್ ಇಸ್ colorectal cancer. Colorectal cancers are diagnosed very very late in this country. ಈ ದೇಶದಲ್ಲಿ colorectal cancers, ಗಟ್ ಕ್ಯಾನ್ಸರ್ ಇದೆಯಲ್ಲ, ಡಯಾಗ್ನೋಸ್ ಆಗೋದು ತುಂಬ ಲೇಟು. 78% ಡಯಾಗ್ನೋಸ್ ಆಗೋದು ಸಾಯೋ ಸ್ಟೇಜಲ್ಲಿ. ಏನು ಮಾಡೋಕ್ಕಾಗಲ್ಲ. ಮೈ ಪರ್ಪಸ್ ಆಫ್ ಲೈಫ್ ದಟ್ ಡೇ ಐ ರೋಟ್, ನೆಕ್ಸ್ಟ್ 20 ಇಯರ್ಸಲ್ಲಿ 78ನ 0 ಮಾಡಬೇಕು ಅಂತ. ಹೌ? By bringing awareness to this 1.5 billion population of this country. So that's the mission of my life. ನಾನು ಆ 78%ನ 0 ಮಾಡಬೇಕು ಅಂತ ಅವತ್ತು ಬರೆದೆ. That is what is my purpose of life. Sir, gut health. ಹಾ. We'll go to colorectal cancer because as far as I know, US ಅಲ್ಲಿ ಜಾಸ್ತಿ ಇದನ್ನ ಡಯಾಗ್ನೋಸ್ ಮಾಡ್ತಾರೆ. US ಅಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ಆಗ್ತದೆ. ವಾಟ್ ಇಸ್ ಗಟ್ ಮೈಕ್ರೋಬ್ಸ್ ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ಅದ್ರ ಹೆಲ್ತ್ನ ನಾವು ಮೇಂಟೈನ್ ಮಾಡೋದು? ಈಗ ಎಲ್ಲ ಕಡೆ ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಗಟ್ ಡಾಕ್ಟರ್ಸ್ ಬಂದ್ಬಿಟ್ಟಿದ್ದಾರೆ. ಪ್ಲೆಂಟಿ ಗಟ್ ಡಾಕ್ಟರ್ಸ್. ಆ ಗಟ್ ಓದಿದಾರೋ ಇಲ್ವೋ ಗೊತ್ತಿಲ್ಲ, ಗಟ್ನ ಮುಟ್ಟಿದಾರಲ್ಲೋ ಗೊತ್ತಿಲ್ಲ, ಗಟ್ ಪುಸ್ತಕ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಈ ಗಟ್ ಇಂಟರ್ನೆಟ್ ಡಾಕ್ಟರ್ಸ್, ಗಟ್ ಸೋಷಿಯಲ್ ಮೀಡಿಯಾ ಡಾಕ್ಟರ್ಸ್ ತುಂಬ ಜನ ಇದ್ದಾರೆ. ಯಾಕೆ ಆ ಥರ ಬರ್ತಾರೆ? ಸೋಷಿಯಲ್ ಮೀಡಿಯಾಗೆ ಏನು ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ತುಂಬ ಗಟ್ಸ್ ಇರ್ಬೋದು. ನಿಮ್ಗೆ ಅರ್ಥ ಆಯ್ತಲ್ವಾ? ಏನೋ ಬಂದು ಮಾತಾಡೋ ಗಟ್ಸ್ ಇರ್ಬೇಕಲ್ವಾ? ಕರೆಕ್ಟ್ ಕರೆಕ್ಟ್. ಸೊ ನನ್ನ ಪ್ರಕಾರ ವೆರಿ ಸಿಂಪಲ್ ಆಗಿ ನಮ್ಮ ಜನಕ್ಕೆ ಹೇಳಬೇಕು ಅಂದರೆ, ಇತ್ತೀಚೆಗೆ ಬರ್ತಾ ಇರೋದು ಗಟ್ ಹೆಲ್ತ್ ಅಂತ. ಅರ್ಥ ಆಯ್ತಲ್ವಾ? ರೈಟ್. ಗಟ್ಟಲ್ಲಿ ಮೊದಲಿಂದಾನು ಗಟ್ ಹೆಲ್ತ್ ಇತ್ತು, ಇವಾಗೇನಿಲ್ಲ. ಮೊದಲು ಈಗ ನೀವೆಲ್ಲ ಮಕ್ಕಳಾಗಿದ್ದಾಗ ಅಥವಾ ನಾವೆಲ್ಲ ಮಕ್ಕಳಾಗಿದ್ದಾಗ ನಮ್ಮ ಮನೇಲಿ ಊಟ ಮಾಡ್ತಾ ಇದ್ದಿದ್ದು ಏನು ಮಾಡ್ತಿದ್ವಿ ನಾವು? ಆ ಮುದ್ದೆ, ಬಸ್ಸಾರು, ಸೊಪ್ಪು, ಹುಳ್ಳಿ ಕಳ್ಸಾರು, ತರಕಾರಿ, ಬೀನ್ಸು, ಕ್ಯಾರೆಟು, ಮೂಲಂಗಿ, ಇದರಲ್ಲೆಲ್ಲ ಫೈಬರ್ ಇರುತ್ತೋ ಇಲ್ವೋ? ಎಸ್ ಇರುತ್ತೆ. ಎಸ್ ಆರ್ ನೋ? ಎಸ್. ಸೊ ನಾವೆಲ್ಲ ಅದೇ ತಿಂತಾದ್ವಿ. ಅದೇ ತಿನ್ಬೇಕಾದ್ರೆ ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಇರುತ್ತಲ್ಲ, ದೇರ್ ಆರ್ 100 trillion ಬ್ಯಾಕ್ಟೀರಿಯಾಸ್, 1 followed by 14 zeros. ಆ ಬ್ಯಾಕ್ಟೀರಿಯಾಗೆ ಆಹಾರ ಯಾವ್ದು ಗೊತ್ತಾ? ಫೈಬರ್. ಫೈಬರೇ ಆಹಾರ. ಫೈಬರ್ ನೀವು ತಿಂದೇ ಹೋದರೆ ಗಟ್ಟು ಬ್ಯಾಕ್ಟೀರಿಯಾಗೆ ಊಟ ಸಿಗಲ್ಲ. ಗಟ್ಟು ಬ್ಯಾಕ್ಟೀರಿಯಾ ಊಟ ಸಿಗದವ್ರು ಏನಾಗುತ್ತೆ? ಸತ್ತೋಗುತ್ತೆ. ಸೊ ದಟ್ ಗುಡ್ ಬ್ಯಾಕ್ಟೀರಿಯಾ, ದಟ್ ಗಟ್ ಬ್ಯಾಕ್ಟೀರಿಯಾ ಏನು ಫೈಬರ್ ತಿನ್ನಬೇಕು, ಫೈಬರ್ ತಿಂದೇ ಹೋದರೆ ಅಲ್ಲಿ ನಿಮಗೆ ಒಳ್ಳೇದು ಸಿಗಲ್ಲ. ಸೊ ನಾವೆಲ್ಲ ಫೈಬರ್ ತಿಂದು ಬೆಳೆದಿರೋರು. ಅರ್ಥ ಆಯ್ತಲ್ವಾ? ಈಗ ತಿಂತಾ ಇದ್ದಾರೆ ಫೈಬರ್, ಈಗ ತಿಂತಾ ಇದ್ದಾರೆ ಫೈಬರ್ ಎಲ್ಲ. ಪ್ರೊಸೆಸ್ ಫುಡ್ಸ್, ಫ್ರೋಝನ್ ಫುಡ್ಸ್. ಮಧ್ಯರಾತ್ರಿ 2 ಗಂಟೆಯಲ್ಲಿ ಒಬ್ಬ ಮಳೇಲಿ ಹೋಗ್ತಾ ಇರ್ತಾನೆ, ಯಾವುದೋ ಒಂದು ಹಿಂದೆ ಹೆಸರು ಹಾಕ್ಕೊಂಡು, ಹಿಂದೆ ಏನೋ ಈ ದೊಡ್ಡ ಬಾಕ್ಸ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಡೆಲಿವರಿ ಮಾಡಕ್ಕೆ. ಮಧ್ಯರಾತ್ರಿ ಡೆಲಿವರಿ ಮಾಡ್ತಾರೆ. ತಿಂದಿರೋ ಹೊತ್ನಲ್ಲೆಲ್ಲ ತಿಂತಾ ಇದ್ದಾರೆ. ಒಂದು ಚೂರು ಫೈಬರ್ ಇಲ್ಲ ಅದರಲ್ಲಿ. ನಾನ್ ವೆಜ್ ತಿಂತಾರೆ, ಚಿಕನ್ ತಿಂತಾರೆ, ಮಟನ್ ತಿಂತಾರೆ, ಎಗ್ ತಿಂತಾರೆ, ಫಿಶ್ ತಿಂತಾರೆ. ಇದರಲ್ಲಿ ಎಲ್ಲೂ ಫೈಬರ್ ಇಲ್ಲ. ಗಟ್ ಬ್ಯಾಕ್ಟೀರಿಯಾ ಇದನ್ನ ತಿನ್ನಲ್ಲ. ಯು ಗಾಟ್ ದಿ ಡಿಫರೆನ್ಸ್? ಸಿಂಪಲ್, ವೆರಿ ಸಿಂಪಲ್. ಸೊ ಗಟ್ಟಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರಬೇಕಾದ್ರೆ ಫೈಬರ್ ತಿನ್ನಬೇಕು. ಗಟ್ಟಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಅವೆಲ್ಲ ತಿಂತಾರೆ. ಫುಡ್ ಹ್ಯಾಬಿಟ್ಸ್, KFC, ಬರ್ಗರ್, ಮ್ಯಾಕ್ಡೊನಾಲ್ಡ್, ಕ್ಲೌಡ್ ಕಿಚನ್, ಆನ್ಲೈನ್ ಎಲ್ಲ ಸೇರಿ ಗಟ್ಟು ಬ್ಯಾಕ್ಟೀರಿಯಾ ಹಾಳಾಗ್ತಾ ಇದೆ. ಸೊ ಗಟ್ಟು ಬ್ಯಾಕ್ಟೀರಿಯಾಯಿಂದನೇ ಎಲ್ಲ ಡಿಸೀಸಸ್ ಬರೋದು ಅಂತ ಈಗ ರಿಸರ್ಚ್ ಸೇಸ್ ನಾವು. ಇವಾಗ ನೀವು ನೋಡ್ತಾ ಇರ್ಬೇಕು, ಸುಮಾರು ಕಡೆ ಆನ್ಲೈನಲ್ಲಿ ಪ್ರೋಬಯೋಟಿಕ್ ತಗೊಳ್ಳಿ, ಪ್ರೀಬಯೋಟಿಕ್ ತಗೊಳ್ಳಿ, ಯೋಗರ್ಟ್ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತ. ನಮ್ಮ ಮೊದಲೆಲ್ಲ ತಗೊಂಡಿದ್ವಾ? ಮೊಸರನ್ನ ಶೆಲ್ಫ್ ಇತ್ತಾ? ನೀವು ಮೊಸರನ್ನ ಅಂತ ಹೇಳಿದ್ರಲ್ಲ, ಬೆಸ್ಟ್ ಮೊಸರನ್ನ ಅಂದರೆ ರೆಡಿಮೇಡ್ ತೊಗೊಂಬರೋ ಮೊಸರನ್ನ ಅಲ್ಲ. ಅಲ್ಲೆಲ್ಲ ಇರ್ತಿರತ್ತಲ್ಲ, ಎಲ್ಲ ಒಂದು ಕಡೆ ಇಟ್ಟಿರ್ತಾರಲ್ಲ ಮೊಸರು. ನೋ, ಮೊಸರು ಅಂದರೆ ನಮ್ಮ ಅಮ್ಮ ಹಾಕೋರು. ರಾತ್ರಿ ಹಾಲು ಕಾಯಿಸಿ ಎಪ್ಪಾಕಿ ಬೆಳಗ್ಗೆ ಮೊಸರು ಮಾಡಿ ಕೊಡೋರು. ಕರೆಕ್ಟ್. ದಟ್ ಇಸ್ ದ ಬೆಸ್ಟ್ ಫುಡ್ ಫಾರ್ ದಿ ಗಟ್. ಅರ್ಥ ಆಯ್ತಲ್ವಾ? ಗೊತ್ತಾಯ್ತು. ಇಡ್ಲಿ,
ಮನೆಯಲ್ಲಿ ನೆನೆ ಹಾಕಿ ಅಕ್ಕಿ ಅದೆಲ್ಲ ಮಾಡಿ ನಾನೇ ಹೋಗ್ತಾ ಇದ್ದೆ ಎಲ್ಲಿಗೆ, ಈ ಗ್ರೈಂಡಿಂಗ್ ಮಿಷಿನ್ಗೆ. ಅಲ್ಲಿ ನಿಂತ್ಕೊಂಡು ಗ್ರೈಂಡಿಂಗ್ ಮಾಡ್ಸ್ಕೊಂಡು ಬಂದು ಇಡ್ಲಿ ಹಾಕೋರು. ರೈಟ್ ಬೆಸ್ಟ್ ಫರ್ಮೆಂಟೆಡ್ ಫುಡ್. ಹ್ಮ್. ದೋಸೆ ಅದೇ ಥರ ಮಾಡ್ತಿದ್ರು. ರೈಟ್ ಇವಾಗ ಹೋಗು ರೆಡಿಮೇಡ್ ಇಡ್ಲಿ ತೊಗೊಂಬ, ಹ್ಮ್. ರೆಡಿಮೇಡ್ ಇಡ್ಲಿ ದೋಸೆ ತೊಗೊಂಬ ಹಾಕು. ಹ್ಮ್. ಎಲ್ಲಿರುತ್ತೆ ಪ್ಯಾಕ್ಡ್ ಫುಡ್ಡಲ್ಲಿ ಫರ್ಮೆಂಟೆಡ್ ಫುಡ್? Preservatives ಇಟ್ ಈಸ್ ಜಾಸ್ತಿ. ಪ್ಯಾಕ್ಡ್, ಇಟ್ ಈಸ್ ಪ್ರೊಸೆಸ್ಡ್, ಇಟ್ ಈಸ್ ಫ್ರೋಸನ್. ಹ್ಮ್. ಎಸ್ ಬಿಕಾಸ್ ಈ ಯು ಎಸ್ ಅಂತ ಹೇಳಿದ್ರಲ್ಲ, ರೈಟ್ ವೈ ಯು ಎಸ್ ಇಸ್ ಡಿಸೀಸ್ ನೌ? ಬಿಕಾಸ್ ಆಫ್ ಪ್ಯಾಕ್ಡ್, ಪ್ರೊಸೆಸ್ಡ್ beef, lot of ರೆಡ್ Pesticides. ಆಗಿರ್ಬೋದು. non-veg eating No, no. and no fiber content in the diet. ಸರ್ ಬಟ್ ಇಲ್ಲಿ ನಾನು ಕಟ್ ಮಾಡ್ತೀನಿ. ಸಿನ್ಸ್ ವಿ ಗೋ ಟು ದ ಜಿಮ್ ಆರ್ ಸೆಲ್ಫ್, ಜಿಮ್ಮ ಪ್ರೋಟೀನ್ ತಿನ್ಬೇಕು ಅಂತಾರೆ ಸರ್. ಹಾ. ಅದ್ರ ಜೊತೆ ನಾನು ಕರೆಕ್ಟಾಗಿ ಫೈಬರ್ ತಿಂತೀನಿ. ಇಷ್ಟು ಚಿಕನ್ ತಿಂದರೆ ಬೀನ್ಸು ಮತ್ತು ಕ್ಯಾರೆಟ್ ತಿಂತೀನಿ. ಸೊ ಒಟ್ಟಿಗೆ ಸಪ್ಲಿಮೆಂಟ್ ಮಾಡಿದಾಗ ಪ್ರಾಬ್ಲಮ್ ಆಗಲ್ಲ ಅಂತೀರಾ? ಇಸ್ ಇಟ್ ಓಕೆ? See, anything in moderation, ಹ್ಮ್. you know very well. Right. ಮಾಡ್ರೇಷನಲ್ಲಿ ನಾವು ಏನೇ ಮಾಡಿದ್ರೂ ಏನು ತೊಂದರೆ ಆಗಲ್ಲ. ಹ್ಮ್. ಸಿ ಈಗ ನಾವು ಬರೀ ಫೈಬರಲ್ಲೇ ಜೀವನ ಮಾಡೋಕ್ಕಾಗಲ್ಲ. Correct. ವಿ ನೀಡ್ ಕಾರ್ಬೋಹೈಡ್ರೇಟ್ಸ್, Need ವಿ protein. ನೀಡ್ ಪ್ರೋಟೀನ್ಸ್, ಹ್ಮ್. ವಿ ನೀಡ್ ಫ್ಯಾಟ್ಸ್. ಹ್ಮ್. ಸ್ಕೂಲಲ್ಲಿ ಓದಿಲ್ವಾ ನೀವು ಎಸ್ ಎಸ್ ಬ್ಯಾಲೆನ್ಸ್ ಡಯಟ್ ತಗೊಳ್ಳಿ ಅಂತ? Correct. ಓದಿದಿರೋ ಇಲ್ವೋ? ಎಸ್ Yes, ಎಸ್ ಎಸ್ ಬರ್ತೋಗಿದ್ದೀರಾ ಇಲ್ವೋ? ಇಲ್ಲ, ಇದೆ. ಪದೇ ಪದೇ ಸ್ಕೂಲಲ್ಲಿ ಮಕ್ಕಳು ಹೇಳ್ಕೊಟ್ಟಿದ್ದಾರೆ ಟೇಕ್ ಬ್ಯಾಲೆನ್ಸ್ ಡಯಟ್ ಅಂತ. ಅರ್ಥ ಆಯ್ತಲ್ವಾ? ಸೊ ನೀವೆಲ್ಲ ಜಿಮ್ಗೆ ಹೋಗ್ತಿರಲ್ಲ, ಸಿ ಐ ಆಮ್ ಎ ಕೋಲೋರೆಕ್ಟಲ್ ಸರ್ಜನ್, ಹ್ಮ್. ಐ ಆಮ್ ಎ ಗಟ್ ಸ್ಪೆಷಲಿಸ್ಟ್. ಲಾಟ್ ಆಫ್ ಪೀಪಲ್ ಕಮ್ ಟು ಮೀ, ನನ್ನ ಹತ್ರ ಬರ್ತಾರೆ, ಜಿಮ್ ಮಾಡಬೇಕು ಸರ್, ಕಾಂಪಿಟೇಷನ್ಗೆ ಹೋಗ್ತಾ ಇದೀನಿ, ಅದೇನೋ ಎಷ್ಟು ಪ್ಯಾಕ್ಸ್, ಎಷ್ಟು ಪ್ಯಾಕ್ಸ್ ಅದು? ಸಿಕ್ಸ್ ಪ್ಯಾಕ್ಸು. ಹಾಂ, 6 ಪ್ಯಾಕ್ಸ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಬರ್ತಾರೆ. ಅದು ಸರ್ ಬೆಳಗ್ಗೆ ಇವತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ರಕ್ತ ಹೋಗ್ಬಿಡ್ತು ಸರ್, ಮೋಷನ್ ತುಂಬ ಗಟ್ಟಿ ಆಯಿತು ಸರ್. ಏನು ತಿಂತಾ ಇದೆಯಪ್ಪ ಅಂದರೆ, ಸರ್ ಪ್ರೋಟೀನ್ ಸಪ್ಲಿಮೆಂಟ್ಸು, ಅದೇನೋ ವೇ ಪ್ರೋಟೀನ್, ಪ್ರೋಟೀನ್ ಬಾರ್ಸ್ ಅಂತೆ, ಆಮೇಲೆ ಕ್ರಿಯಾಟಿನಿನ್ ಫಾಸ್ಫೇಟ್ ಅಂತ ಅದೇನೋ ಕ್ರಿಯಾಟಿನ್ Yes. ಇದೆಲ್ಲ ತಗೊಳ್ತಾ ಇದ್ದೀನಿ. ಯಾಕಪ್ಪ ತಗೊಳ್ತಾ ಇದೆಲ್ಲ ಸರ್? ದಪ್ಪ ಆಗಬೇಕು. ಯಾಕಪ್ಪ ಆಗಬೇಕು? ಫಾರ್ ವಾಟ್ ಅಂದರೆ, ಆರ್ ಯು ಗೋಯಿಂಗ್ ಟು ಒಲಿಂಪಿಕ್ ಇವೆಂಟ್ ವೇರ್ ಯು ಶುಡ್ ವೇಟ್ ಲಿಫ್ಟ್ ಆ್ಯಂಡ್ ಗೆಟ್ ಗೋಲ್ಡ್ ಮೆಡಲ್ ಫಾರ್ ಇಂಡಿಯಾ? ನೋ ಸರ್. ದೆನ್ ವೈ ಆಲ್ ದೀಸ್ ಥಿಂಗ್ಸ್ ಮ್ಯಾನ್? Are naturally available protein in the market. You eat egg, you eat fresh fish. If you want to eat chicken and mutton, eat your chicken, eat mutton. Why these all supplements from the shelf? This supplements from the shelf literally killing people and tearing their anal canal, causing fissures, abscess and piles. So you said balanced antala. Even you take a balanced food, protein, fats, carbohydrates, my viewpoint, my opinion is shelf ಇಂದ ತಗೋಬೇಡಿ. ಇನ್ನೂ ನಾವು ಫಾರ್ಚುನೇಟ್, ತರಕಾರಿ ಬೆಳೀತಾರೆ ರೈತರು ಅಲ್ವಾ, Correct. ಕುರಿಗಳು ಸಾಕ್ತಾರೆ, ಕೋಳಿಗಳು ಸಾಕ್ತಾರೆ, ಮೊಟ್ಟೆ ಸಾಕ್ತಾರೆ. ವಿ ಆರ್ ಸ್ಟಿಲ್ ಫಾರ್ಚುನೇಟ್. ಆಮ್ ಐ ರೈಟ್ ಆರ್ ರಾಂಗ್? ಕೋಳಿ Yes. ಸಾಕ್ತಾರೆ. ಹಾಗೆ ಸೊ ಬ್ಯಾಲೆನ್ಸ್ಡ್, ನಾಟ್ ಫ್ರಮ್ ದ ಶೆಲ್ಫ್ ಬಟ್ ನ್ಯಾಚುರಲಿ ಅವೈಲಬಲ್ ಆನ್ ದಿಸ್ ಪ್ಲಾನೆಟ್. ಸರ್ ಈಗ ನಾನು ಇನ್ನೊಂದು ನೋಡಿದ್ದೀನಿ, ಯಾರೋ ಒಬ್ಬ ದರ್ ಇಸ್ ಶುಗರ್ ಕ್ಯಾಲ್ಕುಲೇಟರ್ ಅಂತ ಬರುತ್ತೆ, ಅದೇ ಒಳಗಡೆ ಪ್ರೆಸ್ ಮಾಡಿ ನಾವು ಫುಡ್ ಮಾಡಿದೆ ಎಲ್ಲಿ ಶುಗರ್ ಸ್ಪ್ರೈಕ್ CGM ಅಂತ, ಹಾ. ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್. ಹಾ. ಸೊ ಅವನೇನ್ ಮಾಡ್ತಾನೆ ಅಂದ್ರೆ, ಈ ಈಟ್ಸ್ ಪಿಜ್ಜಾ ಬಟ್ ಹಿ ರಿಪ್ಲೇಸಸ್ ವಿತ್ ಸಮ್ ಫೈಬರ್, ಸೊ ಶುಗರ್ ಸ್ಪೈಕ್ ಆಗಲ್ಲ. Is it a good way to compensate this, or sumne for the content he is doing, or what is your take on that? See, they say ಶುಗರ್ ಸಡನ್ ಸ್ಪೈಕ್ ಆಗಬಾರ್ದು ಅಂತ. Correct. ಕರೆಕ್ಟ್. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಯಾವ ಸ್ಪೈಕು ನೋಡಿಲ್ಲ ನಾವು. ನಮ್ಮ ಅಪ್ಪ ಅಮ್ಮ ನೋಡಿದ್ದಾರಾ? ಇಲ್ಲ. ಯಾವ ಸ್ಪೈಕು ನೋಡಿಲ್ಲ. ಅನ್ನ ತಿಂತಿದ್ರು, ಮುದ್ದೆ ತಿಂತಿದ್ರು, ಚಪಾತಿ ತಿಂತಿದ್ರು. ನಮ್ಮಪ್ಪ 86 ವರ್ಷ ಬದುಕಿದ್ರು. ನಮ್ಮ ಮಾವ ಇದ್ದಾರೆ 96 ವರ್ಷ ಇದ್ದಾರೆ. ನಮ್ಮ ತಾತ 90 ವರ್ಷ ಬದುಕಿದ್ರು. ಅವರೆಲ್ಲ ನಂತರ ಹಾಕೊಂಡಿದ್ದಾರೆ ಈ ಥರ ಮಿಷಿನ್ಗಳನ್ನ. ನೀವು ಹಾಕೊಂಡಿದ್ದೀರಾ? ನೋಡಿ, ಓ ಎಸ್, ಇದೆ ಎಕ್ಸಾಕ್ಟ್ಲಿ ಸೇಮ್. ಐ ವಾಸ್ ಟಾಕಿಂಗ್ ಅಬೌಟ್ ಇದೆ ದಟ್. CGM. ಹೌದು. ನಾನು ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ದಟ್ ಮೆಷಿನ್. ಹಾ, ಹೌದು. ಗ್ಯಾಪ್ ಬಿಟ್ರಿಂಗ್ ಇದು ಹಾಕೊಂಡಿದ್ದೀನಿ. ಹೌದು. ಎಲ್ಲ ಮೆಷಿನ್ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಓಕೆ. ಎಲ್ಲ ಮೆಷಿನ್ ಹಾಕೊಂಡಿದ್ದೀನಿ. ಓಕೆ.
ಓಕೆ, ಎಲ್ಲ ಮೆಷಿನ್ ಹಾಕೊಂಡಿದ್ದೀನಿ, ಇಟ್ಸ್ ಓಕೆ. ಸೊ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಈ ಸ್ಪೈಕ್ ಇದೆಯಲ್ಲ, ಶುಗರ್ ಸ್ಪೈಕ್, ಮೊದಲು ಊಟ ಮಾಡಬೇಕಾದ್ರೆ ಹ್ಮ್. ಬ್ಯಾಲೆನ್ಸ್ ಡಯಟ್ ಅಂತೀವಲ್ಲ, ಹ್ಮ್. ಬೆಸ್ಟ್ ಬ್ಯಾಲೆನ್ಸ್ಡ್ ಅಂದ್ರೆ ಉತ್ತರ ಕರ್ನಾಟಕ ಮಂದಿ. ಕರೆಕ್ಟ್ ಎಕ್ಸಾಕ್ಟ್. ನೋಡಿದ್ದೀರಾ? ಇಲ್ಲ, ನಾವು ವಿ ಈಟ್ ದಟ್. ಉತ್ತರ ಕರ್ನಾಟಕದವರು Yes. ಬ್ಯಾಲೆನ್ಸ್ಡ್. ನಮ್ಮ ಮನೆಗೆ ಅದ ಮಾಡ್ತಾರೆ ಸರ್, ದಿನ ರೊಟ್ಟಿ ಅಲ್ರಿ? ಕಾಳು. ಹೌದು. ಉತ್ತರ ಕರ್ನಾಟಕದ ಮಂದಿ ಜೋಳದ ರೊಟ್ಟೆ, ಹ್ಮ್. ಪಲ್ಯ, ಹ್ಮ್. ಸೊಪ್ಪು, ಹ್ಮ್. ಮೆಣಸಿನಕಾಯಿ, ಕಾಳು. ಉಳ್ಳಾಗಡ್ಡಿ, Yes. ಕಾಳು ಹ್ಮ್. ಇವೆಲ್ಲ ತಿಂದ ಹಾ. ರೋಗ ಬರ್ತದ್ರಿ ಅವ್ರಿಗೆ? ಇಲ್ಲ, ಬರಂಗಿಲ್ರಿ, ಬರಂಗಿಲ್ಲ. ಯಾವ ರೋಗ ಬರಂಗಿಲ್ರಿ. ಹೌದು. ಹಂಗೆ ಹ್ಮ್. ಆ ಪ್ಯಾಟರ್ನ್ ಆಫ್ ಈಟಿಂಗ್ ಇದೆಯಲ್ಲ, ಫಸ್ಟೇ ರೈಸ್ ತಿನ್ಬಿಡೋದು, ಹ್ಮ್. ಆಮೇಲೆ ಹ್ಮ್. ಪಲ್ಯ ತಿನ್ನೋದು, ಆ ಥರ ಅಲ್ಲ. ಹ್ಮ್. ನಾನು ವೆರಿ ಬೇಸಿಕ್ ನಮ್ಮ ಕಲ್ಚರ್ ಹೇಳ್ತಾ ಇದ್ದೀನಿ. ಹ್ಮ್. ಒಂದು ತಟ್ಟೆಲಿ ಇಟ್ಟಿದ್ರೆ ಒಂದು ತುತ್ತು ಮುದ್ದೆ ತಿಂತೀವ, ಹ್ಮ್. ಆಮೇಲೆ ಸೊಪ್ಪು ತಿಂತೀವ, ಹ್ಮ್. ಆಮೇಲೆ ಆಮ್ಲೆಟ್ ಇದ್ರೆ ಅದೊಂದು ಸ್ವಲ್ಪ ತಿಂತೀವ. ಹ್ಮ್. ಸೊ ಏನಾಗುತ್ತೆ, ಯು ಈಟ್ ಎವ್ರಿಥಿಂಗ್ ಇನ್ ಪ್ರಾಪರ್ ಪ್ರೊಪೋರ್ಷನ್ ಸೊ ದಟ್ ಶುಗರ್ ವಿಲ್ ಸ್ಲೋಲಿ ಗೋ ಅಪ್. ಹ್ಮ್. ಫುಲ್ ರೈಸ್ ತಿನ್ಬಿಟ್ರೆ ಸ್ಪೈಕ್, ಕರೆಕ್ಟ್. ಹ್ಮ್. ಫುಲ್ ಮುದ್ದೆ ತಿಂದ್ರೆ ಸ್ಪೈಕ್. ಹ್ಮ್. ವಾಟ್ ಈಸ್ ಟ್ರೈಂಗ್ ಟು ಟೆಲ್ ಇಸ್ ಹ್ಮ್. ಟು ಅವಾಯ್ಡ್ ಶುಗರ್ ಸ್ಪೈಕ್ಸ್, ಹ್ಮ್. ಈಟ್ ಪ್ರೋಟೀನ್ ಫಸ್ಟ್, ಹ್ಮ್. ಫೈಬರ್ ಫಸ್ಟ್, ಹ್ಮ್. ಅಂಡ್ ದೆನ್ ಗೋ ಟು ಕಾರ್ಬ್ಸ್ ಅಂತ. ಓಕೆ. ಅರ್ಥ ಆಯ್ತಲ್ಲ? ಅವಾಗ ಏನಾದಾಗ ಸ್ಲೋ ಆಗಿ ಶುಗರ್ ಸ್ಪೈಕ್ ಆಗುತ್ತೆ. ಹ್ಮ್. ದಟ್ ಇಸ್ ಟ್ರೂ. ಓಕೆ. In normal individual, what you eat and you work out and sugar is fine. You can burn your calories. Yes, yes. But in a diabetic like me, ಹ್ಮ್. I need this. I'm a diabetic. ಓಕೆ ಓಕೆ. I need this. Why ಅಂತ ಹೇಳಿದ್ರೆ, I'm a busy surgeon, so much of workload, seeing patients, treating patients, operating, ಎಲ್ಲ ಇದೆಯಲ್ಲ. So, why I take this? Do I have stress? ಹ್ಮ್. ಹ್ಮ್. Stress ಇದ್ರೆ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ, ಹ್ಮ್. BP ಜಾಸ್ತಿ ಆಗುತ್ತೆ. I measure stress in this. ಹ್ಮ್. I can afford. ತಪ್ಪೇನಿಲ್ಲ, ಇರಿಂಗ್ಸ್ ಎಲ್ಲ ವೇರಿಯಬಲ್ಸ್ ಎಲ್ಲ ಹಾಕಿದ್ರೆ. ಯು ಗಾಟ್ ಮೈ ಪಾಯಿಂಟ್. Yes, yes. ಪ್ಲಸ್ ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕಲ್ಲ ನಾನು. ಹ್ಮ್. ಐ ಶುಡ್ ಲೀವ್ ಲಾಂಗರ್, Yes. ನಾಟ್ ಓನ್ಲಿ ಲಾಂಗರ್, ಐ ಶುಡ್ Healthier. ಲೀವ್ ಹೆಲ್ದಿಯರ್. Correct. ನಾನು Yes. ಹೇಳ್ತಾ ಇರೋದು ಲೈಫ್ ಸ್ಪ್ಯಾನ್ ಅಲ್ಲ, ಹೆಲ್ತ್ ಸ್ಪ್ಯಾನ್. ಕ್ವಾಲಿಟಿ ಆಫ್ ಲೈಫ್. ಹೆಲ್ತ್ ಸ್ಪ್ಯಾನ್, ಹ್ಮ್. ಹೆಲ್ದಿ ಆಗಿರ್ಬೇಕು. ಹ್ಮ್. 91st ಇಯರಲ್ಲಿ ಸತ್ತೋದ್ರೂ ಬೆಳಗ್ಗೆ ಜಿಮ್ ಹೋಗ್ಬಿಟ್ಟು ಎಕ್ಸಸೈಸ್ ಮಾಡಿ ಮೆಷಿನ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡ್ತೇವೆ ನೋಡಿಕೊಂಡು ಆಮೇಲೆ ಸಾಯ್ಬೇಕು. ಹ್ಮ್. Correct. ಕರೆಕ್ಟ್ ಅಲ್ವಾ? Correct. ಹಾಗೆ. ಸರ್, ಈ ಒಂದು ಎನರ್ಜಿ ನೋಡಿ ಹಾ. ನನಗೆ ಮೊದಲಿಂದ ಒಂದು ಕ್ವಶನ್ ಇತ್ತು. ಏನ್? ಪೇಪರಲ್ಲಿ ನೋಡ್ತಾ ಇದ್ವಿ, ಹಾ. ಪೈಲ್ಸ್ ಡಾಕ್ಟರ್ ಹಂಗೆ ಹಿಂಗೆ ಅಂತ. ಹಾ. ಸೊ ನಿಮಗೆ ಪೈಲ್ಸ್ ಡಾಕ್ಟರ್ ಅಂತ ಕರೆದ್ರೆ ಡಸ್ ಇಟ್ ಫೀಲ್ ಆಡ್, ಅಥವಾ ಇರ್ಲಿ ಬಿಡುಗರು ಇಷ್ಟು ವರ್ಷ ಮಾಡ್ಬಿಟ್ಟಿದೀವಲ್ಲ ಅಂತ ಮೈಂಡ್ ಸೆಟ್ ಬರುತ್ತಾ? ಬಾಸ್, ಐ ಟೆಲ್ ಯು ಸಮಥಿಂಗ್. ನೀವು ಪೈಲ್ಸ್ ಡಾಕ್ಟರ್ ಅಂದ್ರೆ ಪೇಪರ್ ಓದಾಗ ತಮಾಷೆ ಮಾಡ್ತಿದ್ರಾ? ಅಂದ್ರೆ ತಮಾಷೆ ಮಾಡಿದ್ರಾ? ತಮಾಷೆ ಅಂದ್ರೆ ಅದು ಹೆಂಗಾಗುತ್ತೆ ಸರ್, ಈಗ ಯಾರು ಸುಮ್ಮನೆ ಹಿಂಗ್ ಕುತ್ಕೊಂಡ್ರೆ ಅದ್ಯಾಕ ಹಂಗ್ ಕುತ್ಕೊಂಡಿದ್ಯಾ, ಪೈಲ್ಸ್ ಆಗಿದೆ ನಿನ್ಗೆ ಅಂತ ಕೇಳ್ತಾರೆ. ಸೊ ಇನ್ ಇಂಡಿಯಾ, ಎಸ್ಪೆಷಲಿ ಇನ್ ಇಂಡಿಯಾ, ಪೈಲ್ಸ್ ಇಸ್ ಮೋರ್ ಲೈಕ್ ಅ, ಅಂದ್ರೆ ಒಂಥರ ರೇಕ್ಸೋ ಇದು ವೇ ಆಫ್ ಟೆಲ್ಲಿಂಗ್, ಬುಲಿಂಗ್. ತಮಾಷೆ ಮಾಡ್ತಾರೆ. ತಮಾಷೆ ಮಾಡಿ, detail ಮಾಡ್ತಾರೆ. ಎಕ್ಸಾಕ್ಟ್ಲಿ. ಆಯ್ತಾ? ಬಟ್ ಬೀಯಿಂಗ್ ಡಾಕ್ಟರ್ ಅಂದ್ರೆ ಆ ಒಂದು ಡಾಕ್ಟರ್ ಆಗ್ಬೇಕು ಅಂದ್ರೆ ಇಟ್ ಟೇಕ್ ಸಮ್ ಗಟ್ಸ್. ಸಮ್ ಗಟ್ಸ್ ಅಲ್ಲ, ಆಕ್ಚುಲಿ ಮೈ ಗಟ್ ಫೀಲಿಂಗ್ ಸೆಡ್ to the specialty, ಓಕೆ. and I had guts to get bullied. ನೈಸ್. ಆಯ್ತಾ? ನೀವು ಹೇಳಿದ್ರಲ್ಲ ಪೈಲ್ಸ್ ಸ್ಪೆಷಾಲಿಟಿ ಅಂತ, ಜನ ಅನ್ಕೊಂಡಿದ್ದಾರೆ ಇಟ್ ಇಸ್ ಜಸ್ಟ್ ಪೈಲ್ಸ್ ಅಂತ. ಆಕ್ಚುಲಿ ಇಟ್ ಇಸ್ ಮಚ್ ಬಿಯಾಂಡ್ ದಟ್. ಪೈಲ್ಸ್ ಅಂತ ಬುಲಿ ಮಾಡ್ತಾರೆ. ಐ ವಿಲ್ ಟೆಲ್ ಯು, ಇಟ್ ಇಸ್ ಸೋ ಡೇಂಜರಸ್ ಇನ್ ಒನ್ ಎಂಡ್ ಅಂಡ್ ಇಟ್ ಇಸ್ ಸೋ ಸಿಂಪಲ್ ಅಟ್ ದಿ ಅದರ್ ಎಂಡ್. ಈಗ ನನ್ನ ಹೆಸರೇನು, ಫುಲ್ ನೇಮು ಪರಮೇಶ್ವರ ಅಂತ ನನ್ನ ಫುಲ್ ನೇಮು. ನಮ್ಮ ಕ್ಲಾಸಲ್ಲೆಲ್ಲ ಕಿಂಡಲ್ ಮಾಡ್ತಾರೆ, BMC ಬ್ಯಾಚ್ಮೇಟ್ಸ್, ಪೈಲ್ಸ್ ಪರಮೇಶ್ವರ ಅಂತಾರೆ. ಅರ್ಥ ಆಯ್ತಾ ನಿಮಗೆ? ಗೊತ್ತಾಯ್ತು. So what, yaar? It is my profession. Yes. It's my career. Correct. And I'm making people smile. Yes, yes. ಅವ್ನು ಪೈಲ್ಸ್ ಇಂದ ಬಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. Yes. ಕೂತ್ಕೊಳ್ಳೋಕ್ಕಾಗಲ್ಲ ಪೈಲ್ಸ್ ಇಂದ ಬಂದ್ರೆ. ಸಿ, ಇನ್ಫ್ಯಾಕ್ಟ್ many celebrities come to me. Plenty. Cricketers, cinema, CEOs, CXOs ಎಲ್ಲ. When I take away that pain from him and make him smile ಅಂದ್ರೆ ನನಗೆ ಎಷ್ಟು ಖುಷಿ ಆಗೋದು. It's okay, let them call Piles Parameshwara. No problem at all. So they bully also. Okay. No problem at all. But I'm a colorectal surgeon. I just don't treat piles. I treat everything. But Okay. piles doctor ಅಂತಾರೆ, ಏನು ಮಾಡೋದು? ಸೊ ಅದಕ್ಕೆ ನಿಮ್ಮ ಹಾಸ್ಪಿಟಲ್ ಹೆಸರು ಸ್ಮೈಲ್ ಅಂತ ಇರೋದು. ಸ್ಮೈಲ್ಸ್. Smiles. Is it because of that or you just simply ಇಟ್ಟಿದ್ದ? ರ್ಯಾಂಡಮ್. No, random ಆಗಲ್ಲ. ಅದು ಹಾಸ್ಪಿಟಲ್ ಸ್ಮೈಲ್ಸ್ ಅಂತ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ಸಿ, ನಾನು ಎಲ್ಲೇ ಪ್ರೆಸೆಂಟೇಷನ್ಗೆ ಹೋದ್ರೆ ಸ್ಮೈಲ್ಸ್ ಅಂತ ಹೇಳಿದ್ರೆ, ಸ್ಮೈಲ್ಸ್ ಹಾಸ್ಪಿಟಲ್ಸ್ ಅಂದ್ರೆ ನನ್ನ ಎಲ್ಲ ಡೆಂಟಲ್ ಡಾಕ್ಟರ್ ಅನ್ಕೊಂಡು. ಎಕ್ಸಾಕ್ಟ್ಲಿ. Everybody there, I'm a dentist ಟ್ರೂ ಅಂತ. ಟ್ರೂ. ನನ್ನ ನೆಕ್ಸ್ಟ್ ಸ್ಲೈಡ್ ಇರುತ್ತೆ, ವಿ ಆರ್ ನಾಟ್ ಎ ಡೆಂಟಲ್ ಹಾಸ್ಪಿಟಲ್,
ವಿ ಮೇಕ್ ದಿ ಅದರ್ ಎಂಡ್ ಸ್ಮೈಲ್ ಅಂತ. ಅದರ್ ಎಂಡ್. ಅದರ್ ಎಂಡ್ ಸ್ಮೈಲ್ ಅಂತ. ಈಗ ವೆರಿ ಕ್ಲೆವರ್. ಇಲ್ಲಿ ಇಲ್ಲಿ ನೋವಿದ್ರೆ ಇಲ್ಲಿ ಸ್ಮೈಲ್ ಮಾಡ್ತೀರಾ? ಅಭಿಷೇಕ್ ಹೇಳಿ. ಇಲ್ಲಿ ನೋವಿದ್ರೆ ಸ್ಮೈಲ್ ಮಾಡ್ತೀರಾ ಹೇಳಿ. ಸರ್ ಟೆಲ್ ಮಿ ಎನಿಬಡಿ ವಿಲ್ ಸ್ಮೈಲ್. ಇಲ್ಲ No, sir, ನಾನೇನು ಟೆಲ್ ಮಿ ಎನಿಬಡಿ ವಿಲ್ ಸ್ಮೈಲ್. ಐ ಟೆಲ್ ಯು ಸಮಥಿಂಗ್. ಯಾವುದೋ ಒಂದು ಸೆಲೆಬ್ರಿಟಿ ಎಲ್ಲೋ ಹೋಗಿದ್ದಾರೆ ದೊಡ್ಡ ಹಾಸ್ಪಿಟ್ಲಿಗೆ, ಏನೂ ಆಗಿಲ್ಲ ಸರ್ ಅಂದ್ಬಿಟ್ಟು ಏನೋ ಒಂದು ಮುಲಾಮ್ ಆಯಿಂಟ್ಮೆಂಟ್ ಕೊಟ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಓಕೆ. ಈ ಸೆಲೆಬ್ರಿಟಿ ನೋವು ತಡ್ಕೊಳಕ್ಕಾಗಿಲ್ಲ, ಜ್ವರ ಬಂದ್ಬಿಟ್ಟಿದೆ, ಕೂತ್ಕೊಳಕ್ ಆಗ್ತಾ ಇಲ್ಲ, ಹೆಂಗಾದ್ರೂ ಬಂದು ಮನೆಗೆ ಬರಲೇಬೇಕು ಅಂತ ಸೆಲೆಬ್ರಿಟಿ. ಸೊ ನಾನು ಎಲ್ಲೋ 150 ಕಿಲೋಮೀಟರ್ ದೂರದಲ್ಲಿದ್ದೆ, ಬಂದೆ ಅವ್ರ ಮನೆಗೆ. ಹೆಂಗ್ ಕೂತಿದ್ರು ಗೊತ್ತಾ? ಆಗಲ್ಲ ಬಾಸ್, ಆಗಲ್ಲ ಬಾಸ್, ಆಗಲ್ಲ ಬಾಸ್. ಗಾಡ್. ಸೀರಿಯಸ್ಲಿ ದೇ ಕಾಂಟ್ ಜಸ್ಟ್ ಸಿಟ್ ಯಾರ್. ಕರೆಕ್ಟ್. ಗೊತ್ತಾಯ್ತಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಐ ಮೀನ್ ಪೈಲ್ಸ್ ಬಂದವ್ರಿಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಓಕೆ. ಯಾರಾದ್ರೂ ಕಿಂಡಲ್ ಮಾಡಿದ್ರೆ ಒಂದ್ಸರಿ ದೇವ್ರು ಪೈಲ್ಸ್ ಕೊಡ್ಲಿ ಅವ್ರಿಗೆ, ಅವಾಗ ಗೊತ್ತಾಗತ್ತೆ ಪೈಲ್ಸ್ ನಮ್ಗಂತೂ ಬೇಡ ದೇವ್ರೆ ಪ್ಲೀಸ್. ಆಯ್ತಾ. ಸೊ ಸ್ಮೈಲ್ಸ್ ಅಂತ ಯಾಕೆ ಇಟ್ಟಿದ್ದು ಅಂತ ಹೇಳಿದ್ರೆ, ಥಿಂಕ್ ಮಾಡ್ತಾ ಇದ್ದ ಒಂದು ಇದೇ ಥರ ಥಿಂಕ್ ಮಾಡ್ತಾ ಇದ್ದೆ. ಐ ಆಮ್ ಎ ಸ್ವಾಮೀಸ್ ಡಿವೋಟಿ. ಸೊ ಐ ಥಾಟ್ ಐ ವಿಲ್ ಕೀಪ್ ನೇಮ್ ಆಫ್ ಸ್ವಾಮಿ ಅಂಥೇಳಿ ಸ್ವಾಮೀಸ್ ಮಿನಿಮಲಿ ಇನ್ವೇಸಿವ್ ಲೇಸರ್ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಂತ ಒಂದು ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ಏನಾಗೋಯ್ತು, ಜನ ಅದನ್ನು ಸ್ಮೈಲ್ ಶುರು ಮಾಡಿಬಿಟ್ರು. ಓ ನೈಸ್. ಅರ್ಥ ಆಯ್ತಲ್ವಾ? ಸೊ SMILES ಅಂದರೆ ಸ್ವಾಮೀಸ್ ಮಿನಿಮಲಿ ಇನ್ವೇಸಿವ್ ಲೇಸರ್ ಆ್ಯಂಡ್ ಎಂಡೋಸ್ಕೋಪಿಕ್ ಸರ್ಜರೀಸ್. ಓಕೆ. ದಟ್ ಬಿಕೇಮ್ ಸ್ಮೈಲ್ಸ್ ಆ್ಯಂಡ್ ದಟ್ ಬಿಕೇಮ್ ದ ಬ್ರ್ಯಾಂಡ್. ಎಲ್ಲರೂ ಜನ ಬಂದಾಗ, ಸರ್ ಸ್ಮೈಲ್ಸ್ ಅಂತ ಹೆಂಗೆ ಹೆಸರಿಟ್ರಿ ಸರ್ ನೀವು? ನಾವು ನೋವಲ್ಲಿ ಬಂದ್ವಿ ಸರ್, ಹೋಗ್ತಾ ನಗ್ನಗ್ತಾ ಹೋಗ್ತಾ ಇದ್ವಿ ಸರ್, ನಿಜವಾಗ್ಲೂ ಒಳ್ಳೆ ಹೆಸರಿಟ್ಟಿದೆ ಸರ್, ಸ್ಮೈಲ್ ಇದ್ದಂಗೆ ನಾವು ನಮ್ಮನ್ನು ಸ್ಮೈಲ್ ಮಾಡಿ ಕಳಿಸ್ತಾ ಇದ್ದಾರೆ ಸರ್ ಅಂತ. ಇನ್ 8 ಪೇಷಂಟ್ಸ್ ಇದೆ ಸ್ಮೈಲ್ ಚೆನ್ನಾಗಿದೆ. ವೆರಿ ನೈಸ್. ನೈಸ್. ಸರ್ ಸ್ವಾಮಿ ಅಂದ ತಕ್ಷಣ ಹಾ. ಸಿನ್ಸ್ ಐ ಆಮ್ ಆಲ್ಸೋ ಅ ಸ್ವಾಮಿ ಸ್ಟೂಡೆಂಟ್, ಒಂದು ಕೋಟ್ ನೆನಪಾಗ್ತದೆ, ಹಾ. ಹ್ಯಾಂಡ್ಸ್ ದಟ್ ಸರ್ ವರ್ ಹೋಲಿಯರ್ ದೆನ್ ಲಿಪ್ಸ್ ದಟ್ ಪ್ರೇ ಅಂತ. ವಿಚ್ ಮೀನ್ಸ್ ಆಸ್ ಎಕ್ಸಾಕ್ಟ್ಲಿ ಸ್ವಾಮಿ ಟೋಲ್ಡ್ ದ ಸೇಮ್ ಥಿಂಗ್. ಎಕ್ಸಾಕ್ಟ್ಲಿ. ಈ ಎರಡೂ ಕೈಲಿ ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಾರೋ ನಿನ್ ಜೊತೆ ನಾನು ಇರ್ತೀನಿ ಅಂತ. ಹ್ಯಾಂಡ್ಸ್ ದಟ್ ಸರ್ವ್ ಆರ್ ಹೋಲಿಯರ್ ದೆನ್ ಲಿಪ್ಸ್ ದಟ್ ಪ್ರೇ. ಹೋಲಿಯರ್ ದೆನ್ ಲಿಪ್ಸ್ ದಟ್ ಪ್ರೇ. Yes. ಆಯ್ತಲ್ವಾ? ಯಾವುದಾದ್ರೂ ರೋಡಲ್ಲಿ ಒಬ್ಬ ಭಿಕ್ಷುಕ ಇದ್ದರೆ, ದೇವರೇ ಅವ್ನು ಒಳ್ಳೇದು ಮಾಡಪ್ಪ ಅಂತ ಅನ್ನೋದು ಬದಲು ಅವನ್ನ ಕರೆದು ವಯಸ್ಸಾಗಿದ್ರೆ ಅವ್ನಿಗೊಂದು ಸ್ವಲ್ಪ ಹಣ ಕೊಟ್ಟು ಒಂದು ಊಟ ಕೊಡಿಸಿ ಹೋದ್ರೆ ಅದಕ್ಕಿಂತ ಸೇವೆ ಅನ್ನೊಂದಿಲ್ಲ. ಅದಾಯ್ತಲ್ಲ? ಪೀಪಲ್ ಟೆಲ್ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಐ ಥ್ಯಾಂಕ್ ಮೈ ಫಾದರ್, ಐ ಥ್ಯಾಂಕ್ ಮೈ ಮದರ್, ಐ ಥ್ಯಾಂಕ್ ಮೈ ಟೀಚರ್, ಐ ಥ್ಯಾಂಕ್ ಮೈ ವರ್ಲ್ಡ್, ಐ ಥ್ಯಾಂಕ್ ಮೈ ಯೂನಿವರ್ಸ್ ಅಲ್ಲ. ನನ್ನ ಪ್ರಕಾರ ಗ್ರ್ಯಾಟಿಟ್ಯೂಡ್ ಶುಡ್ ಬಿ ಇನ್ ಆ್ಯಕ್ಷನ್. ಆಮೇಲೆ ರೈಟ್? ಕರೆಕ್ಟ್ ಸರ್, ಕರೆಕ್ಟ್. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಸರ್. ಗ್ರ್ಯಾಟಿಟ್ಯೂಡ್ ಆ್ಯಕ್ಷನಲ್ಲಿ ಇರಬೇಕು. ಥ್ಯಾಂಕ್ ಯು ಅಭಿಷೇಕ್, ನಂಗೆ ತುಂಬ ಹೆಲ್ಪ್ ಮಾಡಿದ್ರಿ, ಆಯಿತು ಥ್ಯಾಂಕ್ ಯು ಹೇಳಿದ್ರಿ. ಅಪರ್ಚುನಿಟಿ ಬಂದಾಗ ಬಿ ಇನ್ ಆ್ಯಕ್ಷನ್ ಆಲ್ಸೋ. ದಟ್ಸ್ ವಾಟ್ ಇಟ್ ಇಸ್. ಸರ್ ಈಗ ಪೈಲ್ಸ್ ಆಗೋದು ಕಾನ್ಸ್ಟಿಪೇಷನ್ ಇಂದ, ಅಂದ್ರೆ ಒನ್ ಆಫ್ ದ ರೀಸನ್ ಇಸ್ ಕಾನ್ಸ್ಟಿಪೇಷನ್. ಹುಡುಗಿರ್ಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ ಕಂಪೇರ್ ಟು ಹುಡುಗರು. ಏನಕ್ಕೆ ಅಂತಂದ್ರೆ, ನಾವು ಟ್ರಿಪ್ಸ್ ಎಲ್ಲ ಹೋದಾಗ ಹುಡುಗರೆಲ್ಲ ಟಕ್ ಟಕ್ ಅಂತ ಹೋಗ್ಬಿಟ್ಟು ವಾಶ್ರೂಮ್ ಹೋಗಿ ಬಂದು ಆಲ್ರೆಡಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಹುಡುಗಿರ್ ಕೇಳಿದ್ರೆ ಇನ್ನ ಫಸ್ಟ್ ಹೋಗಿರೋಳು ಇನ್ನ ಕೂತಿದ್ದಾಳೆ ಅಂತ ಅಂತಾರೆ. Sir, I also know girls who do not go to the washroom for 2 to 3 days. ಸೊ ಯಾಕೆ ಹುಡುಗಿರ್ಗೆ ಜಾಸ್ತಿ ಕಾನ್ಸ್ಟಿಪೇಷನ್? Or do they decide not to go to the washroom? I mean, ಸ್ವಲ್ಪ ಬ್ಲಂಟ್ ಆಗಿ ಕೇಳ್ತಾ ಇದ್ದೀನಿ, because I know people who don't go. ಯಾವ ಬುಕ್ ಅದು? ಮೆನ್ ಆರ್ ಫ್ರಮ್ ಮಾರ್ಸ್, ವುಮೆನ್ ಆರ್ ಫ್ರಮ್ ವೀನಸ್ ವೀನಸ್ ಅಲ್ಲ? ಬುಕ್ ಓದಿದ್ದೀರಾ? ಓದಿಲ್ಲ ಸರ್. ಆ ಬುಕ್ ಓದಿ ಗೊತ್ತಾಗುತ್ತೆ. ಸಿ, ಇಟ್ಸ್ ನಾಟ್ ದಟ್ ಹುಡುಗಿರಿಗೆ ಜಾಸ್ತಿ ಕಾನ್ಸ್ಟಿಪೇಷನ್, ಹುಡುಗರಿಗೆ ಕಾನ್ಸ್ಟಿಪೇಷನ್ ಇಲ್ಲ ಅಂತ ಅಲ್ಲ. ಏನಾಗುತ್ತೆ, ದಿಸ್ ಅನ್ಫಾರ್ಚುನೇಟ್ಲಿ ದಿಸ್ ಗರ್ಲ್, ಐ ಮೀನ್ ಹೆಣ್ಮಕ್ಳು ನಮಗೆ ಕಂಪೇರ್ ಮಾಡಿದ್ರೆ ದೇ ಹ್ಯಾವ್ ಹೆವಿ ಟ್ಯಾಕ್ಸ್ ಆನ್ ದರ್ ಲೈಫ್. ಒಂದು ಪ್ಯೂಬರ್ಟಿ ಶುರು ಆದಾಗ ಸೈಕಲ್ ಸ್ಟಾರ್ಟ್ ಆಗುತ್ತೆ, ಹಾರ್ಮೋನ್ ಚೇಂಜಸ್ ಶುರು ಆಗುತ್ತೆ, ಅದಾದಮೇಲೆ ಮದುವೆ ಆಗ್ತಾರೆ, ಅದಾದಮೇಲೆ ಮಕ್ಕಳು ಆಗ್ತಾರೆ, 9 ಮಂತ್ಸು ಮಗುನ ಇಟ್ಕೊಂಡಿರ್ತಾರೆ, 2 ಮಗು ಆದರೆ 18 ತಿಂಗಳಾಗುತ್ತೆ, ಮಗುನ ಸಾಕಬೇಕು, ಮನೇಲಿ ಅಡುಗೆ ಮಾಡಬೇಕು, ಮಗು ನೋಡ್ಕೋಬೇಕು ಅಂತ ಅಲ್ಲದೆ ದೇರ್ ಲೈಫ್ ಸೈಕಲ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಗಂಡಸರಿಗಿಂತ. ದೇ ಟು ಕುಕ್ ಫಾರ್ ಅಸ್, ದೇ ಟು ಟೇಕ್ ಕೇರ್ ಆಫ್ ಚಿಲ್ಡ್ರನ್, ಟೇಕ್ ಕೇರ್ ಆಫ್ ಹೋಮ್, plus she has to go and work in her office. So it's a complex issue, this women deal, and I mean, with great respect women, I'm telling,
It's not more in females and it's not less in males actually. Mm-hmm. But since you said some people they don't go for 2-3 days, Allah, they must be not taking enough water, ಎಕ್ಸಾಕ್ಟ್ಲಿ. enough fiber, Mm-hmm. enough fruits, no sleep, no physical activity. All these things will make stool harder. ಅದು ಒಂದಿನ ಬಿಟ್ಟು ಒಂದಿನ ಹೋದರೆ ಇಟ್ಸ್ ನಾಟ್ ಕಾನ್ಸ್ಟಿಪೇಷನ್. ಅರ್ಥ ಆಯ್ತಲ್ವಾ? ಈ ಸೆಟ್ ಕಾನ್ಸ್ಟಿಪೇಷನ್ ಇಸ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಪೈಲ್ಸ್ ಅಂತ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಮಲಬದ್ಧತೆ ಇಸ್ ಕಾನ್ಸ್ಟಿಪೇಷನ್. ಹೌದು. ಮಲಬದ್ಧತೆಯೇ ಮೂಲ ಕಾರಣ ಮೂಲ ವ್ಯಾಧಿಗೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಮಲಬದ್ಧತೆಯೇ Nice. ಮೂಲ ಕಾರಣ ಮೂಲ ಮೂಲ ವ್ಯಾಧಿಗೆ ವ್ಯಾಧಿಗೆ. ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಕಾನ್ಸ್ಟಿಪೇಷನ್ ಇಸ್ ಮದರ್ ಆಫ್ ಆಲ್ ಡಿಸೀಸಸ್ ಇನ್ ದಿ ರೆಕ್ಟಮ್, ಏನಲ್ ಕೆನಾಲ್ ಅಂಡ್ ಗಟ್. ಅರ್ಥ ಆಯ್ತಲ್ವಾ? ಕಾನ್ಸ್ಟಿಪೇಷನ್ ಅಂತ ನೀವು ಹೇಳಿದ್ರಲ್ಲ, ಈಗ ನಾವು ಟ್ರಿಪ್ಪಲ್ಲಿ ಹೋದಾಗ ಕೆಲವರೆಲ್ಲ ಲೇಟ್ ಆಗ್ತಿತ್ತು, ಇನ್ನೂ ಮಾಡ್ತಿತ್ತು ಅಂತ. ಏನಾಗುತ್ತೆ, ಟ್ರಿಪ್ಗೆ ಹೋದಾಗ ನಿಮಗೆ ಬಹುಶಃ ಇಂಡಿಯನ್ ಟಾಯ್ಲೆಟ್ ಸಿಕ್ಕಿರ್ಬೋದು, ಅವ್ರಿಗೆ ಯುರೋಪಿಯನ್ ಟಾಯ್ಲೆಟ್ ಸಿಕ್ಕಿರ್ಬೋದು. Yes. ಇಂಡಿಯನ್ ಸ್ಕ್ವಾಟಿಂಗ್ ಪೊಸಿಷನ್ ಇಸ್ ದ ಬೆಸ್ಟ್ ಪೊಸಿಷನ್ ಫಾರ್ ಬೌಲ್ ಮೂಮೆಂಟ್. ಎಸ್. ಪ್ರಾಪರ್ ಆ್ಯಂಗುಲೇಷನ್ ಇರುತ್ತೆ. ಹ್ಮ್. ಯುರೋಪಿಯನ್ ಟಾಯ್ಲೆಟ್ ಆದಮೇಲೆ ಇದೆಲ್ಲ ಮೊಬೈಲ್ ಗ್ಯಾಜೆಟ್ಸ್ ಎಲ್ಲ ಬಂದಮೇಲೆ ಆರಾಮಾಗಿ ಕೂತ್ಕೊಂಡು ಸೆಟ್ಲ್ ಆಗ್ಬಿಡ್ತಾರೆ ಮೊಬೈಲ್ ನೋಡಿಕೊಂಡು. ನೀವೆಲ್ಲ ಈ ಜನ್ರೇಷನ್ ಅವರು, ಬಹುಶಃ ಈ ಜನ್ರೇಷನ್ ಎಲ್ಲ ಹೋಗಿರೋದು ಯುರೋಪಿಯನ್ ಕೊಮೋಡ್ಗೆನೆ. ಒಳಗೆ ಹೋದಾಗ ಅವರೆಲ್ಲ ಫುಲ್ ಮೊಬೈಲು, Correct. ಐಪ್ಯಾಡು ಏನು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ದಟ್ಸ್ ವೈ ದೇ ಡೋಂಟ್ ಕಮ್ ಔಟ್ ಆ್ಯಂಡ್ ಯು ಫೀಲ್ ದೇ ಆರ್ ಕಾನ್ಸ್ಟಿಪೇಟೆಡ್. ಇಟ್ ಈಸ್ ನಾಟ್. ಕಾನ್ಸ್ಟಿಪೇಷನ್ ಏನು ಅಂತ ಹೇಳಿದ್ರೆ 3 ಡೇಸ್ಗೊಂದ್ಸರಿ ಮೋಷನ್ಗೆ ಹೋಗೋದು. ಆಯಿತಾ? ರೈಟ್. ಆ ಮೋಷನ್ಗೆ ಹೋದಾಗ ವಾಶ್ರೂಮಲ್ಲಿ ಕೂತ್ಕೊಂಡು ತುಂಬ ಪ್ರೆಷರ್ ಹಾಕೋದು, ತುಂಬ ಸ್ಟ್ರೈನ್ ಮಾಡೋದು. ಸಪೋಸ್ ಒಂದು 30 ಮಿನಿಟ್ಸ್ ವಾಶ್ರೂಮಲ್ಲಿ ಕೂತ್ಕೊಂಡ್ರೆ ಮೋರ್ ದೆನ್ 15 ಮಿನಿಟ್ಸ್ ಪ್ರೆಷರ್ ಹಾಕೋದು. ಪ್ಲಸ್ ಆ ಸ್ಟೂಲ್ ಪ್ಯಾಟರ್ನ್ ಇರುತ್ತಲ್ಲ, ಬ್ರಿಸ್ಟಲ್ ಸ್ಟೂಲ್ ಚಾರ್ಟ್ ಅಂತ ಕರಿತೀವಿ, ಈ ಚಿಕ್ಕ ಚಿಕ್ಕ ಸ್ಟೂಲ್ಸ್ ಪೆಲೆಟ್ಸ್ ಥರ ಮೋಷನ್ಗೆ ಹೋಗೋದು. ಆ್ಯಂಡ್ ದಿಸ್ ಶುಡ್ ಹ್ಯಾಪನ್ ಓವರ್ ಎ ಪೀರಿಯಡ್ ಆಫ್ 6 weeks. ದೆನ್ ವಿ ಕಾಲ್ ಇಟ್ ಎಸ್ ಕಾನ್ಸ್ಟಿಪೇಷನ್. ಒಂದು ಮಿಸ್ಕನ್ಸೆಪ್ಷನ್ ಇದೆ, ಬೆಳಗ್ಗೆ ಒಂದು ಸರಿ ಹಾಡೋಗ್ಬಿಟ್ರೆ ನನ್ನ ಕಾನ್ಸ್ಟಿಪೇಷನ್ ಆಯ್ತಪ್ಪ ಇವತ್ತು. ಅರ್ಥ ಆಯ್ತಲ್ವಾ? ಒಂದು ಸ್ವಲ್ಪ ಹಾಡು ಮತ್ತೆ ಕಾನ್ಸ್ಟಿಪೇಷನ್ ಆಯ್ತು. Actually, that is not constipation. It is just an episode of hard stool because of lack of water, lack of fruits, Fiber. lack of vegetables, lack of sleep, lack of physical activity, and all these things will give hard stool. That is not constipation. ಸರ್, ಒನ್ ಬೆಸ್ಟ್ ಥಿಂಗ್ ನಮ್ಮ ಡ್ಯಾಡಿ ನನಗೆ ಹೇಳ್ಕೊಟ್ಟಿದ್ದು ಅಂದರೆ ಎದ್ದ ತಕ್ಷಣ 1 ಲೀಟರ್ ನೀರು ಕುಡಿಯೋದು ಅಂತ. ಸಿನ್ಸ್ ಐ ವಾಸ್ 14 years ಐ ಬೀನ್ ಪ್ರಾಕ್ಟಿಸಿಂಗ್ ದಟ್. ಮಲಗಿದಾಗ ನಿದ್ದಿ, ಎದ್ದಾಗ ಲದ್ದಿ ಅಂತ ಒಂದು ಮಾತಿದೆ ಯೋಗಾಸನದಲ್ಲಿ. ಮಲಗಿದಾಗ ನಿದ್ದಿ, ಎದ್ದಾಗ ಲದ್ದಿ. ದಟ್ ಈಸ್ ಹೆಲ್ತ್ ಅಂತ ನಂಗೆ ಯೋಗಾಸನದಲ್ಲಿ ಹೇಳ್ಕೊಟ್ಟಿದ್ರು ಸ್ಕೂಲಲ್ಲಿ. ಇವಾಗ ಏನಾಗಿದೆ, ಎಷ್ಟೋ ಜನ ನೀರು ಕುಡಿತಾ ಇಲ್ಲ. ಐ ವಿಲ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಬಿಕಾಸ್ ವೆಸ್ಟರ್ನ್ ಟಾಯ್ಲೆಟ್ ಕುಡಿತಾ ಇಲ್ಲ, ಬೆಳಗ್ಗೆ ನೀರು ಕುಡಿತಾ ಇಲ್ಲ. ಯಾ, ವೆಸ್ಟರ್ನ್ ಟಾಯ್ಲೆಟ್ಗೆ ಬರ್ತೀನಿ ಸರ್. ಬಟ್ ಬಿಫೋರ್ ದಟ್ ಲೆಟ್ ಅಸ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಫಿಸ್ತೂಲಾ, ಪೈಲ್ಸ್ ಆ್ಯಂಡ್ ಫಿಶರ್. ಇದಾದ್ಮೇಲೆ ಐ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಬಿಕಾಸ್ ಅದು ಟಾಯ್ಲೆಟಿಗೆ ರಿಲೇಟೆಡ್. ನೀವು ಹೇಳಿದ್ರಿ ನಿಮ್ಮ ತಂದೆ ಎದ್ದ ತಕ್ಷಣ 1 ಲೀಟರ್ ನೀರು ಕುಡಿ ಅಂತ ನಿಮ್ಗೆ ಹೇಳಿದ್ರು ಅಂತ. Yes, ನೀವು yes. ಕುಡಿದಿದ್ರಾ? ಸ್ಟಾರ್ಟ್. ಎಸ್ ಸರ್, ಎವ್ರಿ ಡೇ ಕುಡಿದಿದ್ರಾ? ಎಸ್. ಅದಕ್ಕೆ ನಿಮ್ಮ ಪೈಲ್ಸ್ ಬಂದಿಲ್ಲ. ಅರ್ಥ ಆಯ್ತಲ್ವಾ? ಎಸ್. ಥ್ಯಾಂಕ್ಸ್ ಹೇಳಿ ನಿಮ್ಮ ಫಾದರ್ಗೆ. ಎಸ್. ಸೊ ನೀವು ಏನು ಕೇಳಿದ್ರಿ, ಪೈಲ್ಸ್ ಅಂದರೆ ಏನು, ಫಿಷರ್ ಅಂದರೆ ಏನು, ಫಿಸ್ಟುಲಾ ಅಂದರೆ ಏನು, ಆಪ್ಸಸ್ ಅಂತ ಕೇಳಿದ್ರಲ್ವಾ? ಎಸ್. ಎಸ್. ಆ್ಯಕ್ಚುಲಿ ಆಸನ, ನಮ್ಮ ಆಸನದಲ್ಲಿ ಏನೇ ಆದ್ರೂ ಆಸನ ಕನ್ನಡದಲ್ಲಿ ಹೇಳಿ, ಸಂಸ್ಕೃತದಲ್ಲಿ ಹೇಳಿ, ಅಥವಾ ಆಸನ ಅಂತ ಇಂಗ್ಲೀಷಲ್ಲಿ ಹೇಳಿ. ಯು ಗಾಟ್ ಮೈ ಪಾಯಿಂಟ್? Yes, sir. ಕಾಲೇಜ್ಗೆ ಹೋಗಿದ್ದೀರಲ್ವಾ? Of course, sir. ಯಾರಿಗಾದ್ರೂ ಟೀಚರ್ಗೆ ಈಸ್ ಎ ಪೇನ್ ಇನ್ ದ ಆಸನ ಅಂತ ಹೇಳಿದ್ದೀರಾ? 100%. ಯು ಟೋಲ್ಡ್ 100%. ಯು ಹ್ಯಾವ್ ಟೋಲ್ಡ್ ಆನ್ ದ ಫೇಸ್ ನೋ, ಬಟ್ ವಿ ಹ್ಯಾವ್ ಸ್ಪೋಕನ್. ಹಿಂದೆ ಹಾ. ಮ್ಯಾನ್ ಈಸ್ ಎ ಪೇನ್ ಇನ್ ದ ಆಸ್ ಮ್ಯಾನ್, ದಿಸ್ ಬಗರ್ಸ್ ಕ್ಲಾಸ್ ಬೋರಿಂಗ್ ಅಂತ, ಈಸ್ ಟೂ ಸ್ಟ್ರಿಕ್ಟ್ ಅಂತ. ದ ಲಿಟ್ರಲ್ ಮೀನಿಂಗ್ ಆಫ್ ಪೇನ್ ಇನ್ ದ ಆಸ್ ಇಸ್ ದಿಸ್ ಪೇನ್. ಇಂಗ್ಲೀಷ್ ಸ್ಲ್ಯಾಂಗ್ಗೆ ಬಂದಿರೋದು ಇಲ್ಲಿಂದಾನೆ. ಅದು ಮೆನಿ ಪೀಪಲ್ ಡೋಂಟ್ ನೋ. ಗಾಟ್ ಇಟ್? ಸೊ ಏನೇ ಪೇನ್ ಬರಲಿ ಇನ್ ದಿ ಏನಲ್ ಕೆನಾಲ್, ಬಟಕ್ಸ್, ಗ್ಲೂಟಿಲ್ ರೀಜನ್, ಜನ ಬರೋದು ಪೈಲ್ಸ್ ಅಂತ. ಏನೇ ಬರಲಿ ಜನ ಬರೋದು ಪೈಲ್ಸ್ ಅಂತ, ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಏನು ಅಂತ. ಸೊ ಜನ ಅನ್ಕೊಂಡಿದ್ದಾರೆ ನನಗೇನೋ ನೋವು ಬಂದಿದೆ, ಪೈಲ್ಸ್ ಆಗ್ಬಿಟ್ಟಿದೆ ಅಂತ. ಸೊ ಜನರಲ್ ಆಗಿ, ಕಾಮನ್ ಆಗಿ ಏನಲ್ ಕೆನಾಲಲ್ಲಿ ಡಿಸೀಸ್ ಬರೋದು ಪೈಲ್ಸ್ ಆಗುತ್ತೆ, ಫಿಸ್ಟುಲಾ ಆಗುತ್ತೆ, ಫಿಷರ್ ಆಗುತ್ತೆ, ಆಪ್ಸಿಸ್, ಕನ್ನಡದಲ್ಲಿ ಕುರ ಅಂತಾರಲ್ಲ, ಕುರ ಅಂತಾರಲ್ಲ, ಅದಾಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ಏನಲ್ ಪಾಲಿಪ್ ಆಗುತ್ತೆ,
ಕೋಲೋರೆಕ್ಟಲ್ ಕ್ಯಾನ್ಸರ್ ಇರ್ಬೋದು, ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಕ್ರಾನ್ಸ್ ಡಿಸೀಸ್ ಇರ್ಬೋದು, ಕೊಲಾನಿಕ್ ಪಾಲಿಪ್ಸ್ ಇರ್ಬೋದು. ಇಷ್ಟೆಲ್ಲ ಇದ್ರೂ ಏನಲ್ ಕೆನಲಲ್ಲೇ ಗೊತ್ತಾಗೋದು. ಅರ್ಥ ಆಯ್ತಲ್ವಾ? ಎಸ್, ನಾವೇನ ಮೂಲಕ್ಕೆ ಹೋಗ್ಬೇಕು, ಮೂಲಕ್ಕೆ ಹೋಗ್ಬೇಕು. ಅದೇ ಋಷಿ ಮೂಲ ಅಂತ ಹೇಳ್ತಾ ಹಂಗೆ ಮೂಲಕ್ಕೆ ಹೋಗ್ಬೇಕು. ಸೊ ನಾವು ಹೇಳೋದೇನು ಅಂದರೆ ಏನೆಸ್ ಇದೆಯಲ್ಲ, ಏನಲ್ ಕೆನಲ್, ಇಟ್ ಈಸ್ ವಿಂಡೋ ಟು ದ GI ಸಿಸ್ಟಮ್ ಅಂತ. ನಾವು ಏನಲ್ ಕೆನಲಲ್ಲಿ ನೋಡಿದ್ರೆ ಕರೆಕ್ಟಾಗಿ ಬಾಯಿವ್ರಿಗೂ ಗೊತ್ತಾಗತ್ತೆ. ಅಂದರೆ ಮೋಷನ್ ಪಾಸ್ ಮಾಡಬೇಕಾದ್ರೆ ಮೋಷನ್ ಕಪ್ಪಗೋದ್ರೆ ನಿಮಗೆ ಸ್ಟಮಕ್ಕಲ್ಲಿ ಅಥವಾ ಯೂಸಫೆಗಸಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಅರ್ಥ ಆಯ್ತಾ? ಮೋಷನ್ ಪಾಸ್ ಮಾಡಬೇಕಾದ್ರೆ ನಿಮಗೆ ಫ್ರ್ಯಾಂಕ್ ಬ್ಲಡ್ ಹೋದರೆ ಎಲ್ಲೋ ಗಟ್ಟಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಮೋಷನ್ ಪಾಸ್ ಮಾಡಬೇಕಾದ್ರೆ ಮೋಷನ್ ಜೊತೆಗೆ ರಕ್ತ ಮಿಕ್ಸ್ ಮಾಡಿದೆ ನಿಮಗೆ ಫಿಶರ್ ಆಗಿದೆ ಅಂತ ಅರ್ಥ. ಮೋಷನ್ಗೆ ಹೋಗ್ಬೇಕಾದಾಗ ಮ್ಯೂಕೋಸ್ ಹೋದರೆ, ಬೇದಿ ಆದರೆ, ರಕ್ತ ಹೋದರೆ ಇನ್ಫ್ಲಮೇಟ್ರಿ ಬೌಲ್ ಡಿಸೀಸೋ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಅರ್ಥ. ಫ್ರೀಕ್ವೆಂಟಾಗಿ ಬೇದಿ ಹೋಗ್ತಾ ಇದ್ರೆ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಅರ್ಥ. ಬಾಯಲ್ಲೆಲ್ಲ ಅಲ್ಸರ್ ಆಗಿದ್ರೆ ಕ್ರಾನ್ಸ್ ಡಿಸೀಸ್ ಬಂದಿರ್ಬೋದು ಅಂತ ಅರ್ಥ. ಸೊ ದಟ್ಸ್ ವೈ ನಾವು ಕರೆಯೋದು ಏನಸ್ ಇಸ್ ವಿಂಡೋ ಟು ದಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್. ಇಲ್ಲಿಂದ ಇಲ್ಲಿಗೆ 22 ಅಡಿ ಇದೆ, 22 feet. ಫ್ರಮ್ ಹಿಯರ್ ಟು ಹಿಯರ್ ಆರ್ ಹಿಯರ್ ಟು ಹಿಯರ್. ದಿಸ್ ಎಂಟ್ರಿ, ದಿಸ್ ಎಕ್ಸಿಟ್. ಎಕ್ಸಿಟಿಂದ ನೋಡಿದ್ರೇ ಎಲ್ಲ ಕಾಯಿಲೆ ಗೊತ್ತಾಗ್ಬಿಡುತ್ತೆ ಗಟ್ಟಲ್ಲಿ. ಸೊ 22 feet. ಕ್ರಿಕೆಟ್ ತರ 22 yards, 22 yards, 22 feet. ಆಲ್ರೌಂಡರ್ಸ್. ಈ 22 ನೋಡಿದ್ರ 22ಗೆ so much of significance is there. 22 feet, 22 yards, 22 feet is your gut, 22 yards. ಕ್ರಿಕೆಟ್ ಅಲ್ಲಿ ಪಿಚ್ ಎಷ್ಟು? 22 yards ಅಷ್ಟೇ. ಮತ್ತೆ ಸರ್ ಈಗ ಇನ್ನೊಂದೇನಂದ್ರೆ ನೀವು ಬ್ಲಡ್ ಬರೋದು ಅದು ಇದು ಅಂತ ಹೇಳಿದ್ರೆ, ಬಟ್ ಏನೋ ಸರಿ ನಿಮ್ ಪೂಪ್ ಕಲರ್ ಚೇಂಜ್ ಆಗುತ್ತೆ. ಇಟ್ಸ್ ಬಿಕಾಸ್ ಆಫ್ ದ ಫುಡ್ ಯು ಈಟ್ ಅವೆಲ್ಲ ಓಕೆ. ಯಾಕಂದ್ರೆ ಒಂದೊಂದ್ಸರಿ ಬೀಟ್ರೂಟ್ ತಿನ್ಬಿಟ್ಟಿರ್ತೀವಿ, ನೆಕ್ಸ್ಟ್ ದಿನ ಬೆಳಗ್ಗೆ ನೋಡಿದ್ರೆ ಫುಲ್ ಶಾಕ್ ಆಗ್ಬಿಡುತ್ತೆ, ಏನು ಕೆಂಪಿದೆ ಅಂತ. ಆಮೇಲೆ ಬೀಟ್ರೂಟ್ ತಿಂದ ಅಂದ್ರೆ ಸಮಾಧಾನ ಆಗುತ್ತೆ, ಓಕೆನಾ? ಬಟ್ ಬೇರೆ ಬೇರೆ ಕಲರ್ ಬರುತ್ತಲ್ಲ, ಅಂದ್ರೆ ಒಂದೊಂದ್ಸರಿ ನಾವು ಡಾರ್ಕ್ ಬ್ರೌನ್, ಯೆಲ್ಲೋ, ವಾಟ್ ಇಸ್ ದ ರೀಸನ್ ಫಾರ್ ಇಟ್? ಬಾಸ್, ಪೀಕು ಪಿಕ್ಚರ್ ನೋಡಿದೀರಾ? ಎಸ್, ಪೀಕು. ಎಸ್, ಎಸ್. ವಾಟ್ ಇಸ್ ದ ಟ್ಯಾಗ್ ಲೈನ್? ಮರ್ತೋಗಿದೆ. ಮೋಷನ್ಸೇ ಎಮೋಷನ್ ಅಂತ. ಓಕೆ, ಏನ್ ಹೇಳಿ? ಮೋಷನ್ಸೇ ಎಮೋಷನ್ ಅಂತ. ಅಮಿತಾಬ್ ಬಚ್ಚನ್ಗೆ ಅವನು ಎಷ್ಟು ಟಾರ್ಚರ್ ಮಾಡ್ತಾನೆ ಅವ್ರ ಮಗಳಿಗೆ ದೀಪಿಕಾ ಪಡ್ಕೊಳಗೆ ಅಂದ್ರೆ, पापा यहाँ पे रखा है ब्रेकफास्ट आपका, पानी रखा है, पानी बराबर से पी लो, फ्रूट्स ले लो आप, कॉन्स्टिपेशन ठीक हो जाएगा, मैं जा रहा हूँ पापा ಅಂದ್ಬಿಟ್ಟು ಶಿಲ್ ಗೋಡ್ ಆಫೀಸ್. ರೈಟ್. ಆಫೀಸ್ ಇನ್ನೇನು ಕಾರ್ ಹತ್ತು ಕೂತ್ಕೋತಾಳೆ, ಫೋನ್ ರಿಂಗ್ ಆಗುತ್ತೆ. ಆ ಬೇಟಿ ಮೇರೆ ಕೋ ಥೋಡಾ ಸಾ ಹಲ್ಕಾ ಸಾ ಅಂತ ಶುರು ಮಾಡ್ತಾನೆ. ಅವ್ನು ಏನದು ಹೇಳೋದೇ ಅಲ್ಲ, ಅವನು ಪಟ್ ಅಂತ ಫೋನ್ ಇಡ್ತಾಳೆ, ಮತ್ತೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ, ನೀವು ಹೇಳೋದಲ್ಲ ಈಗ ಕಲರ್ ಗ್ರೀನು ರೆಡ್ ಬ್ಲೂ ಅಂತ, ಇವನು ಫೋನ್ ಮಾಡು, आज थोड़ा सा कल येलो था ना, आज थोड़ा सा ये राइप्ड मैंगो होता है ना, ऐसा है ರಸ್ಪುರಿ. ಅಮಿತಾಬ್ ಬಚ್ಚನ್ ಹೇಳ್ತಾನೆ, ಇನ್ಫ್ಯಾಕ್ಟ್ ನಾವು ಬೌಲ್ನ ಸರಿಯಾಗಿ ಕ್ಲಿಯರ್ ಮಾಡದೆ ಹೋದ್ರೆ ದಟ್ ಡೇ ಇಸ್ ನಾಟ್ ಎ ಹ್ಯಾಪಿ ಡೇ ಅಟ್ ಆಲ್. ಆಮ್ ಐ ರೈಟ್? ಎಸ್, ಯು ಅಗ್ರಿ ವಿತ್ ಮೀ? ಸೊ ಅಮಿತಾಬ್ ಬಚ್ಚನ್ ಕಾನ್ಸ್ಟಿಪೇಷನ್ ಇರುತ್ತೆ. ಕೊನೆ ದಿನ ಅವನು ವಾಶ್ರೂಮಲ್ಲಿ ವಿಲ್ ಮೂವ್ ದ ಬೌಲ್ ಆ್ಯಂಡ್ ವಾಶ್ರೂಮ್ದು ಫ್ಲಶ್ ಟ್ಯಾಂಕ್ ಶಬ್ದ ಆಗುತ್ತೆ ಆ್ಯಂಡ್ ಈ ಡೈಸ್. he'll be just waiting to move one ball properly in his whole life, and that day when he moved the ball he dies. ಸೊ ನೀವು ಕಲರ್ ಹೇಳಿದ್ರಲ್ಲ, ಕಲರಲ್ಲಿ ಚೇಂಜ್ ಆದಾಗ ನನ್ನ ಹತ್ರ ಬೀಟ್ರೂಟ್ ತಿಂದು ಬಂದಿದ್ದಾರೆ, ಬಟ್ ಬೀಟ್ರೂಟ್ ತಿಂದೆ ಅಂತ ಹೇಳಿಲ್ಲ. ಬರ್ತಾರೆ, ಬಂದು ಏನಪ್ಪ ಕೆಂಪು ಇದೆಗೆ ರಕ್ತ, ಆಮೇಲೆ ನಾನು ಕೇಳ್ತೀನಿ ಬೀಟ್ರೂಟ್ ತಿಂದ ಅಂತ ಕೇಳ್ತೀನಿ, ಹೇಳ್ಟೆಲ್ ಎಸ್ ಅಂತ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಐ ಹ್ಯಾವ್. ಈಸ್ ಎ ಸ್ಮಾಲ್ ಟೈಮ್ ಅಂದರೆ ಈಸ್ ಎ ಲೀಡರ್, ಕಾಂಗ್ರೆಸ್ ಲೀಡರ್ ಇನ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಹೆಂಡ್ತಿಗೆ ಪೈಲ್ಸ್ ಆಗಿತ್ತು, ಆಪ್ರೇಟ್ ಮಾಡಿದೆ, ಚೆನ್ನಾಗಿತ್ತು. ಫೈನಲ್ ಚೆಕಪ್ಗೆ ಬಂದಮೇಲೆ ಚಿಕ್ಕ ಹುಡುಗ ಫ್ರೆಂಡ್ ಅಲ್ವಾ, ಏ ಗುರು ಒಂಚೂರು ಏನೋ ಒಂಥರ ಕೆಂಪು ಹೋಗಿತ್ತು ಮೋಷನ್ನು ಅಂತ ಹೇಳ್ದ. ಹೆಂಡ್ತಿ ಡಿಫೆನ್ಸ್ ಏನು, ಇಲ್ಲ ಸರ್ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡಿದೆ ಅದಕ್ಕೆ ಕೆಂಪು ಹೋಗಿದೆ ಅಂತ. ನಾನು ನಂಬಲ್ಲ, ನಡಿ ನೋಡ್ತೀನಿ ಅಂತ. ಬಿಲೀವ್ ಮೀ, ಆ ಬೀಟ್ರೂಟ್ ತಿಂದಿದ್ರು ಸಹ ಕೆಂಪು ಹೋಗಿದೆ.
ಬಟ್ ನಾನು ಅವನು ಮಲಗಿಸ್ಬಿಟ್ಟು ನನ್ನ ಡೆಲೆಮಲ್ಲಿದ್ದೆ ನಾನು ಆ್ಯಕ್ಚುಲಿ. ಏನಕ್ಕೆ ಸುಮ್ಮನೆ ಅವನು ಕೊಲೊನೋಸ್ಕೋಪಿ ಮಾಡೋದು ಅಂತ. ಇಲ್ಲ, ಮಾಡಿದ್ರೆ ಕೊಲೊನೋಸ್ಕೋಪಿ ತಪ್ಪೇನಾಗಲ್ಲ, ಬಟ್ ಮಾಡದೆ ಹೋದರೆ ಇಫ್ ಐ ಮಿಸ್ ಸಮಥಿಂಗ್ ಇಟ್ಸ್ ಎ ಕ್ರೈಮ್ ಆನ್ ಮೈ ಪಾರ್ಟ್ ರೈಟ್. ಅಂತ ಈ ಕೊಲೊನೋಸ್ಕೋಪಿ ಮಾಡ್ತೀನಿ. ಅವನಿಗೆ ಗಟ್ಟಲ್ಲಿ ಅಸೆಂಡಿಂಗ್ ಕಾಲನಲ್ಲಿ ಬಿಗ್ ಗ್ರೋತ್, ಕ್ಯಾನ್ಸರಸ್ ಗ್ರೋತ್. ನಿಮ್ಗೆ ಅರ್ಥ ಆಯ್ತಾ? ಹೆಂಡತಿ ನೀವು ಬೀಟ್ರೂಟ್ ಅಂದ್ರಲ್ಲ, ಹೆಂಡತಿ ಸ್ಟೆಲಿಂಗ್ ಬೀಟ್ರೂಟ್ ಡಿಫೆನ್ಸ್. ಅವನೇ ನಂಗೇನಿಲ್ಲ ಬಿಡಮ್ಮ ನನಗೆ ಅಂತ ಅವನು. ಅವ್ರೊಂದು ಬೀಟ್ರೂಟ್ ಬೆಳೆಸ್ಕೊತಾ ಹಾಂ, ಇದ್ದಾರೆ. ನನಗೇನು ಇಲ್ಲ ಬಿಡಮ್ಮ ಅಂತಂದ ಅವನು. ಮಾಡಿದ್ರೆ ಅಸೆಂಡಿಂಗ್ ಕಾಲನ್ ಗ್ರೋತ್. ಅರ್ಥ ಆಯ್ತಲ್ವಾ? ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಗಟ್ ಹೆಲ್ತ್ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು. ನೆವರ್ ನೆಗ್ಲೆಕ್ಟ್ ಗಟ್ ಹೆಲ್ತ್. ಸರ್, ಈಗ ನಿಮ್ಮ ಹಾಸ್ಪಿಟ್ಲಿಗೆ ಬರಬಾರ್ದು ಅಂದ್ರೆ ಜನ ಏನೇನು ಪ್ರಾಕ್ಟೀಸ್ ಮಾಡಬೇಕು? ನಮ್ಮ ಹಾಸ್ಪಿಟಲ್ಗೆ ಬರಬಾರ್ದು ಅಂದ್ರೆ ಎಲ್ಲರೂ ಬರಬೇಕು ಅಂದ್ರೆ ಕೇಳ್ತಾರೆ, ಬಟ್ ವಿ ಆರ್ ಆಸ್ಕಿಂಗ್ ಫಾರ್ ಆರ್ ಜನಕ್ಕೆ. ನಮ್ಮ ಹಾಸ್ಪಿಟಲ್ಗೆ ಬರಬಾರ್ದು ಅಂದರೆ ಫಸ್ಟ್ ನಿದ್ದಿ ಅಂದ್ರಲ್ಲ ನೀವದು, ನಿದ್ದಿ ಮಲಗಿದಾಗ ಬೆಳಗ್ಗೆ ಅಂತ. ನಿದ್ದೆ, ಎದ್ದಾಗ ಲದ್ದಿ. 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು. 6 ಅವರ್ಸ್ 7 ಅವರ್ಸ್ ಅಲ್ಲ, 8 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ. ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಚೆನ್ನಾಗಿ ನೀರು ಕುಡೀರಿ. 20 kg ಇದೆ 1 ಲೀಟ್ರ್ ನೀರು ಕುಡೀರಿ. 60 kg ಇದೆ 3 ಲೀಟ್ರ್ ನೀರು ಕುಡೀರಿ. ಚೆನ್ನಾಗಿ ಹಣ್ಣು ತಿನ್ನಿ, ಚೆನ್ನಾಗಿ ತರಕಾರಿ ತಿನ್ನಿ, ಚೆನ್ನಾಗಿ ಸೊಪ್ಪು ತಿನ್ನಿ. IT ಪ್ರೊಫೆಷನಲ್ಸ್ ಕೂತಿರ್ತಾರಲ್ಲ, ಬೆಳಗ್ಗೆಯಿಂದ ಹಿಡ್ದು ಲ್ಯಾಪ್ಟಾಪ್ ಇಸ್ ದರ್ ಫಸ್ಟ್ ವೈಫ್. ಅಂಟ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲೋದು ಲ್ಯಾಪ್ಟಾಪ್ ಇರುತ್ತೆ. ಆಮೇಲೆ ಕೆಳಗೆ ಯಾವುದೋ ಒಂದು ಬ್ರ್ಯಾಂಡ್ ಫೆವಿಕಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಮೇಲಕ್ಕೆ ಎದ್ದೇಳೋದಲ್ಲ. ಟೇಕ್ ಬ್ರೇಕ್ ಎವ್ರಿ 1 hour, ರೈಟ್? ಇದೆಲ್ಲ ಇದ್ರೆ ನಮ್ಮ ಹಾಸ್ಪಿಟಲ್ಗೆ ಬರಲ್ಲ. ಅಷ್ಟೇ, ಸಿಂಪಲ್ ಸಿಂಪಲ್ ಬೇಸಿಕ್ ಲೈಫ್ ಸ್ಟೈಲ್ ಬಾಸ್. ಸ್ಲೀಪ್, ವಾಟರ್, ಫಿಸಿಕಲ್ ಆಕ್ಟಿವಿಟಿ. ಇನ್ ಕೇಸ್ ಯು ಪಾಸ್ ಎ ಹಾರ್ಡ್ ಸ್ಟೂಲ್, ಸ್ಲೋಲಿ ಯು ರಿಲೀಸ್ ಇಟ್. ಕಂಟ್ರೋಟಿಫಿಕೇಶನ್. ಆ ಹಾರ್ಡ್ ಸ್ಟೂಲ್ ಮಾಡಿದಾಗ ಜೋರಾಗಿ ಮಾಡ್ದ ಅಂದರೆ ಫಿಶರ್ ಆಗ್ಬಿಡುತ್ತೆ. ಸರ್, ಇದ್ರದ್ದು ಕೇಳ್ತೀನಿ. ಐ ಮೈಟ್ ಟೆಲ್ ಇಟ್ಸ್ ಅ ಪರ್ಸನಲ್ ಇಶ್ಯೂ. ಯಾವತ್ತು ಒಂದ್ಸಲ ನನಗೆ ಇಶ್ಯೂ ಆಗಿದೆ ಅಂತ ಅನ್ಸಿತ್ತು. ಅವಾಗ ಏನಾಗಿತ್ತು, ನಾನು ಗೂಗಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇನ್ನೊಂದೇನು ಬಂತು ಅಂದ್ರೆ, ನೀವು ಗನ್ ಜಾಸ್ತಿ ಯೂಸ್ ಮಾಡಿದ್ರೆ ಅವಾಗ್ಲೂ ಫಿಶರ್ ಆಗುತ್ತೆ ಅಂತ. ಕೆನ್ ವಿ ಟಾಕ್ ಅಬೌಟ್ ದಿಸ್? ಗನ್ ಹೆಲ್ತ್ ಫಾಸ್ಟ್ ಸ್ಪ್ರೇ. ಯುರೋಪಿಂದ ಎಸ್. ಆಕ್ಚುಲಿ ಅದರಿಂದ ಆಗಲ್ಲ. ಓಕೆ. ಬಟ್ ಈ ಸಣ್ಣ ಪುಟ್ಟ ಹೋಟ್ಲಿಗೆ ಹೋಗೋದು ಅಭ್ಯಾಸ ಇದೆ ನಿಮಗೆ, ಲಾಡ್ಜ್ಗಳಿಗೆ. ಆ ಗನ್ ಇಟ್ಟ ಅಂದ್ರೆ ಹೆಂಗ್ ಹೊಡಿಯುತ್ತೆ ಅಂದ್ರೆ, ಅದು ಈ ಕಾರ್ಗೆ ಸರ್ವಿಸ್ ಹೊಡಿತಾರಲ್ಲ, ಕಾರ್ ಸರ್ವಿಸ್ ಬುಸ್ ಹೊಡಿತಾರಲ್ಲ, ಅದು ಹೊಡೆದೇ ಸಿಕ್ಕಾಪಟ್ಟೆ ನೋವಾಗ್ಬಿಡುತ್ತೆ. 10 ಬಾರ್ ಪ್ರೆಷರ್. ನನಗೂ ಅದು ಅನುಭವ ಆಗಿದೆ. ಆ ಪ್ರೆಷರ್ ಇರಬೇಕಲ್ಲ, ಶುಡ್ ಬಿ ಲೈಕ್ ಎ ಫ್ಲವರ್. ಈ ಫ್ಲವರ್ ಶವರ್ ಅಂತ ಬರುತ್ತೆ, ಸ್ಮೂತ್ ಆಗಿರಬೇಕು. ಜೋರಾಗಿ ಹೊಡೆದ್ರೆ ಸಖತ್ ನೋವಾಗುತ್ತೆ ಅಷ್ಟೇ. ಬಟ್ ಕ್ರ್ಯಾಕ್ ಆಗೋದು, ಫಿಶರ್ ಆಗೋದು ಬಿಕಾಸ್ ಆಫ್ ಹಾರ್ಡ್ ಸ್ಟೂಲ್, ಬಿಕಾಸ್ ಆಫ್ ಸ್ಟ್ರೈನಿಂಗ್. ಓಕೆ, ದಿಸ್ ಇಸ್ ಲೈಕ್ ಅಂದ್ರೆ ಏನು ಅಂತ ಏನು ಹೌದೌದು ಸರ್. ಬಟ್ ಈಗ ಗಟ್ ಹೆಲ್ತ್ ಬಗ್ಗೆನೂ ಮಾತಾಡ್ತಿದ್ವಿ. ಯಾಕುಲ್ಟ್ ಕುಡೀರಿ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಅಂತ ಒಂದ್ ಬರುತ್ತೆ. ಈಗ ಹೊಸದಾಗಿ ಪೌಡರ್ಡ್ ಫೈಬರ್ ಬರುತ್ತೆ. ಸೊ ದಟ್ಸ್ ಆಲ್ಸೋ ಒನ್ ಆಫ್ ದ ಥಿಂಗ್. ನಂಗೆ ಆಡ್ಸ್ ಎಲ್ಲ ಬರುತ್ತೆ. ಇದು ಪ್ರೊಸೆಸ್ಡ್ ಅಟ್ ದ ಎಂಡ್ ಆಫ್ ದ ಡೇ. ಡೂ ಯು ರೆಕಮೆಂಡ್ ದಿಸ್ ಆರ್ ಸ್ಕಿಪ್ ಮಾಡೋದು ಬೆಟರಾ? ಸರ್, ನಾನು I am against anything which is processed, anything which is packed in the shelf. I am natural ಆಗಿ ಮೊಸರು ತಿನ್ನಿ, ಇಡ್ಲಿ. ಅಂದ್ರೆ ಬೆಳಿಗ್ಗೆ ಎದ್ದಾಗ ಮೊಸರು ತಿನ್ಬೇಕಾ? ತಿನ್ನಿ ಸರ್, ಏನಾಗುತ್ತೆ? ಒಳ್ಳೇದಾ? ನಥಿಂಗ್ ರಾಂಗ್. ಖಾಲಿ ಹೊಟ್ಟೆಲಿ ನಥಿಂಗ್ ರಾಂಗ್ ಸರ್. ಈಗ ಖಾಲಿ ಹೊಟ್ಟೆಲಿ ಏನೇನೋ ತಿನ್ಬೇಕಂತ ಇದೆ ಸರ್. ಅಂದ್ರೆ ತುಪ್ಪ ತಿನ್ನಿ, ಆಮೇಲೆ ಬುಲೆಟ್ ಕಾಫಿ ಕುಡೀರಿ, ಈ ಕಡೆ ಮೊಸರು ತಿನ್ನಿ. ಎಲ್ಲ ಇಂಟರ್ನೆಟ್ ಡಾಕ್ಟರ್ಸ್ ಅಂತ. ನಾವೆಲ್ಲ ಅಭ್ಯಾಸ ಏನಪ್ಪ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿ, ಪೇಪರ್ ಓದು, ಏನೋ ವರ್ಕೌಟು, ವಾಕಿಂಗು ಮಾಡು, ಆಮೇಲೆ ಸ್ನಾನ ಮಾಡು, ಬ್ರೇಕ್ಫಾಸ್ಟ್ ಮಾಡು, ಕೆಲಸ ಮಾಡೋ ಶುರು ಮಾಡು. ರೊಟೀನ್ ಆಗಿರೋದು ಬಿಟ್ಬಿಟ್ಟು ಏನೇನೋ ಮಾಡ್ಕೊಂಡೆಲ್ಲ ಮಿಸ್ ಮಾಡ್ಕೊಂಡು ದೇ ಆರ್ ಕಾಂಪ್ಲಿಕೇಟಿಂಗ್ ದೇರ್ ಹೆಲ್ತ್ ಆಕ್ಚುಲಿ. ಓಕೆ, ಸಿಂಪಲ್ ರೊಟೀನ್ ಲೈಫ್ ಸ್ಟೈಲ್. ವೈ ಕಾಂಟ್ ಪೀಪಲ್ ಡೂ ಇಟ್? ಐ ಆಮ್ ರೈಟ್ ಅಕ್ಷಯ್? ವೆರಿ ಟ್ರೂ. ಸರ್, ಲೆಟ್ಸ್ ಕಮ್ ಟು ದ ಪ್ರೆಸೆಂಟ್ ರೂಟೀನ್. ಇವಾಗ ಏನಾಗಿದೆ ಅಂದ್ರೆ, ಸೋಷಿಯಲ್ ಡ್ರಿಂಕಿಂಗ್ ಹ್ಯಾಸ್ ಬಿಕಮ್ ಕಾಮನ್. ಅಂಡ್ ನಾನು ಮಾತಾಡಿರೋ ಡಾಕ್ಟರ್ಸ್ ಎಲ್ಲ ಹೇಳಿರೋದು, ಸ್ಮೋಕಿಂಗ್ ಇಸ್ ದ ವರ್ಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಈ ಡ್ರಿಂಕಿಂಗ್, ಸ್ಮೋಕಿಂಗ್ ಒಂಥರ ಸೋಷಿಯಲ್ ಡ್ರಿಂಕಿಂಗ್, ನಾರ್ಮಲ್. ಎಕ್ಸಾಕ್ಟ್ಲಿ. ಇದರಿಂದ ನನ್ನ ಪಾರ್ಟ್ನರ್ ಆಗಲ್ಲ ಅವನು. ಡ್ರಿಂಕ್ ಮಾಡಿದವರು ದೂರ ಇಡ್ತಾರೆ. ಇದೆಲ್ಲ ಕಾಮನ್ ಸೇಯಿಂಗ್ಸ್ ಅಲ್ಲ. ಸೊ ವಾಟ್ ಡು ಯು ವಾಂಟ್ ಟು ಆಸ್ಕ್ ಮೀ? ವಾಟ್ ಎಫೆಕ್ಟ್ ಡಸ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಹ್ಯಾವ್ ಆನ್ ಯುವರ್ ಗಟ್ ಅಂಡ್ ಇಂಡೈರೆಕ್ಟ್ಲಿ ನಿಮಗೆ ಫಿಶರು, ಫಿಸ್ತುಲ್ ಇದಕ್ಕೆ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತೆ? ಎಕ್ಸಾಕ್ಟ್ಲಿ. ಏನಾಗುತ್ತೆ, ಸ್ಮೋಕ್ ಮಾಡಿದಾಗ ಡಿಹೈಡ್ರೇಷನ್ ಆಗುತ್ತೋ ಇಲ್ವೋ? ಎಸ್ ಆರ್ ನೋ? ಎಸ್. ಆಲ್ಕೋಹಾಲ್ ತಗೊಂಡು ಡಿಹೈಡ್ರೇಷನ್ ಆಗುತ್ತೋ ಇಲ್ವೋ? ಡಿಹೈಡ್ರೇಷನ್ ಆದಾಗ ವಾಟರ್ ಇಸ್ ಅಬ್ಸಾರ್ಬ್ಡ್ ಇನ್ ದ ಗಟ್ ಅಂಡ್ ಯುವರ್ ಸ್ಟೂಲ್ ಬಿಕಮ್ಸ್ ಹಾರ್ಡರ್. ನಾವೇನು ಹೇಳ್ತೀವಿ ಗೊತ್ತಾ? ಸಂಡೇ ಈವ್ನಿಂಗ್ ಬಾಟಮ್ಸ್ ಅಪ್
ಮಂಡೇ ಮಾರ್ನಿಂಗ್ ಬಾಟಮ್ಸ್ ಡೌನ್. ಸಂಡೇ ಬ್ಲಡಿ ಸಂಡೇ ಪಾರ್ಟಿ ಮಾಡಿರ್ತಾರೆ, ಕೊನೆ ಪೆಕ್ಕೊಂದು ಬಾಟಮ್ಸ್ ಎತ್ತಿರ್ತಾರೆ. ಮಂಡೇ ಮಾರ್ನಿಂಗ್ ನಮ್ಮ ಕ್ಲಿನಿಕಲ್ ಲೈನಲ್ಲಿ ಇರ್ತಾರೆ ಎಲ್ಲ ಬಾಟಮ್ಸ್ ಡೌನ್. ಯಾಕಪ್ಪ ಅಂದರೆ ಸರ್ ಮೊನ್ನೆ ಸರಿಯಾಗಿ ತಿಂದ್ಬಿಟ್ಟೆ ಸರ್, ಅದೇನೇನೋ ಚಿಕನ್ ಮಟನು ಸ್ಟಾರ್ಟರ್ಸ್ ಗೀಟರ್ಸ್ ಎಲ್ಲ ತಿಂದೆ, ಆಮೇಲೆ ಲಾಸ್ಟ್ಗೆ ಕುಡಿದ್ಬಿಟ್ಟಿದೆ ಜಾಸ್ತಿ, ಏನು ತಿನ್ನೋ ಗೊತ್ತಾಗಿಲ್ಲ ಸರ್. ಬೆಳಗ್ಗೆ ನೋಡ್ತೀನಿ ಸಿಕ್ಕಾಪಟ್ಟೆ ಹಾಟ್ ಸ್ಟೂಲು ಸರ್ ಅಂತ ಬ್ಲೀಡಿಂಗ್ ಆಗಿ ಒನ್ ಪೇಷಂಟ್ ಕುಡ್ದು ನಾನ್ ವೆಜ್ ತಿಂದು ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಡ್ರಾಪ್ಸ್ ಬೀಳ್ತಾ ಇತ್ತು ಪಾರ್ಟಿ ಮಾಡಿ ಸಂಡೇ ನೈಟ್. ಮಂಡೇ ಅರ್ಲಿ ಮಾರ್ನಿಂಗ್ ಇವನ್ ಬಿಫೋರ್ ಎನಿಬಡಿ ಕೇಮ್ ಟು ಹಾಸ್ಪಿಟಲ್ 6:30 ಬಂದಿದೆ ನಾನು. ಐ ವೆಂಟ್ ಎಟ್ 7 o'clock. ಎಲ್ಲ ಕಡೆ ಬ್ಲಡ್ ಸ್ಟೇನ್ಸ್. ಏನಪ್ಪ ಅಂದರೆ ಸರ್ ಯಾರೋ ತುಂಬ ಬ್ಲೀಡ್ ಆಗ್ತಾಯಿದೆ ಸರ್, ಅಡ್ಮಿಟ್ ಮಾಡಿದ್ದೀವಿ ಅಂತ. ರೆಡ್ ಲೆವೆಲ್ ಹೋಗಿ ನೋಡಿದ್ರೆ ಕೈ ಹಿಡ್ತೀನಿ, ಫುಲ್ ಫಿಜರ್ಸು. ಏನು ಮಾಡಿದೆಪ್ಪ ಅಂದರೆ ಸರ್ ಇಷ್ಟು ದಪ್ಪ ಹೋಯ್ತು ಸರ್. ಏನಂತ ಗೊತ್ತವನು, ಸರ್ ಆನೆ ಲದ್ದಿ ನೋಡಿದ್ದೀರಾ ಸರ್, ಆ ಥರ ಹೋಯ್ತು ಸರ್ ಅಂತ. ಏಜ್ ಸರ್ ಇವ್ರಿಗೆ? ಹೌ ಓಲ್ಡ್ ವಾಸ್ 27 years, ಯಂಗ್ ಫೆಲೋ, ಸರ್. IT ಪ್ರೊಫೆಷನಲ್ ವರ್ಕಿಂಗ್ ಇನ್ IBM. ಸರ್ ಇದು ತುಂಬಾ ಕಾಮಿಡಿ ಕಥೆಗಳು ಇರುತ್ತಲ್ಲ ಸರ್. ಕಾಮಿಡಿ ಕಥೆಗಳು ಇರುತ್ತೆ, ಟ್ರಾಜಿಕ್ ಕಣ್ಣಲ್ಲಿ ನೀರು ಹಾಕೋ ಕಥೆನೂ ಇರುತ್ತೆ. ನಮಗೆ ಕಾಮಿಡಿ ಅನ್ಸುತ್ತೆ, ಬಟ್ ಫಾರ್ ದೆಮ್ ಇಟ್ ಇಸ್ ಕಾಮಿಡಿ ಅನ್ಸುತ್ತೆ. ಕಣ್ಣಲ್ಲಿ ನೀರು ಹಾಕ್ತೇವೆ ಆ್ಯಕ್ಚುಲಿ ನೆನೆಸ್ಕೊಂಡ್ರೆ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ತುಂಬ ಬಡವರು ನಂಜನಗೂಡಿಂದ ಮದುವೆ ಆಗಿದೆ, ಗಂಡನಿಗೆ ಫಿಸ್ಚುಲ್ ಆಗಿದೆ. ಫಿಸ್ಚುಲ್ ಆಗಿದ್ರೆ ಪಸ್ ಎಲ್ಲ ಬರ್ತಾ ಇರುತ್ತೆ, ದಿ ಕಾಂಟ್ ಹ್ಯಾವ್ ದೇರ್ ಪ್ರೈವೇಟ್ ಲೈಫ್. ಎಲ್ಲೋ ಆಪ್ರೇಟ್ ಮಾಡಿದ್ದಾರೆ ಮೈಸೂರಲ್ಲಿ, ಮತ್ತೆ ಬಂದಿದೆ ಫಿಸ್ಚುಲ, ಮತ್ತೆ ಆಪ್ರೇಟ್ ಮಾಡಿದ್ದಾರೆ, ಮತ್ತೆ ಬಂದಿದೆ ಫಿಸ್ಚುಲ. 3 times ಆಪ್ರೇಟ್ ಮಾಡಿ ಫಿಸ್ಚುಲ ಮತ್ತೆ ಬಂದಿದೆ. ಹೆಂಡತಿ ಆದವಳು ಗಂಡನಿಗೆ ಏನೋ ದೊಡ್ಡ ಕಾಯಿಲೆ ಬಂದಿದೆ ಅಂತೇಳಿ, ಹಳ್ಳಿ ಜನ ಪಾಪ, ಕಾಯಿಲೆ ಬಂದಿದೆ ಅಂಥೇಳಿ ಶಿ ಇಸ್ ಕಮಿಟೆಡ್ ಸೂಸೈಡ್, ಹ್ಯಾಂಗ್ಡ್ ಹರ್ಸೆಲ್ಫ್. ಇಟ್ಸ್ ಎ ಟ್ರೂ ಸ್ಟೋರಿ. ಸೂಸೈಡ್ ಮಾಡಿದ್ಮೇಲೆ ಹೆಂಡತಿ ಮನೆಯವರು ಹೆಣ್ಣು ಮನೆಯವರು ತಾಯಿ ಮತ್ತು ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ, ಮರ್ಡರ್ ಮಾಡಿದ್ದಾರೆ ಏನೋ ಮಾಡಿದ್ದಾರೆ ಅಂತ. FIR ಆಗುತ್ತೆ. 9 ತಿಂಗಳು ದೇ ವಿಲ್ ಬಿ ಇನ್ ಜೈಲ್. ಲಾಸ್ಟ್ ಮಂತ್ ದೇ ಕೇಮ್ ಟು ಮೀ, ದೇ ಟೋಲ್ಡ್ ದ ಸ್ಟೋರಿ ಟು, ಹಿಂಗೆ ಆಗೋಯ್ತು ಸರ್, ಜೈಲಲ್ಲಿ ಇದ್ವಿ ನಾವು ಅಂತ. ಕೇಸ್ ಕ್ಲೋಸ್ ಆದ, ಇಲ್ಲೂ ಸರ್ ಇನ್ನೂ ಕೇಸ್ ನಡೀತಾ ಇದೆ, ಕೋರ್ಟ್ಗೆ ಹೋಗ್ಬೇಕು, ಹಿಂಗೆ ಸುರ್ಸ್ಕೊಂಡು ಹೆಂಗೆ ಕೋರ್ಟ್ಗೆ ಹೋಗೋದು ಅಂತ ನಿಮ್ಮ ಹತ್ರ ಬಂದ್ವಿ ಸರ್, ಯಾರೋ ಹೇಳಿದ್ರು ಸರ್ ಇಲ್ಲಿ ಹೋಗಿ ಚೆನ್ನಾಗಿ ಮಾಡ್ತಾರೆ ಅಂತ. ದೇ ವರ್ ವೆರಿ ವೆರಿ ಪುವರ್. ಐ ಆಪರೇಟೆಡ್ ಫ್ರೀ ಆಫ್ ಕಾಸ್ಟ್ and send them. ಅರ್ಥ ಆಯ್ತಲ್ವಾ? ಸೊ ಲೈಕ್ ದಿಸ್ ಐ ಹ್ಯಾವ್ ಥೌಸಂಡ್ಸ್ ಆಫ್ ಸ್ಟೋರೀಸ್, ಎಮೋಷನಲ್ ಸ್ಟೋರೀಸ್ ವೇರ್ ಯು ವಿಲ್ ಬಿ ಇನ್ ಟಿಯರ್ಸ್ ಇಫ್ ಯು ಸಿ ದಟ್. ಯಂಗ್ಸ್ಟರ್ಸ್ 25 years, 30 years, 40 years, ಇಬ್ಬರು ಮಕ್ಕಳು ಬಂದಿರ್ತಾರೆ, ಮುದ್ದಾದ ಮಕ್ಕಳು ಬಂದಿರ್ತಾರೆ. ವಿಲ್ ಬಿ ಇನ್ IT ಪ್ರೊಫೆಷನಲ್, ವೆರಿ ಬಿಗ್ ಪೊಸಿಷನ್, ಅರ್ನಿಂಗ್. ಸಡನ್ಲಿ ವಿಡಿಯೋ ಕಾಲೋನೋಸ್ಕೋಪಿ, ವಿಡಿಯೋ ಕಾಲ್ ಆನ್ ಕ್ಯಾನ್ಸರ್. ದೇ ವಿಲ್ ಕ್ರೈ ದೇರ್ ಇಟ್ ಸೆಲ್ಫ್. ಅರ್ಥ ಆಯ್ತಲ್ವಾ? ಸೊ ಈ ಕಾಮಿಡಿ ಸ್ಟೋರೀಸ್ಗೆ, ಎಸ್ ಪೈಲ್ಸ್ ಅಂದರೆ ಕಾಮಿಡಿ ಮಾಡ್ತಾರೆ, ದಟ್ಸ್ ಆಲ್ ದೇರ್. ಬಟ್ ಆ ಪೈಲ್ಸು, ಫಿಷರು, ಫಿಸ್ಚುಲಾ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸ್ ಇವೆಲ್ಲ ಬಂದಾಗ ನಿಜವಾಗ್ಲೂ ಇಟ್ ಇಸ್ ವೆರಿ ಇಮೋಷ್ನಲ್. ಮಕ್ಕಳಿಗೆ ಐ ಟೆಲ್ ಯು ಸಮಥಿಂಗ್, ನಮ್ಮ ಮೀಟಿಂಗ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆಯಿತು, ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಯಿತು. ಇದಾದಾಗ ಏನಾಗುತ್ತೆ, ಡಿಸೀಸ್ ಪ್ಯಾಟ್ರನ್ಸು ಚೇಂಜ್ ಆಗುತ್ತೆ. ಎಸ್ ಆರ್ ನೋ? ಎಸ್. ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು ಅಂತ ನಾವು ಓದಬೇಕಾದ್ರೆ, MS ಮಾಡಬೇಕಾದ್ರೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ನಾನಂತೂ ಒಂದು ಕೇಸು ನೋಡಿಲ್ಲ. ಬಹುಶಃ ಬೇರೆ ಹುಡುಗರು ಗೋಲ್ಡ್ ಮೆಡಲಿಸ್ಟ್ಗಳೆಲ್ಲ ನೋಡೋರೇನೋ ಗೊತ್ತಿಲ್ಲ. ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಲೀಡರ್ಶಿಪ್ಪು ಅದೆಲ್ಲ ಬಂಕ್ ಎಲ್ಲ ಮಾಡಿದ್ದೀವಿ, ನಾವಂತೂ ನೋಡಿಲ್ಲ. ಅವತ್ತು ಸ್ಟಡಿ ಮಾಡಿದಾಗ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಹೈದರಾಬಾದ್, ಇಟ್ ವಾಸ್ ಓನ್ಲಿ 0.5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್. ಇವತ್ತು 5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಗಾಟ್ ಅಲ್ಸರೇಟಿವ್ ಕೊಲೈಟಿಸ್ ಆ್ಯಂಡ್ Crohn's disease. It is worse than cancer. It's a lifelong disease. Sir, please explain about this. ಯಾವ ಥರ ಇರುತ್ತೆ ಸಿಂಪ್ಟಮ್ಸ್? Yes. Very important, especially for children. ಯಾವತ್ತೂ ಈ ಥರ ಕೂತಿಲ್ಲ ಸರ್, ಫಸ್ಟ್ ಟೈಮ್ ಇಂಟ್ರೆಸ್ಟಿಂಗ್ ಆಗಿ ಹೇಳಿ. It is very important for children and parents who are ಈಗ ಜೆನ್ಸೀಸ್ಗೆಲ್ಲ ಮಕ್ಕಳಾಗ್ತಾರೆ ಈಗ. ನೀವೇನು ಜೆನ್ಸಿ ಅಂದ್ರೆ? ಇಲ್ಲ ಸರ್, ಮಿಲಿಯನ್ಸ್ಗೆಲ್ಲ ಮಕ್ಕಳಾಗ್ತದೆ ಈಗ. ಗಾಡ್ಸ್ ಗ್ರೇಸ್. I'll tell you, Akshay and Abhishek, one doctor, proper hospital owner, his son, 9 years, once again, side devotee, Swami's devotee. See how Lord connects anta. ಅವನಿಗೆ ಆಪ್ಸೆಸ್ ಆಗಿದೆ, ಕುರ ಆಗಿದೆ. ಇನ್ನೊಂದು ಸರ್ತಿನ ಫೋನ್ ಮಾಡಿದ್ರು, ಫೋನಲ್ಲಿ ಇದು ನನ್ನ ಮಗನಿಗೆ ಆಪ್ಸೆಸ್ ಆಗ್ಬಿಟ್ಟಿದೆ ಅಂತ. ಅವರೇ ಅದೇನಪ್ಪ 2 ನಿಮಿಷದ ಕೆಲಸ, ಹಿಂಗೆ ಕೈ ಹಾಕಿ ತೆಗೆದ್ಬಿಡ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತ.
ಹಿ ವೆಂಟ್ ಅನದರ್ ಡಾಕ್ಟರ್ ಸರ್ಜನ್ ಮೈ ಕ್ಲಾಸ್ಮೇಟ್, ಹಂಗೆಲ್ಲ ಮಾಡಬೇಡ ನೀನು, ಬೆಸ್ಟ್ ಡಾಕ್ಟರ್ ಪರಮೇಶ್ವರ್ ಹೋಗೋದು ಬಂದಾಗ ತಂದೆ ತಾಯಿ ಡಾಕ್ಟರ್ಸ್, ಮಗ ಬಂದರು 9 years ಯಂಗ್ ಕಿಡ್, ಆ್ಯಪ್ಸಸ್ ಇತ್ತು. ನಾನು ಯಾರೇ ಮಕ್ಕಳು ಬಂದರೂ ಐ ವೆರಿ ಸಸ್ಪಿಷಿಯಸ್. ನಾನು ಹೇಳಿದ್ನಲ್ಲ ವಿಂಡೋ ಟು ದಿ ಏನಲ್ ಜೆ ಸಿಸ್ಟಮ್ ಅಂತ. ಆ್ಯಪ್ಸಸ್ ಮಾಡೋಕ್ಕೆ ಮೊದಲು ಒಂದು ಕೊಲೊನೋಸ್ಕೋಪಿ ಮಾಡಿದೆ. ಆ ಹುಡುಗನಿಗೆ ಫುಲ್ ಬ್ಲೋನ್ ಕ್ರಾನ್ಸ್ ಡಿಸೀಸ್ ಇತ್ತು. ಕ್ರಾನ್ಸ್ ಡಿಸೀಸ್ ಏನು ಅಂತ ಹೇಳಿದ್ರೆ ಬಾಯಿಂದ ಹಿಡಿದು ಏನೇಸ್ವರೆಗೂ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಇಂಟೆಸ್ಟೈನಲ್ ಅಂತ ಕರಿತೀವಿ, ಅಂದರೆ ಗಟ್ಟಿಂದ ಹೊರಗಡೆನೂ ಸಿಮ್ಟಮ್ಸ್ ಇರುತ್ತೆ. ಜಾಯಿಂಟ್ ಪೇನ್ಸ್ ಬರುತ್ತೆ, ಕಣ್ಣು ತೊಂದರೆ ಆಗುತ್ತೆ, ಬಾಯಲ್ಲಿ ಅಲ್ಸರ್ ಇರುತ್ತೆ, ಬೇರೆ 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 ಸಿಮ್ಟಮ್ಸ್ ಎಲ್ಲ ಬರುತ್ತೆ. ಈ ಕಾಯಿಲೆ ಇದೆಯಲ್ಲ, ಇಂಡಿಯಾದಲ್ಲಿ 100%ಅಲ್ಲಿ 100% ಕಾಯಿಲೆ ಜನಕ್ಕೆ ಬರ್ತಾ ಇದ್ರೆ 79 ಆರ್ ಸೀನ್ ಇನ್ ಚಿಲ್ಡ್ರನ್ ಫ್ರಮ್ 5 to 15 years ಏಜ್ ಗ್ರೂಪ್. ಎನಿ ಪರ್ಟಿಕ್ಯುಲರ್ ರೀಸನ್ ಸರ್? ಫುಡ್ ಹ್ಯಾಬಿಟ್ಸ್. ಅಲ್ಲ, ಫುಡ್ ಹ್ಯಾಬಿಟ್ಸ್ ಐ ಆಮ್ ಕಮಿಂಗ್ ವೆನ್ ಇಟ್ ಇಸ್ ಕಾಲ್ ಗಾನ್, ಮುಗಿತೆಲ್ಲ. ಐ ಮೀನ್ ಫುಡ್ ಹ್ಯಾಬಿಟ್ಸ್ ವಿಟಲ್. ಓಕೆ, ಲೆಟ್ ಮೀ ಟಾಕ್ ಅಬೌಟ್ ಫುಡ್ ಹ್ಯಾಬಿಟ್ಸ್. ಯು ನೋ ವೆರಿ ವೆಲ್. ಐ ಮೀನ್ ಆ ಬ್ರ್ಯಾಂಡ್ ಜಸ್ಟ್ ಹೇಳೋದು ಬೇಡ, ಚಿಪ್ಸು ಪ್ಯಾಕೆಡಲ್ಲಿ ಏನೋ ಇರುತ್ತೆ, ಎಲ್ಲ ಮಕ್ಕಳು ತಿಂತಾ ಇರ್ತಾರೆ. ಕರೆಕ್ಟ್. ಆಮೇಲೆ ಏರೇಟೆಡ್ ಡ್ರಿಂಕ್ಸು 0 ಶುಗರ್ ಅಂತೆ ಸ್ಟಾರ್ಟ್ ಮಾಡಿರ್ತಾರೆ. ಆಮೇಲೆ ಅದೆಲ್ಲಿ ಮೊಬೈಲ್ ಹಿಂಗೆ ಇಟ್ಕೊಂಡು ಇಲ್ಲಿರುತ್ತೆ, ಅದು ಇಲ್ಲಿಟ್ಕೊಂಡು ತಿಂತಾರೋ ಅಥವಾ ಇಲ್ಲಿಗೆ ಇಡ್ತಾರೋ ಗೊತ್ತಾಗಲ್ಲ. ಸರ್, ಈಗ ಮಕ್ಕಳು ಫೋನ್ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಸರ್. ಯಾರು ತಪ್ಪದು? ಪೇರೆಂಟ್ಸ್ದೆ. ಹೆಂಗಂದ್ರೆ ಇನಿಷಿಯೇಷನ್ ಇದೆಯಲ್ಲ, ಫಸ್ಟ್ ತಿನ್ಸ್ಬೇಕು ಮಕ್ಕಳಿಗೆ. ಮೊದಲೆಲ್ಲ ನಮಗೇನು ಫೋನ್ ತಿನ್ಸ್ ಮಾಡ್ತೀರಾ? ಇಲ್ಲ. ಅದೆಲ್ಲ ಒಂದು ಚಟ್ಪಟದ ಗೊಂಬೆ ಇತ್ತು, ಪಟ 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 ಅಂತ ಆಡಿಸ್ತಿದ್ರು. ಆ ಶಬ್ದಕ್ಕೆ ತಿನ್ಬಿಡ್ತಾ ಇದೀವಿ ನಾವು. ಕರೆಕ್ಟ್. ಇವಾಗ ಚಟ್ಪಟದ ಗೊಂಬೆ ಇಲ್ಲ, ಫ್ಲೈಓವರ್ ಆಗ್ಬಿಟ್ಟಿದೆ, ಗೊಂಬೆಗಳೇ ಇಲ್ಲ ಅಲ್ಲಿ ಮೈಸೂರು ರೋಡಲ್ಲಿ. ಕರೆಕ್ಟ್. ಕರೆಕ್ಟಾ? Correct. ಗೊಂಬೆಗಳೇ ಕಾಣಲ್ಲ ಈಗ. ಚನ್ನಪಟ್ಟಣದ ಗೊಂಬೆಗಳು ಇಲ್ಲ ಈಗ, ಬೈಪಾಸ್. ನಾನು ಫಸ್ಟ್ ಫ್ಲೈಓವರ್ ಆಗೋಯ್ತು. ಗೊಂಬೆ ಏನು ಫ್ಲೇವರ್ ಏನು ಏನ್ ಕನೆಕ್ಷನ್ ಅಂತ. ಗೊಂಬೆ ಇಲ್ಲ, Correct sir. ಗೊಂಬೆಗಳೆಲ್ಲ ಫ್ಲೈಓವರ್ ಆಗೋಯ್ತು. Correct. ಅವರೆಲ್ಲ ಹೋದ್ರು, ಅವರೆಲ್ಲ ಪಾಪ ಆರ್ಟಿಸನ್ಸ್ ಎಲ್ಲ ಹೌದು ಮಕ್ಳಿದಾಗ ಟಕ 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 ಅಂತ ಶಬ್ದ ಮಾಡಿ ತಿನ್ಸಾದ್ರು. ಹೌದು. ಇವಾಗ ಮದರೇ ಟಕ್ ಅಂತ ಮೊಬೈಲ್ ಫೋನ್ ಆನ್ ಮಾಡೋದು, ಯಾವುದೋ ಒಂದು ತೋರಿಸೋದು. ಒಂದ್ಸರಿ ಮಗು ನೋಡಿದೆ ನೆಕ್ಸ್ಟ್ ಟೈಮ್ ಏನು ಅದೇ ಬೇಕು ಅನ್ಸುತ್ತಲ್ವಾ? ಐ ಹ್ಯಾವ್ ಎ ಫ್ರೆಂಡ್, ಬಹುಶಃ ನೋಡಿದಾಗ ಅವನೇನು ಗೊತ್ತಾಗ್ಬಿಡ್ತು ಅವನಿಗೆ. ಮೇಲ ಸರ್? ಮೇಲ್ ನನ್ನ ಜೊತೆ ಊಟ ಮಾಡ್ತಾ ಇರ್ತಾನೆ, ಹ. ಹಿಂಗೆ ಫೋನು, ಫುಲ್ ಫೋನ್, ಓಕೆ. ಅಂಡ್ ಈಸ್ ಇನ್ ಎ ವೆರಿ ಟಾಪ್ ಪೊಸಿಷನ್ ಇನ್ ದಿಸ್ ಸ್ಟೇಟ್. ಸರ್, ಅರ್ಥ ಆಯ್ತಲ್ವಾ? ಗೊತ್ತಾಯ್ತು. ಸೊ ನಾನು ಏನು ಅಲ್ಸರೇಟಿವ್ ಕ್ರಾನ್ಸ್ ಡಿಸೀಸ್, ಆ Correct, ಕ್ರಾನ್ಸ್ Crohn's ಡಿಸೀಸ್ ಇದೆಯಲ್ಲ, ಹಾ. ಯಾಕೆ ಮಕ್ಕಳಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಈಟಿಂಗ್ ಹ್ಯಾಬಿಟ್ಸ್, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಯು ನೋ ಸಮಥಿಂಗ್, ವಿ ಆರ್ ಲಿವಿಂಗ್ ಇನ್ ಎ ಕಂಟಾಮಿನೇಟೆಡ್ ಪ್ಲಾನೆಟ್. ಕರೆಕ್ಟ್. You know something, all vegetables, fruits are all contaminated. ಎಸ್. You know something, IIC did a study that all vegetables around Bangalore city are got metallic poisons. So we are living in a contaminated planet. Just not packed and processed, contaminated. So environmental factors, dietary factors, genetic factors ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಡಿಸೀಸ್ಗೆ. ಮಕ್ಕಳಿಗೆ ಯಾಕೆ ಅಂತ ಹೇಳಿದ್ರೆ ಒನ್ ಆಫ್ ದ ರೀಸನ್ಸ್ ಇಸ್ ಈಟಿಂಗ್ ಹ್ಯಾಬಿಟ್ಸ್, ಮೇನ್ ಈಟಿಂಗ್ ಹ್ಯಾಬಿಟ್ಸು. US ಅಲ್ಲಿ ಹೇಗಿತ್ತು, ಜಿಯೋ ಕಲ್ಚರಲ್ ಶಿಫ್ಟ್ ಅಂತ ಹೇಳ್ತೀವಿ. ಸೊ ಇಂಡಿಯಾಗೆ ಶಿಫ್ಟ್ ಆಗಿದೆ ಅದು. ಇಮ್ಯಾಜಿನ್, 100 ಜನದಲ್ಲಿ 79 ಜನಕ್ಕೆ ಮಕ್ಕಳಿಗೆ ಬರ್ತಾ ಇದೆ ಅಂದರೆ, ಆ ಚಿಕ್ಕ ಮಗು 9 years, ಈಸ್ ನೇಮ್ ಆಲ್ಸೋ ಸ್ಟಾರ್ಟ್ಸ್ ವಿತ್ ಸಾಯ್ ಆ್ಯಂಡ್ ಹಿ ಹ್ಯಾಸ್ ಗಾಟ್ ಕ್ರಾನ್ಸ್ ಡಿಸೀಸ್. ಸೊ ನಾನು ನನ್ನ ಪ್ರಾಕ್ಟೀಸಲ್ಲಿ ಮಕ್ಕಳಿಗೆ ತುಂಬ ಅಲ್ಸರೇಟಿವ್ ಕ್ವಾಲಿಟೀಸು, ಕ್ರಾನ್ಸ್ ಡಿಸೀಸ್ ಬರೋದು ಆಲ್ಮೋಸ್ಟ್ ಎವ್ರಿ ಡೇ 2 to 3 ಚಿಲ್ಡ್ರನ್ ಬರ್ತಾ ಇದೆ. ಇಟ್ಸ್ ಎ ಸ್ಟ್ರಾಂಗ್ ಮೆಸೇಜ್ ಟು ಆಲ್ ಪೇರೆಂಟ್ಸ್ ದಟ್ ಪ್ಲೀಸ್ ಮಕ್ಕಳನ್ನ ರಿಸ್ಟ್ರೈನ್ ಮಾಡಿ ನೀವು ಈ ಫುಡ್ ಹ್ಯಾಬಿಟ್ಸಿಂದ ಅಂತ. ಹುಟ್ಟಿದಾಗಿಂದ ಐ ಹ್ಯಾವ್ ಸೀನ್ ಸಮ್ CEOs, ಸರ್ ವಿ ಡೋಂಟ್ ಗಿವ್ ಸಾಲ್ಟ್ ಟು ಅವರ್ ಚೈಲ್ಡ್, ವಿ ಡೋಂಟ್ ಗಿವ್ ಶುಗರ್ ಟು ಅವರ್ ಚೈಲ್ಡ್ ಅಂತ. ಎನಿಥಿಂಗ್ ವಿಚ್ ಇಸ್ ಇನ್ ವೈಟ್ ಇಸ್ ಡೇಂಜರಸ್ ಅಂತ ಹೇಳ್ತಾರಲ್ಲ, ಸಾಲ್ಟು, ಶುಗರ್, ಇನ್ನು 2-3 ಹೇಳ್ತಾರಲ್ಲ, ರೈಸ್, ಅದೆಲ್ಲ. ಸೊ ಮೆನಿ ಎಜುಕೇಟೆಡ್ ಪೇರೆಂಟ್ಸ್ ದೀಸ್ ಡೇಸ್ ಆರ್ ವೆರಿ ಕಾನ್ಷಿಯಸ್ ಅಬೌಟ್, ಬಿಕಾಸ್ ಈ ಫುಡ್ ಹ್ಯಾಬಿಟ್ಸ್ ಇದೆಯಲ್ಲ, ಪ್ಯಾಲೆಟ್ ಹೆಂಗೆ ಶುರು ಆಗುತ್ತೆ ಹೇಳಿ? ತಿಂದ್ಮೇಲೆ ಗೊತ್ತಾಗುತ್ತೆ. ಮಗು ಹೆಂಗೆ ಶುರು ಆಗುತ್ತೆ? ಫಸ್ಟ್ ಪೇರೆಂಟ್ಸೇ
ದ ಪ್ಯಾಲೆಟ್ ಇದೆಯಲ್ಲ ಇಟ್ ವಿಲ್ ಅಕ್ಸೆಪ್ಟ್ ದಟ್. Correct. ಹಂಗೆ ಮಕ್ಕಳು ಫಸ್ಟಿಂದನೇ ದೇ ಶುಡ್ ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್ಸ್ ಪ್ಯಾಲೆಟ್ ಆ್ಯಂಡ್ ದೇ ಶುಡ್ ಎನ್ಶ್ಯೂರ್ ನಾವೇನು ತಿನ್ನಿಸ್ತಾ ಇದೀವಿ ಮಕ್ಕಳಿಗೆ, ಏನು ತಿನ್ನಿಸ್ಬಾರ್ದು ಅಂತ. ಮಕ್ಕಳ ಹತ್ರ ಪೇರೆಂಟ್ಸು ಯೋಚನೆ ಮಾಡಿ ತಿನ್ನಿಸ್ಬೇಕು, ಮಕ್ಕಳ ಹತ್ರ ಪೇರೆಂಟ್ಸು ಯೋಚನೆ ಮಾಡಿ ಮಾತಾಡಬೇಕು. ಸರ್ ಸಿಂಪ್ಟಮ್ಸ್ ಏನು ಸರ್ ಇದರದ್ದು? ಕ್ರಾನ್ಸ್ ಡಿಸೀಸ್ದು ಬ್ಲೀಡಿಂಗ್ ಆಗೋದು, ಓಕೆ. ಲೂಸ್ ಮೋಷನ್ಸ್ ಆಗೋದು, ಹ್ಮ್. ಮ್ಯೂಕಸ್ ಆಗೋದು, ಹ್ಮ್. ಹೊಟ್ಟೆ ನೋವು ಬರೋದು, ಹ್ಮ್. ಸಣ್ಣ ಆಗೋದು, ಮತ್ತು ತುಂಬ ಅಡ್ವಾನ್ಸ್ ಡಿಸೀಸ್ ಇದ್ದರೆ ಕುರ ಅಂತ ಹೇಳಿದ್ನಲ್ಲ, ಹ್ಮ್. ಆಪ್ಸಸ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಬಟ್ ಇದು ಒಂದ್ಸರಿ ಬಂತು ಅಂದರೆ ಇಟ್ಸ್ ಫಾರ್ ಲೈಫ್ ಟೈಮ್. ರಿವರ್ಸ್ ಎಸ್, ಲೈಫ್ ಟೈಮ್ ಡೆಬಿಲಿಟೇಟಿಂಗ್ ಡಿಸೀಸ್ ಇಟ್ ಈಸ್. ಇಂಜೆಕ್ಷನ್ಸ್ ಈಚ್ ಇಂಜೆಕ್ಷನ್ ಕಾಸ್ಟ್ ಇಸ್ 1,11,000 rupees. 2 months ಒಂದ್ಸರಿ ಕೊಡ್ತೀವಿ ಒಂದು ಇಂಜೆಕ್ಷನ್ನು. ಕೆಲವು ಸರಿ 1 year ಕೊಡಬೇಕು, ಕೆಲವು ಸರಿ 2 years ಕೊಡಬೇಕು, ಕೆಲವು 3 years ಕೊಡಬೇಕು. ಆಮೇಲೆ ಮತ್ತೆ ಬಂದುಬಿಡುತ್ತೆ, ಸ್ವಲ್ಪ ದಿನ ಆದಮೇಲೆ ಮತ್ತೆ ಕೊಡಬೇಕು. ಆಮೇಲೆ ಏನೂ ಆಗದೆ ಇದ್ದಾಗ ಸರ್ಜರಿ ಮಾಡಬೇಕು. ಇದೆಲ್ಲ ಕ್ಯಾನ್ಸರ್ಗೂ ಕನ್ವರ್ಟ್ ಆಗುತ್ತೆ ಆಫ್ಟರ್ ಲಾಂಗ್ ಟೈಮ್. ದಟ್ ಕೈಂಡ್ ಆಫ್ ಡಿಸೀಸಸ್ ಆ್ಯಕ್ಚುಲಿ. ಜಸ್ಟ್ ಮೈಕ್ ಒಂದು ಸ್ವಲ್ಪ. ಯಾ, ಹಾಂ, ಸೊ ಈ ಥರ. ಸರ್ ಈಗ ಈ ಪಾರ್ಟ್ ಆಯಿತು. ಹ್ಮ್. ಕ್ಯಾನ್ಸರ್ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾಗೋದು, ಅದ್ರ ಹ್ಮ್. ಮುಂಚೆ Colorectal ಗೊತ್ತಾಗೋದು ಕೊಲೊರೆಕ್ಟಲ್ ಕ್ಯಾನ್ಸರ್. ಹ್ಮ್, ಹ್ಮ್, ಹ್ಮ್. ಅಂಡ್ ಇಟ್ ಇಸ್ ಇನ್ಕ್ರೀಸಿಂಗ್ ಬಿಕಾಸ್ ಆಫ್ ಅಗೇನ್ ಫುಡ್ Lifestyle, food habits, ಹ್ಯಾಬಿಟ್ಸ್ ಎಲ್ಲ. obesity, alcohol, smoking, ಹ್ಮ್. all this are precipitating factors for colorectal cancer. ಸೊ ಈಗ ಅಂದರೆ ಒಂದ್ಸರಿ ನಾನು ನಮ್ಮ ಫಾದರ್ ಇಬ್ಬರು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹಾ. ಸೊ ನಮ್ಮ ಅಮ್ಮ ಏನು ಹೇಳಿದ್ರು, ನಿಮ್ಮ ಅಪ್ಪ ತುಂಬ ಸಣ್ಣ ಆಗ್ತಿದ್ದಾರೆ, ಕರ್ಕೊಂಡು ಹೋಗು ಅಂತ. ಹಾಂ. ಅದೇನು ನಮ್ಮ ಅಪ್ಪ ಊಟ ಕಮ್ಮಿ, ವಯಸ್ಸಾಯ್ತು ಅಂದ್ರೆ ಊಟ ಕಮ್ಮಿ ಮಾಡ್ತಾ ಇದ್ದಾರೆ, ಇದು ಮಾಡ್ತಿದ್ದಾರೆ, ಸಣ್ಣ ಆಗ್ತಿದ್ದಾರೆ. ಬಟ್ ವಿ ವೆಂಟ್ ಟು ಅ ಡಾಕ್ಟರ್ ಇದ್ದವರು ಸೇಮ್ ಇದು ಮಾಡಿದ್ರು, ಏನು ಕ್ಯಾಮ್ರಾ ಒಳಗಡೆ ಕಳ್ಸು, ಕೊಲೊನೋಸ್ಕೋಪಿ ಮಾಡಿದ್ರು ಎಲ್ಲ. ಹಿ ಡಿಂಟ್ ಫೈಂಡ್ ಅಂದರೆ ಏನೂ Okay. ಸಿಗಲಿಲ್ಲ. Yeah. ಓಕೆನಾ. ಬಟ್ ನನ್ಗೆ ಅವಾಗ ಏನು ಅನಿಸ್ತು ಅಂದರೆ, ಬಟ್ ಆ ಪ್ರೋಸೆಸ್ ಆಗ್ತಿರ್ಬೇಕಾದ್ರೆ ಐ ವಾಸ್ ವೆರಿ ಸ್ಕೇರ್ಡ್. ಹ್ಮ್. ಅಪ್ಪಿತಪ್ಪು ಏನಾದ್ರು ಬಂತು, ಏನಾದ್ರು ಆಯಿತು ಅಂದರೆ ಹ್ಮ್. ಏನಪ್ಪ ಮಾಡೋದು, ಏನಪ್ಪ ಮಾಡೋದು ಅಂತ. ಹ್ಮ್. ಈಗ ಎಷ್ಟೊಂದು ಜನ ಅದಕ್ಕೆ ಬರಲ್ಲ. ಈಗ ಹಾ. ನಾನೇನೋ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಅಂತ ಅಂದರೆ ಹ್ಮ್. ನನ್ಗೇನೋ ಬಂತು ಅಂದರೆ ಮತ್ತೆ ಟೆನ್ಷನ್ ಜಾಸ್ತಿ ಅಂತ ಮಾಡಿಸಲ್ಲ. ಹ್ಮ್. ಬಟ್ ಡೂ ಯು ರೆಕಮೆಂಡ್ ಸಂಬಡಿ ಟು ಗೆಟ್ ದಿಸ್ ಕೊಲೊನೋಸ್ಕೋಪಿ ಡನ್? ಬಿಕಾಸ್ ಸೇಮ್ ಕೊಲೊನೋಸ್ಕೋಪಿ ಬಾಯಿಂದನೂ ಹಾಕಿದ್ರು, ಬಟ್ಟಿಂದನೂ ಹಾಕಿದ್ರು. Yeah. ಹಾಂ, ಸೊ ದೇಸೆ ಏನು ಇಲ್ಲ ಅಂತ. ಹ್ಮ್. ಅಂಡ್ ನೀವು ಹೇಳಿದ್ರೆ ಲಾಸ್ಟ್ ಸ್ಟೇಜ್ ಆಗೋರ್ಗೂ ಗೊತ್ತಾಗಲ್ಲ ಅಂತ. Yeah. ವಾಟ್ ಈಸ್ ದ ಅದರ್ ಪ್ರೊಸೀಜರ್ ಟು ನೋ ವೆದರ್ ನಮ್ಗೆ ಆಗಿದೆ? ಬಿಕಾಸ್ ಏನಕ್ಕೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಹೇಳ್ತಾರೆ ನೀವು ಹೋಗಿ ನಿಂತ್ಕೊಳ್ಳಿ, ಪ್ರೆಸ್ ಮಾಡಿ. Self-examination, mammography ಎಲ್ಲ ಇದೆ. ಹಾ. Yeah. ಇದಕ್ಕೆ ವಾಟ್ ಈಸ್ ದ ಓನ್ಲಿ ಪ್ರೊಸೀಜರ್ ಟು ನೋ ಹಾ. ಹೆಂಗೆ ಅಂತ? ಈಗ US ಅಲ್ಲಿ ಆಫ್ಟರ್ 45 years ಹ್ಮ್. it is mandatory to get a colonoscopy done every year. 45 years ಆದ್ಮೇಲೆ. ಎಸ್. ಓಕೆ. In India, ಹ್ಮ್. in my practice, Mm. if little suspicion is there, I do a colonoscopy. The same thing happened there. Little suspicion, I'm doing colonoscopy. Mm. I don't take a chance at all. Okay. If you miss something, it's crime. Correct. If you tell it is normal, they're happy, I'm happy. Very true. ಆಯ್ತಾ? Mm. ಹಾಗೆ ಇಂಡಿಯಾದಲ್ಲೂ ಇಟ್ಸ್ ಹೈ ಟೈಮ್ ವಿ ಬ್ರಿಂಗ್ ಎ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಫಾರ್ colorectal cancers Mm. because it is the third largest cancer and it is the only cancer which is diagnosed late. So Mm. I strongly recommend ಇಂಡಿಯಾದಲ್ಲೂ ಅಷ್ಟೇ they get a colon screening for colon cancers. ಎಸ್. Very, very important. ಯಾವ ಇಯರ್ ಇಂದ ಶುರು ಮಾಡಬೇಕು ಸರ್? US ಅಲ್ಲಿ 45 ಮಾಡ್ತಾರೆ, ಇಂಡಿಯಾ ಪ್ರಾಬ್ಲಿ 50 ಹ್ಮ್. ಶುರು ಮಾಡ್ಬೋದು. ಬಟ್ ವೆನ್ ದರ್ ಇಸ್ ಎ ಸ್ಟ್ರಾಂಗ್ ಸಸ್ಪಿಷನ್, ಹ್ಮ್. ವೇಟ್ ಲಾಸ್, ಹ್ಮ್. ಬ್ಲೀಡಿಂಗ್, ಹ್ಮ್. ಲಾಸ್ ಆಫ್ ಎಪಿಟೈಟ್, ಕಾನ್ಸ್ಟಿಪೇಷನ್, ಡಯೇರಿಯಾ ಇದು ಬಂದಾಗಂತೂ ಮ್ಯಾಂಡೇಟ್ರಿ ಕೊಲೊನೋಸ್ಕೋಪಿ ಮಾಡಲೇಬೇಕು. ಹೌ ಮಚ್ ವಿಲ್ ದಟ್ ಕಾಸ್ಟ್ ಸರ್? ಬಿಕಾಸ್ ನಾನು ಪೇ ಮಾಡಿದ್ದು ನನಗೆ ಗೊತ್ತು. ಹ್ಮ್. ಬಟ್ It all depends, depends on the hospital where you go. If you go Exactly. to a big corporate hospital, ಚೆನ್ನಾಗಿ ಆಗ್ತಾರೆ ಬ್ಲೇಡ್. big purse. ಓಕೆ. If you go to mid-size hospital, mid purse. If you go to a small hospital, small purse. ಓಕೆ. It all depends on you choose OU, you choose ITC, you choose JW Marriott, you choose Courtyard Marriott. It all depends on that boss. ಓಕೆ. ಸರ್ ಹೆರಿಡಿಟರಿ ಪಾಯಿಂಟ್ ಆಫ್ ವ್ಯೂ ಬರೋಣ. ಬಿಕಾಸ್ ಹಾ. ನಮ್ಮ ಫಾದರ್ ಸೈಡ್ಗೆ ಎಲ್ಲರಿಗೂ ಆಗಿದೆ. ಏನಾಗಿದೆ? ಪೈಲ್ಸು, ಫಿಸ್ತೂಲ, ಎವ್ರಿ ಒನ್ ಹ್ಯಾಸ್ ಇಟ್. ಇವತ್ತು ಬಿಫೋರ್ ಕಮಿಂಗ್ ಟು ದ ಡಿಸ್ಕಷನ್ ಮಮ್ಮಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಹಾ. ನಿಮ್ಮ ಅಪ್ಪನ ಕಡೆ ಎಲ್ಲರಿಗೂ ಆಗಿದೆ ಅಪ್ಪ ಅಂತ. ಐಮ್ ಲೈಕ್, ಮಮ್ಮಿ ಥ್ಯಾಂಕ್ ಯು, ನಾವು ನಿಮ್ಮ ಫ್ಯಾಮಿಲಿ ಥರ ಇದ್ದೀವಿ ಅಂತ. ಓಕೆ, ಸೊ ಈ ಹೆರಿಡಿಟರಿ ಫ್ಯಾಕ್ಟರ್ ಅನ್ನೋದು ಎಷ್ಟು ಬರುತ್ತೆ? ಬಿಕಾಸ್ ನಮ್ಮ ಫಾದರ್ ಸೈಡ್ ಎಲ್ಲರಿಗೂ ಆಗಿರೋ ಕಾರಣ ಐ ಹ್ಯಾವ್ ಟು ಆಸ್ಕ್ ದಿಸ್ ಕ್ವೆಶನ್. Hey, I'll tell you something.
ಸೇಮ್ ಥಿಂಗ್ ಕರೆಕ್ಟಾಗಿ ಹೇಳಿದ್ದೀರಾ. ಹ್ಮ್. ನನಗೆ ಎಷ್ಟೋ ಜನ ಬರ್ತಾರೆ, ಬಂದು ಸರ್ ನಮ್ಮದು ಪೈಲ್ಸ್ ಫ್ಯಾಮಿಲಿ ಸರ್ ಅಂತ. ಪೈಲ್ಸ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಹಂಗಾದ್ರೆ ನೀವೇನು ಹೆಣ್ಣು ಬೇಕಾದ್ರೆ ಹೇಳಿದ್ದೀರಾ ನಮ್ಮ ಪೈಲ್ಸ್ ಫ್ಯಾಮಿಲಿ ಅರ್ಥ ಆಯ್ತಲ್ವಾ? ಏನು ಹೇಳ್ತಾರೆ, ನಾವು ಜಮೀನ್ದಾರ್ ಫ್ಯಾಮಿಲಿ, ನಾವು ಮೈಸೂರು ಮಹಾರಾಜರ ಫ್ಯಾಮಿಲಿ ಅಂತ ಹೇಳಿದಾಗ ಪೈಲ್ಸ್ ಫ್ಯಾಮಿಲಿ ಅಂತ ಹೇಳ್ತಾರೆ ಇವರು. ಈ ಪೈಲ್ಸ್ ಫ್ಯಾಮಿಲಿ ಅಂದರೆ ಆ್ಯಕ್ಚುಲಿ ಪೈಲ್ಸ್ ಬರೋದು ಜೆನೆಟಿಕ್ಸಿಂದ ಅಲ್ಲ, ಓಕೆ. ಹೆರಿಡಿಟಿಯಿಂದ. ವೆರಿ ಕ್ಲಿಯರ್. ಓಕೆ. ತಂದೆಗೆ ಪೈಲ್ಸ್ ಇದ್ರೆ ಮಗನ ಪೈಲ್ಸ್ ಬರಲ್ಲ, ತಾಯಿಗೆ ಪೈಲ್ಸ್ ಇದ್ರೆ ಮಗನ ಪೈಲ್ಸ್ ಬರಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿನಲ್ಲಿ ಸೇಮ್ ಲೈಫ್ ಸ್ಟೈಲ್ ಇರುತ್ತೆ, ಸೇಮ್ ಊಟ, ಸೇಮ್ ತಿಂಡಿ, ಸೇಮ್ ನಿದ್ದೆ, ಸೇಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಸೇಮ್ ವಾಟರ್, ಎಲ್ಲ ಸೇಮ್ ಇರುತ್ತೆ. ಆಲ್ಮೋಸ್ಟ್ 80% ಸೇಮ್ ಲೈಫ್ ಸ್ಟೈಲ್ ಇರುತ್ತೆ. ಆ ಸೇಮ್ ಲೈಫ್ ಸ್ಟೈಲ್ ಇರೋದ್ರಿಂದ ಇವರಿಗೆಲ್ಲ ಪೈಲ್ಸು, ಫಿಷರು, ಫಿಸ್ಟುಲಾ ಬರುತ್ತೆ. ಒಂದು ಹೆರಿಡಿಟಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಕೋಲೋರೆಕ್ಟಲ್ ಕ್ಯಾನ್ಸರ್ಸ್. ಸಂಬಡಿ ಇನ್ ದ ಫ್ಯಾಮಿಲಿ ಹಸ್ ಗಾಟ್ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್, ಅವರಂತೂ ಮ್ಯಾಂಡೇಟ್ರಿ ಎವ್ರಿ ಇಯರ್ ದೇ ಶುಡ್ ಗೆಟ್ ಸ್ಕ್ರೀನ್ ಫಾರ್ ಕೋಲೋರೆಕ್ಟಲ್ ಕ್ಯಾನ್ಸರ್. ಜೆನೆಟಿಕ್ಸ್, ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೋಲಿಟಿಸ್ ಇದ್ದರೆ ಇವನ್ ದೇ ಶುಡ್ ಸ್ಕ್ರೀನ್ ಫಾರ್ ದಟ್. ಓಕೆ. ಅರ್ಥ. ಸೊ ಜೆನೆಟಿಕ್ಸಿಂದ ಬರೋದು ಕ್ಯಾನ್ಸರ್ಸು, ಆಟೋ ಇಮ್ಯೂನ್ ಡಿಸೀಸಸ್ ಅಂದರೆ ಈ ಕ್ರಾನ್ಸು, ಅಲ್ಸರೇಟಿವ್ ಕೋಲೈಟಿಸು ಇಂಥವೆಲ್ಲ ಬರ್ತವೆ. ಫೈಲ್ಸ್ ಮಾತ್ರ ಜೆನೆಟಿಕ್ಸ್ ಅಲ್ಲ, ಲೈಫ್ ಅದು ಲೈಫ್ ಸ್ಟೈಲ್ ಅಷ್ಟೇ. ಅದು ಓಕೆ. ಸರ್, ಯಂಗ್ಸ್ಟರ್ಸು ಜಿಮ್ ಗೋವರ್ಸ್ ಬರುತ್ತಾ? ಬಿಕಾಸ್ ಏನು ಹೇಳ್ತಾರೆ ಅಂದರೆ, ಇಫ್ ಯು ವರ್ಕ್ಔಟ್ ಯು ಆರ್ ಕಾನ್ಸ್ಟೆಂಟ್ಲಿ ವರ್ಕಿಂಗ್ ಯುವರ್ ಮಸಲ್ಸ್, ಅದಕ್ಕೆ ಬ್ಲಡ್ ಫ್ಲೋ ಚೆನ್ನಾಗಿ ಆಗ್ತಿರುತ್ತೆ. ಪೈಲ್ಸ್ ಬರೋದು 99% ಇರಲ್ಲ ಅಂತ. ಟ್ರೂನಾ ಸರ್ ಇದು? ಬ್ಲಡ್ ಫ್ಲೋ ಚೆನ್ನಾಗುತ್ತೆ ಅಲ್ವಾ? ಕರೆಕ್ಟ್. ಪೈಲ್ಸ್ ಅಂದ್ರೆ ಹೆಂಗೆ ಗೊತ್ತಾ? ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಬ್ಲಡ್ ವೆಸಲ್ಸ್. ರೈಟ್. ಅರ್ಥ ಆಯ್ತಲ್ವಾ? ಏನಲ್ಲಿ ಕೆನಾಲಲ್ಲಿ ಕುಷನ್ ಇರುತ್ತೆ. ಕರೆಕ್ಟ್. ಈ ವೆಯ್ಟ್ ಲಿಫ್ಟ್ ಮಾಡಿದಾಗ ಫುಲ್ ಪ್ರೆಷರ್ ಅಲ್ಲಿಗೆ ಹೋಗುತ್ತೆ. ನೀವು ವೆಯ್ಟ್ ಲಿಫ್ಟ್ ಮಾಡಿದರೆ ಅಂತ ಅಲ್ಲಿಗೆ ಹೋಗಿರುತ್ತೆ, ಶಬ್ದ ಅಲ್ಲಿಗೆ ಹೋಗಿರುತ್ತೆ ಫುಲ್. ಕರೆಕ್ಟ್. ಆ ಕುಷನ್ ಇರುತ್ತಲ್ಲ, ಅದು ಎನ್ಲಾರ್ಜ್ ಆಗುತ್ತೆ. ಅದ್ರ ಜೊತೆಗೆ ವೇ ಪ್ರೋಟೀನ್ ಮೋಷನ್ ಗಟ್ಟಿಯಾಗಿ ಹೋಗುತ್ತೆ. ಗಟ್ಟಿಯಾಗಿ ಹೋದಾಗ ಇನ್ನೂ ಎನ್ಲಾರ್ಜ್ ಆಗುತ್ತೆ ಅದು. ಸೊ ಎನ್ಲಾರ್ಜ್ ಆಗಿ ಒಳಗೆ ಇದ್ದರೆ ಫಸ್ಟ್ ಡಿಗ್ರಿ ಪೈಲ್ಸ್, ಹೊರಗಡೆ ಬಂದು ಒಳಗೋಗುತ್ತೆ ಸೆಕೆಂಡ್ ಡಿಗ್ರಿ, ಹೊರಗಡೆ ಬರುತ್ತೆ ಕೈಯಲ್ಲಿ ಪುಷ್ ಮಾಡಬೇಕು ಥರ್ಡ್ ಡಿಗ್ರಿ, ಹೊರಗಡೆ ಬರುತ್ತೆ ಕೈಯಲ್ಲಿ ಪುಷ್ ಮಾಡಿದ್ರು ಒಳಗೋಗಲ್ಲ, ಕೂತ್ಕೊಳ್ಳೋಕ್ಕೆ ಆಗಲ್ಲ, ಆವಾಗ ಆಸನದಲ್ಲಿ ಮಳೆ ಅಂತ ಬರ್ತಾರೆ. ಸರಿ. ಆಸನ ಅಂದ್ರೆ ದೇವೇಗೌಡರು ಆಸನ ಅಲ್ಲ, ಆಸನದಲ್ಲಿ ಮಳೆ ಅಂತ ಬರ್ತಾರೆ ಹಾಸ್ಪಿಟಲ್. ಕೂರ್ವಾಸನ. ಪೂರ್ವ. ಸರಿ, ಈಗ ವಿಲ್ ಕಮ್ ಟು ದಟ್ ಪಾರ್ಟ್. ಜಾಸ್ತಿ ವೇಟ್ ಲಿಫ್ಟ್ ಮಾಡಿದ್ರೆ, ಯುನೋ, ವೇಟ್ ಲಿಫ್ಟು, ವೇ ಪ್ರೋಟೀನ್ ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಕುಷನ್ಸ್ ಎಲ್ಲ ಬಲ್ಜ್ ಆಗುತ್ತೆ, ಬಲ್ಜ್ ಆಗಿ ಹೊರಗಡೆ ಬರುತ್ತೆ, ಅದು ಪೈಲ್ಸ್ ಅಂತೀವಿ. ವೆರಿ ಕ್ಲಿಯರ್. ಸರ್, ಒಂದು ಅನ್ಕನ್ವೆನ್ಷನಲ್ ಕ್ವಶನ್ ಕೇಳ್ತೀನಿ, ಸಡನ್ ಆಗಿ ಬಂತು. ಗೇ ಕಮ್ಯುನಿಟೀಸಲ್ಲಿ ಇದೇ ರೀಸನಿಂದ ಜಾಸ್ತಿ ಪೈಲ್ಸ್ ಆಗುತ್ತೆ? ಫ್ಯಾಂಟಾಸ್ಟಿಕ್. ಆ್ಯಕ್ಚುಲಿ ನಾನು ಸುಮಾರು ಜನ ಗೇಸ್ಗೆ ಟ್ರೀಟ್ ಮಾಡಿದ್ದೀನಿ, ಸುಮಾರು ಜನ ಗೇಸ್ಗೆ ಟ್ರೀಟ್ ಮಾಡಿದ್ದೀನಿ. ಇಫ್ ಯು ಗೋ ಟು ಅವರ್ ಇದಲ್ಲ, ವಿ ಹ್ಯಾವ್ ಸಪ್ರೇಟ್ ಲ್ಯಾಂಡಿಂಗ್ ಪೇಜ್ ಫಾರ್ ಗೇಸ್. ಗೇಸ್ಗೆಲ್ಲ ಯಾರು ಗೌರವ ಕೊಡಲ್ಲ. ದೇ ಮೇಕ್ ಫನ್ ಆಫ್ ದಮ್. ಆ್ಯಕ್ಚುಲಿ ಐ ಎಂಪಥೈಸ್ ದಮ್. ಅನ್ಫಾರ್ಚುನೇಟ್ಲಿ ಮೆನ್, ಐ ಎಂಪಥೈಸ್ ದಮ್. Got it? So when gays come to me, with due respect, I repair the anal canal so that it is not disturbed. If the anal canal is disturbed, they can't have their life. ಬಟ್ ಬರುತ್ತೆ, ಅಲ್ಲ ಸರ್, ಬಟ್ ಮೇಜರ್ಲಿ ಅವರು ಒಂದು ಬರ್ತಾರೆ. ದ ವೇ ದೇ ಹ್ಯಾವ್ ಟು Yeah. ಸೆಕ್ಷುಲಿ ಕೋಆಗ್ಯುಲೇಟ್ ಇದೇ ರೀತಿ ಅಲ್ವಾ? Exactly. That's Right. why many gays have come to me with piles. Many gays have come to me with fissures. Many gays have come to me with viral warts because of sexually transmitted diseases. Gays have multiple sex partners. Yes. Got it? They have a community. So many people come to me, and with respect, I treat them. Very common in those ರೈಟ್. people. ರೈಟ್. Very common in those people. ರೈಟ್. ಸರ್, ಈಗ ನೀವು BMCಲಿ ಓದಿದ್ದು, ಹ್ಮ್. ಆ್ಯಂಡ್ ಆಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ತುಂಬ ಪೂವರ್ ಫ್ಯಾಮಿಲಿ ನಿಮ್ಮ ಬ್ಯಾಕ್ಗ್ರೌಂಡು ಅಂತ. ನೀವೇ ನಾನು ಹೇಳಿದ್ನ ಅಂತ ಸರ್ ನಾನೇ ಹೇಳ್ತಾ ಇದ್ದೆ. ಅದೇ. ಸೊ ವಾಟ್ ಈಸ್ ಯುವರ್ ಬ್ಯಾಕ್ಗ್ರೌಂಡ್ ಸ್ಟೋರಿ ಸರ್? ಏನು ಕತೆ? ಬ್ಯಾಕ್ಗ್ರೌಂಡ್ ಏನಿಲ್ಲ ಸರ್. ಫಾದರ್ ಆ್ಯಂಡ್ ಮದರ್ ಬೋತ್ ಆರ್ illiterates, and my father used to, we have come from Kolar. So for his livelihood, he didn't have anything in the village. He took a truck lorry and came to Bangalore and joined some factory. He was not educated, and the person who recruited him was from Kolar, and that gentleman B.S. Hanuman IAS officer. So he told, ಏನಪ್ಪ ಕೆಲಸ ಮಾಡ್ತೀಯ, ನೀನು ಓದಿಲ್ಲ ಅಂತ ಹೇಳಿ. ದೆನ್ ವೆಯ್ಟ್ ಚೆಕ್ ಮಾಡಿದಾಗ ಮೈ ಫಾದರ್ ವಾಸ್ ಅಂಡರ್ ವೆಯ್ಟ್ ಅಂತೆ. ಹನುಮಾನ್ ಹಿಮ್ಸೆಲ್ಫ್ ಗೇವ್ ಮನಿ ಟು ಮೈ ಫಾದರ್. ಹಿ ಟುಕ್ ಪ್ಲಾಂಟೇನ್ಸ್ ಅಂಡ್ ಏಟ್,
ಮತ್ತು ವೆಯ್ಟ್ ಚೆಕ್ ಮಾಡಿ ಸ್ವಲ್ಪ ಕೆ ಜಿ ಜಾಸ್ತಿ ಆಗುತ್ತಂತೆ, ಏನೇ ಕೆಲಸ ಮಾಡ್ತೀಯ ಅಂತ ಗೊತ್ತೇ ಇಲ್ಲ ಅಂದಾಗ ಆಯ್ತು ಬಸ್ ಕ್ಲೀನ್ ಮಾಡೋಗಪ್ಪ ಅಂತ ಹೇಳಿದರೆ. ಸೊ ಈಸ್ ಕ್ಲೀನಿಂಗ್ ಬಸ್ಸಸ್ ಅಪ್ ಟು ಏಜ್ ಆಫ್ 60 years. ಅಪ್ ಟು So that's so yeah. He retired at 60. Hmm. So that is how our life was, and we were all 3 children, and we were all studying, and very small salary. When you work at the lower end of the hierarchy, very small salary. So he could not support us with that, and for that, after 4:30, he used to come back home. He was actually a mild polio affected person. One limb was very thin. He never used to ride a scooter, ಅದೆಲ್ಲ ಗೊತ್ತಿರಲಿಲ್ಲ ಅವ್ರಿಗೆ. ಬೈಸೈಕಲಲ್ಲಿ he used to go home to home and sell mixture, chips, all these things for additional income for his children and wife. Wow. Whole life, other than wife and children, he knew nothing absolutely. He's not gone for a trip. He's not gone for a movie. He's not gone for a party. Nothing other than wife and children. That's how he was actually. Very innocent man. ಸೊ ನೀವು I lost ಡಾಕ್ಟರ್ him 3 ಆಗ್ತೀರಾ years ಅಂದರೆ back. Huh? ವೆನ್ ಯು ಬಿಕೇಮ್ ಎ ಡಾಕ್ಟರ್ ವಾಟ್ ವಾಸ್ ಹಿಸ್ ರಿಯಾಕ್ಷನ್? ನನಗೆ MBBS ಸೀಟ್ ಸಿಕ್ಕಿದಾಗ್ಲೇ ತುಂಬ ಎಕ್ಸೈಟ್ ಆಗಿದ್ರು ಅವರು. ಅಲ್ಲಿ ಆ ಫ್ಯಾಕ್ಟ್ರಿನಲ್ಲಿ ಎಲ್ಲರೂ ಇಲ್ಲಪ್ಪ ಚೆನ್ನಾಗಿ ಓದ್ತಾರೆ ಇವ್ರ ಮಕ್ಕಳೆಲ್ಲ, ಈ ಮನುಷ್ಯ ನೋಡಿದ್ರೆ ಈ ಥರ ಬಸ್ ತೊಳಿತಾನಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ ಅಂತ. ಆ ಸೀಟ್ಸ್ ಇದ್ದಾಗ್ಲೇ ಒಂಥರ ಖುಷಿ ಆಕಾಯ್ತು ಅವ್ರಿಗೆ. ಅಲ್ಲಿರೋರೆಲ್ಲ ಅವ್ರಿಗೆ ಮರ್ಯಾದೆ ಕೊಡೋಕೆ ಶುರು ಮಾಡಿದ್ರು. ಓ ಆ ಕಾಲ ನಾವೆಲ್ಲ 1989, 90 ಕರೆಕ್ಟ್. MBBS BMC ಸೀಟ್ ಸಿಕ್ಸು ಅಂದರೆ ಓ ಪರವಾಗಿಲ್ಲಪ್ಪ ಇವ್ರಿಗೆ ಸಿಕ್ಕಿದೆ ಅಂತ. ದೆನ್ ನನ್ನ ತಂಗಿ ಇಂಜಿನಿಯರಿಂಗ್ ಸೇರಿದ್ಲು. ಮಕ್ಕಳ ವಿದ್ಯಾಭ್ಯಾಸದಿಂದ ತಂದೆ ತಾಯಿಗೆ ಗೌರವ ಜಾಸ್ತಿ ಆಯಿತು. ಫೆಲ್ ವೆರಿ ಹ್ಯಾಪಿ. ಸರ್ ನೀವು ತುಂಬ ಖುಷಿ ಆದರು. ಮೆಡಿಕಲ್ ಮಾಡಬೇಕು ಅಂತ ನಿಮ್ಗೆ ಹೆಂಗ್ ಅನಿಸ್ತು? ಅಂದರೆ ಇಸ್ ಇಟ್ ಬಿಕಾಸ್ ಎಲ್ಲರೂ ಮಾಡ್ತಾರೆ, ಅಂದರೆ ನಾವು ಇವಾಗ ಇಂಜಿನಿಯರ್ಸ್ ಓದಿದ್ದೆಲ್ಲ ಎಲ್ಲರೂ ಮಾಡ್ತಾರೆ, ನಾವು ಹೋಗೋಣ ಸೇಮ್ ಎಲ್ಲರೂ ಮಾಡ್ತಾರೆ. ಅಷ್ಟೇ. 10th ಆಯ್ತಾ, ಹಾ. PUC ಸೈನ್ಸಾ. ಹ್ಮ್. ಇನ್ಫ್ಯಾಕ್ಟ್ ಏನಾಯಿತು, PUCಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಅಪ್ಪನಿಗೇನು ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಸಾಕಪ್ಪ ನಮ್ಮ ಮಕ್ಕಳಿಗೆ ಅಂತ ಈ BL ಫ್ಯಾಕ್ಟ್ರಿಲಿ ಅಪ್ರೆಂಟಿಸ್ ಕಾಲ್ ಮಾಡಿದ್ರು. ಅಪ್ಲಿಕೇಶನ್ ತಂದು ಫಿಲ್ ಮಾಡ್ಬಿಟ್ಟಿದ್ದಾರೆ, ಹಾಕ್ಬಿಟ್ಟಿದ್ದಾರೆ, ನಂಗೆ ಸಿಕ್ಬಿಟ್ಟಿದೆ. ನಾನು ಬಂದು ಅಪ್ರೆಂಟಿಸ್ ಸೇರು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಸೇರಲ್ಲ ಅಪ್ರೆಂಟಿಸ್. ಯಾಕೆ ಸೇರಲ್ಲ ಗೊತ್ತಾ, ನಾನು ಇಲ್ಲಿ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು ಎಷ್ಟೊತ್ತು ಕಾಲೇಜಲ್ಲೆಲ್ಲ ಫುಲ್. ಆ ಫ್ರೆಂಡ್ಸ್ ಬಿಟ್ಟು ಹೋಗೋಕ್ಕಾಗಲ್ಲ. ಅವತ್ತು ಅಪ್ರೆಂಟಿಸ್ ಸೇರಿದ್ರೆ ಇವತ್ತು ನಾನು ಫೋರ್ಮನ್ ಆಗಿರ್ತಾ ಇದ್ದೆ. ದಟ್ ಡೇ ಐ ಡಿಡ್ಂಟ್ ಜಾಯ್ನ್, ಆ್ಯಂಡ್ ಟುಡೇ ಐ ಆಮ್ ಎ ಡಾಕ್ಟರ್. ಯು ನೀಡ್ ಟು ಥ್ಯಾಂಕ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಮೈ ಫ್ರೆಂಡ್. ಸಿ ಸೇಮ್ 10th ಆಯಿತು, PUC ಆಯಿತು, ಮೆಡಿಸನ್ ಅದೇ ಥರ ಹೋಯ್ತು ಲೈಫ್. ಓಕೆ, ಅಂದರೆ ಏನು ಪ್ಲಾನ್ ಮಾಡಿ ಇಲ್ಲ ಹಿಂಗೆ ಆಗಬೇಕು? ಇಲ್ಲ 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 ಇಲ್ಲ. ಸರ್ ಬಟ್ ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗಲ್ಲಿ BMC. ಇವನ್ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಕಸಿನ್ಸ್ ಓದಿದ್ದಾರೆ. ಆ್ಯಂಡ್ ನಿಮ್ಮ ಗ್ಯಾಂಗಲ್ಲಿ ಎಲ್ಲರೂ ಬೇರೆ ಬೇರೆ ಫೀಲ್ಡ್ ಸೆಲೆಕ್ಟ್ ಮಾಡ್ತಾ ಇದ್ರು ಅಂತ. ಹೌದೌದು. ನೀವು ಕಾನ್ಷಿಯಸ್ಲಿ ಡಿಸಿಷನ್ ತೊಗೊಂಡಿದ್ವಾ ಅಥವಾ PG ಸೀಟಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿನ ಬಂದಿರೋದ ಯಾವ ಥರ? ಇಲ್ಲ, ನಾನು MBBS ಮಾಡಬೇಕಾದ್ರೆ ಐ ಮೆಟ್ ಎ ಸರ್ಜನ್, MG ಭಟ್ ಅಂತ. ಈ ವಾಸ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಒಂಥರ ಸೆಲೆಬ್ರಿಟಿ ಸರ್ಜನ್ ಇನ್ ದ ಕಂಟ್ರಿ, ಸ್ಮಾರ್ಟ್, ಟಾಲ್, ವೆಲ್ ಡ್ರೆಸ್ಡ್ ಆಲ್ವೇಸ್. ಅದ್ರ ಜೊತೆಲಿ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ದಿನೇಶ್ ಬಾಬು ಅಂತ ಇದ್ದರು, ಡಾಕ್ಟರ್ ಅಶೋಕ್ ಕುಮಾರ್ KV ಅಂತ ಇದ್ದರು. ಹೀ ಈಸ್ ದಿ ಫಾದರ್ ಆಫ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಇನ್ ಕರ್ನಾಟಕ, ಡಾಕ್ಟರ್ ಅಶೋಕ್ ಕುಮಾರ್ KV ಅವರು. ಸೊ MS ಸೇರಬೇಕಾದ್ರೆ ನಾನು ಅಶೋಕ್ ಕುಮಾರ್ ಸರ್ ಜೊತೆಗೆ MS ಸರ್ಜರಿ, ಅಶೋಕ್ ಕುಮಾರ್ ಸರ್ ಜೊತೆಗೆ ಅಸೋಸಿಯೇಷನ್ ಆಯಿತು. ಓಕೆ. MG ಭಟ್ಟಿಂದ ಇನ್ಸ್ಪೈರ್ ಆಗಿ, ಅಶೋಕ್ ಕುಮಾರ್ ಜೊತೆಯಿಂದ ಇನ್ಸ್ಪೈರ್ ಆಗಿ, ಐ ಚೂಸ್ ಟು ಗೋ ಟು ಗ್ಯಾಸ್ಟ್ರೋ ಇಂಟೆಸ್ಟೈನಲ್. MS ತಗೊಂಡಿದ್ದು ಪ್ಯೂರ್ಲಿ ಬಿಕಾಸ್ ಆಫ್ ಇನ್ಸ್ಪಿರೇಷನ್ ಆಫ್ MG ಭಟ್. ಸರ್, ಈಗ ಇನ್ನೊಂದು ನಿಮ್ಮ ಬಗ್ಗೆ ನಮಗೆ ಗೊತ್ತಾಗಿರೋ ವಿಷಯ ಏನು ಅಂದರೆ, ಇಡೀ ವರ್ಲ್ಡಲ್ಲಿ ನೀವು ಒಬ್ಬರೇ ಡಾಕ್ಟ್ರು ಒನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಆಪರೇಷನ್ ಮಾಡೋದ್ರಲ್ಲಿ ನಂಬರ್ 1 ಅಂತ. ಹಾಂ. ಸೊ ವಾಟ್ ಈಸ್ ದ್ಯಾಟ್ ಟೈಪ್ ಆ್ಯಂಡ್ ಹೌ ಡಿಡ್ ದ್ಯಾಟ್ ಹ್ಯಾಪನ್? ನೋಡಿ, ಈಗ ಪೈಲ್ಸು, ಫಿಸ್ಚುಲಾ ಅಂತ ಹೇಳ್ತಾರಲ್ಲ, ಈ ಫಿಸ್ಚುಲಾ ಇದೆಯಲ್ಲ, ಆ ಫಿಸ್ಚುಲಾ ಹೇಗಾಗತ್ತೆ ಅಂತ ಹೇಳಿದ್ರೆ 90% ಆಗೋದು ಬ್ಯಾಕ್ಟೀರಿಯಾಯಿಂದ, ಇನ್ನು 10% ಆಗೋದು TBಯಿಂದ, ಅಲ್ಸರೇಟಿವ್ ಕೊಲೈಟಿಸಿಂದ, ಕ್ರಾನ್ಸ್ ಡಿಸೀಸಿಂದ. ಈ ಆ್ಯಪ್ಸಿಸ್ ಆಗುತ್ತಲ್ಲ, ಕುರ ಅಂತಾರಲ್ಲ, ಆ್ಯಪ್ಸಿಸ್ ಆದಾಗ ಏನು ಮಾಡ್ತಾರೆ, ಎಲ್ಲೋ ಡಾಕ್ಟರ್ ಹತ್ರ ಹೋಗ್ತಾರೆ, ಅವರು ಅದನ್ನು ಪಸ್ನ ತೆಗಿತಾರೆ ಡ್ರೈನ್ ಮಾಡಿ. 100 ಆ್ಯಪ್ಸಿಸಲ್ಲಿ 40% ವಿಲ್ ಬಿಕಮ್ ಫಿಸ್ಚುಲಾಸ್. ಓಕೆ, ಅರ್ಥ ಆಯ್ತಲ್ವ? 100ಅಲ್ಲಿ 40% ವಿಲ್ ಬಿಕಮ್ ಫಿಸ್ಚುಲಾಸ್. ಈ ಫಿಸ್ಚುಲಾಸ್ ಹೆಂಗೆ ಅಂತ ಹೇಳಿದ್ರೆ ಒಂಥರ ವೆರಿ ವೆರಿ ಡೆಲಿಕೇಟ್ ಸ್ಪೇಸ್. ಇಲ್ಲಿ ಮಸಲ್ಸ್ ಇರುತ್ತೆ, ಆ ಫಿಸ್ಚುಲಾ ಮಸಲ್ ಒಳಗೆಲ್ಲ ಹೋಗಿರುತ್ತೆ. ಅದನ್ನು ಆಪ್ರೇಟ್ ಮಾಡೋಕೆ ಮಸಲೆಲ್ಲ ಟಚ್ ಮಾಡಬೇಕಾಗತ್ತೆ. ಒಂಚೂರು ಹೆಚ್ಚು ಕಡಿಮೆ ಆದರೆ ಮೋಷನ್ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಎರಡನೇದು, ಫಿಸ್ಚುಲಾ ಮಾಡಿದಾಗ ಮತ್ತೆ ಬರಬಾರ್ದದು. ಕರೆಕ್ಟ್. ಒಂದು ಬೈಬಲ್ ಇದೆ, ಗೋಲಿಗರ್ ಅಂತ. ಆ ಬುಕ್ಕಲ್ಲಿ ಹೇಳ್ತಾರೆ,
ಇಟ್ ಈಸ್ ಮೋರ್ ಡಿಫಿಕಲ್ಟ್ ಟು ಆಪರೇಟ್ ಎ ರೆಕ್ಟಲ್ ಕ್ಯಾನ್ಸರ್ ದೆನ್ ಫಿಸ್ಚುಲಾ. ರೆಕ್ಟಲ್ ಕ್ಯಾನ್ಸರ್ ಮಾಡ್ಬೋದು, ಫಿಸ್ಚುಲಾ ಮಾಡೋಕ್ಕಾಗಲ್ಲ ಅಂತ. ಇಡೀ ವರ್ಲ್ಡಲ್ಲಿ ಯಾವ್ದಾರೋ ಒಂದು ಸರ್ಜನ್ ರೆಪ್ಯುಟೇಷನ್ ಹಾಳು ಮಾಡಿದರೆ ಅದು ಫಿಸ್ಚುಲಾ ಸರ್ಜರಿ ಮಾತ್ರ ಅಂತ ಒನ್ಸ್ ಅಗೈನ್ ಹಿ ಸೇಸ್ ಇನ್ ದಟ್ ಬುಕ್. ರೈಟ್. That particular fistula surgery, I decided I should choose the road less traveled anta. ರೈಟ್. My mentor D.V.R. Sheshadri, he was mentoring me. He told go to L.V. Prasad Institute anta. ಇಂಡಿಯಾದಲ್ಲೇ ವರ್ಲ್ಡಲ್ಲೇ ಬೆಸ್ಟ್ ಐ ಹಾಸ್ಪಿಟಲ್ ಇಂದ ವರ್ಲ್ಡ್ L.V. ಪ್ರಸಾದ್, ಚೆನ್ನೈ ಸರ್, ಹೈದರಾಬಾದ್. ಹೈದರಾಬಾದ್. ಆಯಿತಾ, ಅಲ್ಲಿ ನಾನು ಹೋದೆ. ಅಲ್ಲಿಗೆ ಚೇರ್ಮನ್ ಜೊತೆ ಪರಿಚಯ ಮಾಡಿದ್ರು. ಚೇರ್ಮನ್ ಹೇಳಿದ್ರು ಗೋ ಟು ಜಾವೇದ್ ಅಲಿ ಅಂತ. ಜಾವೇದ್ ಅಲಿ ರೂಮ್ಗೆ ಹೋಗ್ತೀನಿ, ಎಲ್ಲ ಭಗವದ್ಗೀತಾ, ಮಹಾಭಾರತ, ರಾಮಾಯಣ ಎಲ್ಲ ಇನ್ಸ್ಪಿರೇಷನ್ ಫ್ರಮ್ ಲಾರ್ಡ್ ಕೃಷ್ಣ ಅವರ ಒಂದು ಚೇಂಬರಲ್ಲಿ. ಜಾವೇದ್ ಅಲಿ ಏನಂತ ಹೇಳಿದ್ರೆ, ಒಂದು ಇದು ಇಲ್ಲಿ ನೇಸೋ ಲ್ಯಾಕ್ರಿಮಲ್ ಡಕ್ಟ್ ಅಂತ ಬರುತ್ತೆ. ಈ ವಯಸ್ಸಾದ್ಮೇಲೆ ಕಣ್ಣಲ್ಲಿ ನೀರು ಹಾಗೇ ಬರ್ತಾರೆ, ನೋಡಿರ್ತೀರಾ? ನೋಡಿರ್ತೀರಾ? ಆ್ಯಕ್ಚುಲಿ ಇಟ್ಸ್ ಅ ಡಿಸೀಸ್. ಅದಕ್ಕೆ ಹೀ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಅವ್ರ ಚೇರ್ಮನ್, ನೀನು ಈ ಸ್ಪೆಷಾಲಿಟಿ ಚೂಸ್ ಮಾಡಿ ನೀನು 10 ಇಯರ್ಸಲ್ಲಿ ಬೆಸ್ಟ್ ಇನ್ ದ ವರ್ಲ್ಡ್ ಆಗಬೇಕು ಅಂತ ಹೇಳಿದ್ರಂತೆ. ಜಾವೇದ್ ಅಲಿ ಹೇಳಿದ್ರಂತೆ ನಾನು 5 ಇಯರ್ಸಲ್ಲಿ ಆಗ್ತೀನಿ ಅಂತ. ಏನು ಮಾಡ್ತೀಯ 5 ಇಯರ್ಸಲ್ಲಿ ಆಗದೆ ಹೋದ್ರೆ ಅಂತ ಕೇಳಿದ್ರಂತೆ. ಅವರು 5ನೇ ಫ್ಲೋರಲ್ಲಿ ಇದ್ರಂತೆ ಇಬ್ರು ಚೇಂಬರ್. ಈ ಫ್ಲೋರಿಂದ ಜಂಪ್ ಮಾಡಿ ಸಾಯ್ತೀನಿ ಅಂತ ಹೇಳಿದ್ರಂತೆ ಜಾವೇದ್ ಅಲಿ. ಆ ಜಾವೇದ್ ಅಲಿ ಚೇಂಬರಲ್ಲಿ ನಾನು ಡಿಸೈಡ್ ಮಾಡಿದೆ, ಡಕ್ಟ್, ನನ್ನ ಸರ್ಜರಿನೂ ಡಕ್ಟ್ಸ್, ಏನಲ್ಲಿ ಕೆನಾಲ್ ಏನಲ್ಲಿ ಡಕ್ಟ್ಸ್. ಅಲ್ಲಿ ನಾನು ಈ ಸರ್ಜರಿ ತುಂಬ ಕಾಂಪ್ಲಿಕೇಶನ್ಸ್ ಇದೆ, ಈ ಸರ್ಜರಿ ತುಂಬ ರಿಕರೆನ್ಸ್ ಇದೆ ಅಂತ ಜಾವೇದ್ ಅಲಿ ಚೇಂಬರಲ್ಲಿ ಡಿಸೈಡ್ ಮಾಡಿ ಐ ಡಿಸೈಡೆಡ್ ಐ ವಿಲ್ ಬಿಕಮ್ ನಂಬರ್ 1 ಇನ್ ದ ವರ್ಲ್ಡ್ ಫಾರ್ 5 years ಅಂತ. ಟುಡೇ ದ ಮೋಸ್ಟ್ ಕಾಂಪ್ಲೆಕ್ಸ್ ಫಿಸ್ಚುಲಾ ಇನ್ ದ ವರ್ಲ್ಡ್, ಗಾಡ್ಸ್ ಗ್ರೇಸ್, ಸ್ವಾಮೀಸ್ ಗ್ರೇಸ್, ಐ ಆಪರೇಟ್. ಅಂದ್ರೆ ಆಲ್ ಓವರ್ ದ ವರ್ಲ್ಡ್. I get patients from 40 countries. US, UK, Canada, ಮಿಡ್ಲ್ ಈಸ್ಟ್, ಸೌತ್ ಏಷ್ಯಾ ರೀಜನ್, ಸಾರ್ಕ್ ಕಂಟ್ರೀಸ್, ಎಲ್ಲ ಕಡೆಯಿಂದ 40 ಕಂಟ್ರೀಸ್ನ ಫಿಸ್ಚುಲಾಸ್ ಪೇಷಂಟ್ಸ್ ಬರ್ತಾರೆ. ಗಾಡ್ಸ್ ಗ್ರೇಸ್, ನನ್ ರಿಕರೆನ್ಸ್ ರೇಟ್ ನೋಬಡಿ ಬಿಲೀವ್ಸ್. ಐ ವಿಲ್ ಪಬ್ಲಿಷ್ ಇಟ್ ವೆರಿ ಸೂನ್. ಲೆಸ್ ದೆನ್ 2%. ಆವರೇಜ್ ರಿಕರೆನ್ಸ್ ರೇಟ್ ಇನ್ ದ ವರ್ಲ್ಡ್ ಇಸ್ 15%. ಆಪ್ಸಸ್ ಡ್ರೈನ್ ಮಾಡಿದ್ರೆ ಫಿಸ್ಚುಲಾ ಆಗೋದು 40%. ನಂದು ನಾಟ್ ಇವನ್ 1%. ಆ ರೀತಿ with God's grace we have done. Super. Okay, so this particular fistula ideyalla, this is the one which is very 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 troublesome for the patient because ಮತ್ತೆ ಬರ್ತಾ ಇರುತ್ತೆ, ಕ್ಯೂ ಬರ್ತಾ ಇರುತ್ತೆ, ಪ್ರೈವೇಟ್ ಲೈಫ್ ಇರಲ್ಲ, ಸೋಷಿಯಲ್ ಲೈಫ್ ಇರಲ್ಲ, ಸ್ಮೆಲ್ ಇರುತ್ತೆ, ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ವಿತ್ ಆಲ್ ದೀಸ್ ಥಿಂಗ್ಸ್ person cannot lead a quality life. So I choose the path which is less traveled by any individual. Today in India, there are 15 crore people with fistulas, 10% of population. ನನಗೆ 10 ಜನ್ಮನೂ ಸಾಕಾಗಲ್ಲ ಇದೆಲ್ಲ ಮುಗ್ಸೋಕ್ಕೆ. ಸರ್, ವಿ ಆರ್ ವೆರಿ ಹ್ಯಾಪಿ ದಟ್ ನಮ್ಮ ಮಧ್ಯ ಇಂಥ ಒಬ್ಬ ಮೇಧಾವಿ ಇದ್ದಾರೆ ಈ ಒಂದು ಫೀಲ್ಡಲ್ಲಿ ಅಂತ. ವಿಲ್ ಕಮ್ ಟು ದಿಸ್ ಪಾರ್ಟ್ ಸರ್. ಚಿಲ್ಡ್ರನ್ ಬಗ್ಗೆ ಹೇಳಿದ್ರಿ. ಪ್ರೆಗ್ನೆಂಟ್ ವುಮೆನ್ ಆಲ್ಸೋ ಫೇಸ್ ಅ ಲಾಟ್ ಆಫ್ ಇಶ್ಯೂಸ್ ಆ ಟೈಮಲ್ಲಿ. ವೆರಿ ಗುಡ್ ಕ್ವಶನ್. ಅಟ್ಲೀಸ್ಟ್ ಈಗಲಾದರೂ ನಿಮಗೆ ಪ್ರೆಗ್ನೆಂಟ್ ವುಮೆನ್ ತಾಯಿ ಬಗ್ಗೆ ಜ್ಞಾಪಕ ಬಂತಲ್ಲ. ಎಸ್. ಆಕಾಶ್ ಅಭಿಷೇಕ್ ಅಮ್ಮನ ಬಗ್ಗೆ ಬರ್ಲಿಲ್ಲ. ನೆಕ್ಸ್ಟ್ ಮಾಡಕ್ ಹೋಗ್ತಾರಲ್ಲ ಅವ್ರ ಬಗ್ಗೆ. ಮದುವೆ ಏನೂ ಆಗಿಲ್ಲ ಅಂದ್ರೆ ಈಗಲೇ ಪ್ರಿಪೇರ್ ಆಗ್ತಾ ಇದೀರಾ? ಅಲ್ಲ ಸರ್, ಎಲ್ಲ ಅಲ್ಲ ಬಾಸ್ ಒಂದು ನಿಮಿಷ. ಪ್ರೆಗ್ನೆಂಟ್ ವುಮನ್ ಬಗ್ಗೆ ಕೇಳಿದ್ರಲ್ಲ, ನಾನು ನೆಕ್ಸ್ಟ್ ಮದುವೆ ಆಗ್ತೀನಿ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳೆ, ಪೈಲ್ಸ್ ಬಂದ್ರೆ ಏನ್ ಮಾಡೋದು, ಪರಮೇಶ್ವರ ಹತ್ರ ಹೋಗೋಣ, ನಿಮ್ಮ ಹತ್ರನೇ ಸರ್ ಯೋಚನೆ ಮಾಡ್ತಾ ಇದೀರಾ? ನಿಮ್ಮ ಹತ್ರನೇ ಸರ್. Okay, pregnant women, I'll tell you with due respect to all mothers in this world. ಸರ್, ಈ ಪ್ರೆಗ್ನೆಂಟ್ ವುಮನ್ ಏನಾಗುತ್ತೆ ಅಂದರೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕನ್ಸೀವ್ ಆಗ್ತಾರೆ. ಕನ್ಸೀವ್ ಆದಾಗ ಏನಾಗುತ್ತೆ, ಪ್ರೊಜೆಸ್ಟರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆಮೇಲೆ ಐರನ್ ಸಿರಪ್ ಕೊಡ್ತಾರೆ. ಐರನ್ ಸಿರಪ್ ಕೊಟ್ಟಾಗ ಮೋಷನ್ ಗಟ್ಟಿ ಆಗುತ್ತೆ. ಗಟ್ಟಿ ಆಗೋದಾಗ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ನ ಫಿಷರ್ ಅಂತ ಕರಿತೀವಿ. ಕ್ರ್ಯಾಕ್ ಆದಾಗ ಪೇಯ್ನ್ ಆಗುತ್ತೆ, ಬರ್ನ್ ಆಗುತ್ತೆ, ಬ್ಲೀಡ್ ಆಗುತ್ತೆ. ಆ ಕ್ರ್ಯಾಕ್ನ ಹಾಗೆ ಬಿಟ್ಟರೆ ಇನ್ಫೆಕ್ಟ್ ಆಗಿ ಆಪ್ಸೆಸ್ ಆಗಿ ಫಿಸ್ಚುಲಾ ಆಗುತ್ತೆ. ಈ ಥರ ಹಾರ್ಡ್ ಮೋಷನ್ ಹೋಗ್ತಾ ಇದ್ರೆ ಪೈಲ್ಸ್ ಆಗುತ್ತೆ. ಪ್ಲಸ್ ಮಗು ಇರುತ್ತೆ. ಮಗು ಇದ್ದಾಗ ಆ ಮಗು ಪ್ರೆಷರು ಏನಲ್ಲಿ ಕೆನಾಲ್ ಮೇಲೆ ಹೋಗ್ತಾ ಇರುತ್ತೆ. ಏಕೆಂದರೆ ಪೆಲ್ವಿಸಲ್ಲಿ ಮುಂದೆ
ಯೂರಿನರಿ ಬ್ಲ್ಯಾಡರ್ ಇರುತ್ತೆ, ಸೆಂಟ್ರಲ್ಲಿ ಯೂಟ್ರಸ್ ಇರುತ್ತೆ, ಅದರಿಂದ ರೆಕ್ಟಮ್ ಇರುತ್ತೆ. ಪ್ರೆಷರ್ ಯೂರಿನರಿ ಬ್ಲ್ಯಾಡರ್ ಮೇಲೆ ಹೋಗ್ತಾ ಇರುತ್ತೆ, ರೆಕ್ಟಮ್ ಮೇಲೆ ಹೋಗ್ತಾ ಇರುತ್ತೆ. ರೆಕ್ಟಮ್ ಮೇಲೆ ಬಂದಾಗ ಪೈಲ್ಸ್ ಆಗುತ್ತೆ, ಹಾರ್ಡ್ ಮೋಷನ್ ಆದಾಗ ಫಿಷರ್ ಆಗುತ್ತೆ, ಫಿಷರ್ ಆದಾಗ ಇನ್ಫೆಕ್ಷನ್ ಆಗುತ್ತೆ, ಆಪ್ಸೆಸ್ ಆಗುತ್ತೆ. ದ್ಯಾಟ್ ಈಸ್ ವೈ ಇನ್ ಪ್ರೆಗ್ನೆಂಟ್ ವುಮನ್, ಗರ್ಭಿಣಿ ಮಹಿಳೆಯರಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಿತ್ತು. ಅರ್ಥ ಆಯ್ತಾ? ಬಟ್ ಅವ್ರನ್ನ ಟ್ರೀಟ್ ಮಾಡೋಕ್ಕೂ ಆಗಲ್ವಲ್ಲ ಸರ್, ಬಿಕಾಸ್ ಅದು ಮತ್ತೆ ಬ್ಲಡ್ ಲಾಸ್ ಆದರೆ ಮಗು ಮೇಲೂ ಎಫೆಕ್ಟ್ ಆಗುತ್ತೆ. ಒಳ್ಳೆ ಕ್ವಶನ್ ಕೇಳಿದ್ರಿ. ಪ್ರೆಗ್ನೆನ್ಸಿ ಆದಾಗ ಅದನ್ನೇನು ಮಾಡೋಕ್ಕಾಗಲ್ಲ ಅಂತ ಒಂದು ಮಿತ್ ಇದೆ ಆ್ಯಕ್ಚುಲಿ. ಓಕೆ. ನಾವು ಎಷ್ಟೋ ಜನ ಪ್ರೆಗ್ನೆಂಟ್ ಮದರ್ಸ್ ನಮ್ಮ ಹತ್ರ ಬರ್ತಾರೆ, ಸರ್ ಈ ಥರ ಆಗಿಬಿಟ್ಟಿದೆ ಸರ್. ನಾವು ಕೇಳ್ತೀವಿ ಯಾವಾಗಿಂದ ಇದೆ ಸರ್? ಮದುವೆಗೆ ಮೊದಲಿಂದ ಇತ್ತು ಸರ್. ಮತ್ತು ಯಾಕೆ ಹೇಳಲಿಲ್ಲ ಸರ್? ಒಂಥರ ನಾಚಿಕೆ ಆಯಿತು ಅದಕ್ಕೆ ಹೇಳಲಿಲ್ಲ ಸರ್. ಪೈಲ್ಸ್ ಇಟ್ಕೊಂಡೇ ಮದುವೆ ಆಗಿಬಿಟ್ರೆ ನೀವು? ಹೌದು ಸರ್. ಎಷ್ಟೋ ಜನ ಪೈಲ್ಸಿಂದ ಮದುವೆ ಆಗಿ ಇಟ್ ಮೇ ಬಿ ಮೇಲ್ ಆರ್ ಇಟ್ ಮೇ ಬಿ ಫೀಮೇಲ್ ಫಿಷರ್ ಆಗಿ ಹನಿಮೂನಿಂದ ವಾಪಸ್ ಬಂದಿರೋ ನಮ್ಮ ಹಾಸ್ಪಿಟ್ಲಿಗೆ. ಡೈರೆಕ್ಟ್ ಫ್ರಮ್ ಗೋವಾ ದೇ ಹ್ಯಾವ್ ಕಮ್ ಟು ಮೈ ಹಾಸ್ಪಿಟ್ಲ್ ಏರ್ಪೋರ್ಟಿಂದ. ಸರ್ ಫುಲ್ ಫಿಷರು ಆಗ್ತಾಯಿಲ್ಲ ಸರ್ ಇರೋಕ್ಕೆ ಅಂತ. ಹಾಗೆ ಹೆಣ್ಮಕ್ಳು, ನಾನು ಹೇಳೋದು ಅಂತ ಹೇಳಿದ್ರೆ, ಯಾವುದೇ ಹೆಣ್ಮಕ್ಳಿಗೆ ಫಿಷರ್ ಇರಲಿ, ಸಣ್ಣ ಗ್ರೋತ್ ಇರಲಿ, ಪೈಲ್ಸ್ ಇರಲಿ, ಸಂಕೋಚ ಪಟ್ಕೊಳ್ದೇನೆ ಮದುವೆಗೆ ಮೊದಲು ಇದನ್ನು ಸರಿ ಮಾಡ್ಕೊಳ್ಳಿ. ಒಂದು ವೇಳೆ ಮದುವೆ ಮಾಡ್ಕೊಂಡ್ಬಿಟ್ರಿ, ಅಟ್ಲೀಸ್ಟ್ ಕನ್ಸೀವ್ ಆಗೋಕ್ಕೆ ಮೊದಲು ಸರಿ ಮಾಡ್ಕೊಳ್ಳಿದ್ದನ್ನು. ಆವಾಗ 9 months ಆಫ್ ಮದರು ಜರ್ನಿ ಇರುತ್ತಲ್ಲ, ತುಂಬ ಖುಷಿಯಾಗಿರುತ್ತೆ. ಆ ಪ್ರೆಗ್ನೆನ್ಸಿನಲ್ಲಿ ಪೈಲ್ಸ್ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ, ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ನಮ್ಮ ಅನೆಸ್ಥೆಟಿಸ್ಟ್ ಎಲ್ಲ ಹೊಸ ಟೆಕ್ನಿಕ್ಸ್ ಇದೆ, ನೀಟಾಗಿ ಲೇಸರಲ್ಲಿ ಪ್ರೆಗ್ನೆಂಟ್ ಮದರ್ಸ್ಗೂ ಮಾಡಿದ್ದೀವಿ. ಎಷ್ಟೋ ಜನ ಬರ್ತಾರೆ, ಸರ್ ನನ್ನ ಮಗು ಬೇಡ ಸರ್, ನನಗೆ ಮಗು ತೆಗ್ಸ್ಬಿಡಿ ಸರ್, ನನ್ನ ಫಸ್ಟ್ ಇದನ್ನು ಸರಿ ಮಾಡಿಕೊಡಿ ಸರ್ ಅಂತ. ಅಮ್ಮ ಮಗುನೂ ಇರುತ್ತೆ, ನೀನು ಪೈಲ್ಸು ಸರಿ ಹೋಗುತ್ತೆ ಅಂಥೇಳಿ ಲೇಸರಲ್ಲಿ ಮಾಡಿ ಎಷ್ಟೋ ಜನ ಸ್ಮೈಲ್ ಮಾಡಿ ಆ್ಯಂಡ್ ದೇ ಕಮ್ ಬ್ಯಾಕ್ ವಿತ್ ಚಿಲ್ಡ್ರನ್ ಆ್ಯಂಡ್ ಟೆಲ್, ಸರ್ ನೀವು ಕೊಟ್ಟಿರೋ ಗಿಫ್ಟ್ ಇದು, ಸ್ವೀಟ್ಸ್ ತೊಗೊಳ್ಳಿ ಸರ್, ಫ್ರೂಟ್ಸ್ ತೊಗೊಳ್ಳಿ ಸರ್ ಅಂತ. ನೀವು ಕೊಟ್ಟಿರೋ ಗ್ರೇಟ್ ಹ್ಯಾಪಿನೆಸ್. ಏಯ್ ಹಂಗಲ್ಲಪ್ಪ, ಐ ಮೀನ್ I'll tell you something. I don't know what power I have anta. One lady came and told, okay, you will be fine, you will have twin children, God bless you ಅಂತ ಕಳಿಸ್ದೆ. ಟ್ವಿನ್ಸ್ ಆಗೇ ಬಂದ್ಬಿಡೋದ? ನೈಸ್. ಸೀರಿಯಸ್ಲಿ. ಎಸ್. US ಇಂದ ಬರ್ತಾರೆ, ಸರ್ಜರಿ ಮಾಡಿಸ್ಕೊಂಡು ಹೋಗ್ತಾರೆ ಫಿಸ್ಚುಲಾ. ಹೋದ್ಮೇಲೆ ಸರ್ ಐ ಆಮ್ ಸೋ ಹ್ಯಾಪಿ ಸರ್, ವಿ ಬೋತ್ ಆರ್ ಹ್ಯಾಪಿ, ವಿ ಆರ್ ಬ್ಲೆಸ್ಡ್ ವಿತ್ ಎ ಬೇಬಿ ಬಾಯ್, ಬೇಬಿ ಬಾಯ್ ಅನ್ನೋದು ಫೋಟೋಸ್ ಕಳಿಸ್ತಾರೆ. ಯಾಕಂದರೆ ದಟ್ ಪೇಯ್ನ್ ಇದೆಯಲ್ಲ, ವುಮನ್ ದೇ ಜಸ್ಟ್ ಕಾಂಟ್ ಬೇರ್ ಇಟ್. ಸೊ ಪ್ರೆಗ್ನೆಂಟ್ ವುಮನ್ಲಿ ಇಟ್ಸ್ ವೆರಿ ಕಾಮನ್. ಸೆಕೆಂಡ್ ಥಿಂಗ್ ಆಕಾಶ್, ಐ ಟೆಲ್ ಯು ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ವುಮನ್. ಈ ಕಾನ್ಸ್ಟಿಪೇಷನ್ ನೀವು ಫಸ್ಟ್ ಕೇಳಿದ್ರಿ, ಹುಡುಗಿರಲ್ಲೇ ಜಾಸ್ತಿ ಆಗತ್ತಾ ಅಂತ. ಆ್ಯಕ್ಚುಲಿ ಆಫ್ಟರ್ ಡೆಲಿವರಿ ಹೆಣ್ಮಕ್ಳಲ್ಲಿ ಕಾನ್ಸ್ಟಿಪೇಷನ್ ಇಸ್ ವೆರಿ ಕಾಮನ್. ಓಕೆ. ಕಾನ್ಸ್ಟಿಪೇಷನಲ್ಲಿ 2 ಟೈಪ್ ಇರುತ್ತೆ, ಒಂದು ಮೆಡಿಕಲ್ ಕಾನ್ಸ್ಟಿಪೇಷನ್ನು, ಒಂದು ಸರ್ಜಿಕಲ್ ಕಾನ್ಸ್ಟಿಪೇಷನ್ನು. ಮೆಡಿಕಲ್ ಕಾನ್ಸ್ಟಿಪೇಷನ್ನು ಮೆಡಿಸಿನ್ಸಲ್ಲಿ ವಾಸಿ ಮಾಡೋದು, ಲೈಫ್ ಸ್ಟೈಲ್ಸಲ್ಲಿ ವಾಸಿ ಮಾಡೋದು. ಸರ್ಜಿಕಲ್ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಮೋಷನ್ಗೆ ಹೋಗಬೇಕಾದಾಗ ಸಮಥಿಂಗ್ ಇಸ್ ಬ್ಲಾಕಿಂಗ್. ಕರೆಕ್ಟ್. ಗಂಡಸರಲ್ಲಿ ರೆಕ್ಟಲ್ ಪ್ರೊಲ್ಯಾಪ್ಸ್, ಇಟ್ ಬ್ಲಾಕ್ಸ್ ಆ್ಯಂಡ್ ವಿ ನೀಡ್ ಟು ಆಪರೇಟ್. ಹೆಣ್ಮಕ್ಳು ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಆಗಿರುತ್ತಲ್ಲ, ಶಾರ್ಟ್ ಆಗಿರ್ತಾರೆ, ಮಗು ದೊಡ್ಡದಾಗಿರುತ್ತೆ ಆ್ಯಂಡ್ ನಾರ್ಮಲ್ ಡೆಲಿವರಿ ಬೇಕು ಅಂತ ಹೇಳ್ತಾರೆ. ಹೋಗ್ಬಿಟ್ಟು ಎಲ್ಲಿ ಡಾಕ್ಟ್ರ್ ಹತ್ರ. ಈ ನಾರ್ಮಲ್ ಡೆಲಿವರಿ ಮಾಡಿದಾಗ ಮಗು ದೊಡ್ಡದಾಗಿದ್ದಾಗ, ನ್ಯಾರೋ ಪೆಲ್ವಿಸ್ ಈ ಭಾಗ ಸಣ್ಣದಾಗಿದ್ದಾಗ, ತಾಯಿ ಚಿಕ್ಕದಾಗಿದ್ದಾಗ, ಆ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಬಿಗ್ ಬೇಬಿನ ಹಾಕೊಂಡು ಪುಷ್ ಮಾಡಿ ಮುಕ್ಕಿ ಅಂತ ಮಾಡ್ತಾರೆ. ಬರದೇ ಹೋದಾಗ ಫಾರ್ಸೆಪ್ಸ್ ಹಾಕಿ ಹಿಂಗೆ ಎಳೆದು ಬಿಸಾಕ್ತಾರೆ, ಇಲ್ಲ ವ್ಯಾಕ್ಯೂಮ್ ಹಾಕಿ ಎಕ್ಸ್ಟ್ರಾಕ್ಷನ್ ಹಾಕ್ತಾರೆ. ಅದು ಎಳೆದಾಗ ಪೆಲ್ವಿಸಲ್ಲಿ ಮುಂದೆ ಬ್ಲ್ಯಾಡರ್ ಇರುತ್ತೆ, ಸೆಂಟ್ರಲ್ಲಿ ಯೂಟ್ರಸ್ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ, 3 ಕೆಳಗೆ ಜಾರ್ಕೊಂಬರುತ್ತೆ. ಅದನ್ನು ನಾವು ಇಂಟ್ರಾ ರೆಕ್ಟಲ್ ಇಂಟರ್ಸೆಪ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಆವಾಗ ಮೋಷನ್ ಪಾಸ್ ಮಾಡೋಕೆ ಹೋದಾಗ ಅವ್ರಿಗೆ ಕಂಪ್ಲೀಟಾಗಿ ಹೋಗಲ್ಲ, ಅಲ್ಲಿ ಬಂದು ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಈ ರೀತಿ ಮುಂದೆ ಹೋಗೋದು, ಹಿಂದೆ ಹೋಗೋದು, ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು ಮಾಡ್ತಾರೆ. ಕೆಲವ್ರು ಹಿಂಗೆ ಪ್ರೆಷರ್ ಹಾಕೋತಾರೆ, ಕೆಲವರು ಇಲ್ಲಿ ಪ್ರೆಷರ್ ಹಾಕ್ತಾರೆ ಈ ಥರ, ಕೆಲವರು ಬೆರಳು ಹಾಕಿ ತೆಗಿತಾರೆ, ಕೆಲವರು ರೀತಿ ಪ್ರೆಸ್ ಮಾಡ್ಕೋತಾರೆ, ಕೆಲವರು ಪೌಡ್ರ್ ತೊಗೊಳ್ಳೋದು, ಸಿರಪ್ ತೊಗೊಳ್ಳೋದು, ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಸಿದ್ಧ, ಮುಸ್ಲಿಮ್ಸ್ ಹತ್ರ ಹೋಗೋದು, ಈ ಬೆಂಗಾಲಿ ಬಾಬಾಗಳ ಹತ್ರ ಹೋಗೋದು, ಕ್ವ್ಯಾಕ್ಸ್ ಹತ್ರ ಹೋಗೋದು, ಎಲ್ಲ ಮಾಡ್ತಾರೆ. ಏನು ಮಾಡೋದು ಸಮಾಧಾನ ಆಗಲ್ಲ. ಇಟ್ ಈಸ್ ಕಾಲ್ಡ್ ಅಸ್ ಅಬ್ಸ್ಟ್ರಕ್ಟಿವ್ ಡಿಫಿಕೇಷನ್ ಸಿಂಡ್ರೋಮ್. ಇದೊಂದಾಗುತ್ತಾ, ಅದೇ ಸರ್ಜಿಕಲ್ ಕಾನ್ಸ್ಟಿಪೇಷನ್. ಎರಡನೇದೇನಾಗುತ್ತೆ, ಈ ಯೂರಿನರಿ ಬ್ಲ್ಯಾಡರ್ ಕೆಳಗೆ ಬಂದಿರುತ್ತೆ.
ಜೋರಾಗಿ ಕೆಮ್ಮಿದಾಗ ನಕ್ಕಾಗ ಯೂರಿನ್ ಲೀಕ್ ಆಗುತ್ತೆ. ಅರ್ಜೆಂಟ್ ಆದಾಗ ಯೂರಿನ್ಗೆ ಹೋಗ್ಬೇಕಾದ್ರೆ ಲೀಕ್ ಆಗುತ್ತೆ. ಅದು ಅರ್ಜ್ ಇನ್ಕಾಂಟಿನೆನ್ಸ್ ಕರಿತೀವಿ, ಇದನ್ನು ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಕರಿತೀವಿ. ಸುಮಾರು ಜನ ಮುಸ್ಲಿಂ ಹೆಣ್ಮಕ್ಳು ಬರ್ತಾರೆ, ಸರ್ ನಾನು ನಮಾಜ್ ಮಾಡಬೇಕಾದ್ರೆ ಲೀಕ್ ಆಗುತ್ತೆ ಸರ್ ಅಂತ. ಬಿಕಾಸ್ ದೇ ಹ್ಯಾವ್ 3, 4, 5 ಚಿಲ್ಡ್ರನ್, ಎಲ್ಲ ಕೆಳಗೆ ಜಾರ್ಕೊಂಡ್ಬಿಟ್ಟಿರುತ್ತೆ, ದೇ ಹ್ಯಾವ್ ಇನ್ಕಾಂಟಿನೆನ್ಸ್. ಸೊ ಪ್ರೆಗ್ನೆನ್ಸಿ ಆದಮೇಲೆ ಆಗೋ ಸಮಸ್ಯೆಗಳೇ ಬೇರೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಗೋದೇ ಬೇರೆ. ನಾನು ಫಸ್ಟ್ ಹೇಳಿದ್ನಲ್ಲ, ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದೋಸ್ ವುಮೆನ್ ಇನ್ ದಿಸ್ ವರ್ಲ್ಡ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪೀಪಲ್ ಶುಡ್ ಬಿ ವೆರಿ ಕೇರ್ಫುಲ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ್ಯಂಡ್ ಡ್ಯೂರಿಂಗ್ ಡೆಲಿವರಿ. ಅರ್ಥ ಆಯ್ತಾ? ಎಸ್ ಸರ್. ಸರ್ ವಿ ವರ್ ಟಾಕಿಂಗ್ ಅಬೌಟ್ ಹಾ. ಗೂಗಲ್ ಡಾಕ್ಟರ್ಸ್ ಅಂತ ಮಾತಾಡ್ತಾ ಇದ್ವಿ. ಹಾ. ಜೆನ್ಸೀಸ್ ಅಂಡ್ ಗೂಗಲ್ ಡಾಕ್ಟರ್ಸ್. ಹಾಂ 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 ಇವನ್ ಮಿಲೇನಿಯಲ್ಸ್ ನಾವು ಮಾಡ್ತೀವಿ ಇಲ್ಲ ಅಂತ ಹೇಳ್ತಲ್ಲ, ಬಟ್ ಚಾಟ್ GPT ಅದೆಲ್ಲ ತುಂಬಾ ನೋಡೋದು, ಸರ್ಚ್ ಮಾಡೋದು ಜಾಸ್ತಿ ಆಗಿದೆ. ಜಾಸ್ತಿ ಆಗ್ಬಿಡೋದು. ಹೌದು ಹೌದು ಹೌದು. ಸೊ ಇವಾಗ ಏನಾದರೂ ಚಿಕ್ಕ ಸಿಂಪ್ಟಮ್ಸ್ ಆದ್ರೂ ಗೂಗಲ್ ಮಾಡಿ ಅದರಿಂದ ನಾವು ಕನ್ಕ್ಲೂಷನ್ಸ್, ಫಾರ್ ಎಕ್ಸಾಂಪಲ್ ಮೊನ್ನೆ ನನಗೆ ಹೊಟ್ಟೆ ನೋವಾದಾಗ ಪೆಪ್ಟಿಕ್ ಕಲ್ಸರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. 2 days ಅಲ್ಲಿ ಕಡಿಮೆ ಆಯ್ತು ಗ್ಯಾಸು ಅಂತ. ಸೊ ಈ ಗೂಗಲ್ ಡಾಕ್ಟರ್ಸ್ಗೆ ವಾಟ್ ಡು ಹ್ಯಾವ್ ಟು ಸೇ? ಗೂಗಲ್ ಡಾಕ್ಟರ್ಸ್ಗೆ Yes. ಡಾಕ್ಟರ್ ಗೂಗಲ್ MBBS MS PhD DM ಎಲ್ಲ ಅವ್ರಿಗೂ ಪ್ಲಸ್ ಗೂಗಲ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋರ್ಗು. ಐ ಟೆಲ್ ಎ ಸ್ಟೋರಿ. One IT professional in Bangalore, it is a true story. ಬ್ಲೀಡಿಂಗ್ ಆಗಿದೆ, ಸಿಂಪಲ್ ಬ್ಲೀಡಿಂಗ್ ಇನ್ ದ ರೆಕ್ಟಮ್. ಎಸ್ ಸರ್ಚ್ಡ್ ಆನ್ಲೈನ್. ಬ್ಲೀಡಿಂಗ್ ಇನ್ ರೆಕ್ಟಮ್ ಅಂದ ತಕ್ಷಣ ಫಸ್ಟ್ ಬಂದಿದೆ ಕೋಲೋರೆಕ್ಟಲ್ ಕ್ಯಾನ್ಸರ್. ನನಗೆ ಕ್ಯಾನ್ಸರ್ ಆಗಿದೆ ಅಂದ್ಬಿಟ್ಟು ಒಂದು ಲೆಟರ್ ಬರೆದಿಟ್ಬಿಟ್ಟು ಈ ಕಮಿಟೆಡ್ ಸೂಸೈಡ್. ಓ ಮೈ ಗಾಡ್. ದಿಸ್ ಇಸ್ ಅ ಫ್ಯಾಕ್ಟ್. ದ ಓನ್ಲಿ ಪ್ಲೇಸ್ ಅಂದರೆ ಆರೋಗ್ಯ ಕ್ಷೇತ್ರ ಮಾತ್ರ ಇನ್ಫಾರ್ಮೇಷನ್ ಸರಿಯಾಗಿಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ಇನ್ಫಾರ್ಮೇಷನ್ ಎಸಿಮೆಟ್ರಿ ಅಂತ ಕರಿತೀವಿ ಅದನ್ನು. ಯಾರಿಗೇ ಆಗಲಿ ಆರೋಗ್ಯ ಕ್ಷೇತ್ರದಲ್ಲಿ ಇನ್ಫಾರ್ಮೇಷನ್ ಸರಿ ಇಲ್ಲ, ಅದಕ್ಕೋಸ್ಕರ ಗೂಗಲ್ಗೆ ಹೋಗ್ತಾರೆ ಆ್ಯಂಡ್ ದೇ ಆರ್ ಲ್ಯಾಂಡಿಂಗ್ ಅಪ್ ಇನ್ ಪ್ರಾಬ್ಲಮ್ಸ್. ಈಗ ಫಾರ್ ಎಕ್ಸಾಂಪಲು ನನ್ನ ಹತ್ರ ಪೇಷಂಟ್ ಬರ್ತಾರೆ, ನಾನು ಫಿಸ್ಟುಲಾ ಡಯಾಗ್ನೋಸ್ ಮಾಡ್ತೀನಿ, ಸ್ವಲ್ಪ ಗೂಗಲ್ ನೋಡ್ಕೊಂಡ್ಬಿಡ್ತಾರೆ. ಮೈ ಗಾಡ್, ಆ ಫಿಸ್ಟುಲಾಗ ಒಂದು 26-28 ಪ್ರೊಸೀಜರ್ ಇದೆ ಸರ್. ನೀವು ವ್ಯಾಫ್ಟ್ ಮಾಡ್ತೀರಾ, ಲೆಫ್ಟ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ, ಏನು ಮಾಡ್ತೀರಾ, ಎಲ್ಲಿ ಕುಡಿತೀರಾ, ಎಲ್ಲಿ ಕುಯ್ತೀರಾ, ಎಲ್ಲಿ ಕಟ್ ಮಾಡ್ತೀರಾ ಕೇಳ್ತಾ ಇರ್ತಾರೆ. ನನ್ನ ಪೇಷಂಟ್ಸಾಗಿ ಕೇಳಿಸ್ಕೋಬೇಕಲ್ವಾ, ಬಿಕಾಸ್ ಕಮ್ ಟು ಮೀ ಆಸ್ ಎ ಪೇಷಂಟ್. ಆಮೇಲೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಆ್ಯಕ್ಚುಲಿ ಹಿಂಗೆ ಮಾಡ್ತೀನಿ ಅಂತ. ಎಲ್ಲ ಆದಮೇಲೆ ಹೋಟ್ಲಿಗೆ ಹೋಗಿದ್ದೀರಾ ಅಂತ ಕೇಳ್ತೀನಿ. ಎಸ್ ಅಂತಾರೆ. ನಿಮ್ಮ ಫೇವ್ರೆಟ್ ಡಿಶ್ ಯಾವುದು ಅಂತೀನಿ. ಯಾವುದು ಪೆಪ್ಪರ್ ಚಿಕನ್ ಏನೋ ಅಂತಾರೆ. ಆರ್ಡರ್ ಮಾಡಿದ್ದೀರಾ ಅಂತೀನಿ. ಎಸ್ ಸರ್ ಅಂತಾರೆ. ಎಷ್ಟೊತ್ತಾಗುತ್ತೆ ಆರ್ಡರ್ ಮಾಡಿದ್ಮೇಲೆ ಅಂತ ಕೇಳ್ತೀನಿ. 20 ನಿಮಿಷ, ಅರ್ಧ ಗಂಟೆ ಆಗುತ್ತೆ ಅಂತಾರೆ. ಅವ್ನು ತಂದಿಟ್ಟ ಮೇಲೆ, ಅಪ್ಪ ಯಾವ ಎಣ್ಣೆ ಹಾಕಿದ್ದೆ, ಯಾವ ಚಿಕನ್ನು, ನಾಟಿ ಕೋಳಿನ, ಫಾರಮ್ ಕೋಳಿನ, ಶೆಫ್ ಯಾರು ಅಂತ ಕೇಳ್ತೀರ ಯಾವತ್ತಾದ್ರೂ? ಸುಮ್ಮನೆ ಕೂತ್ಕೊಂಡಿರಲ್ವಾ? ಹಾಗೆ ಡಾಕ್ಟರ್ ಹತ್ರ ಬಂದು ಸರೆಂಡರ್ ಆಗಿ, ಸರ್ ಡೂ ದ ಬೆಸ್ಟ್ ಫಾರ್ ಮೀ, ಐ ಆಮ್ ಸರೆಂಡರಿಂಗ್ ಟು ಯು ಅಂತ. ಈಗ ನಾವು ಗುರುಗಳಿಗೆ ಸರೆಂಡರ್ ಆಗ್ತೀವಲ್ಲ, ಟೀಚರ್ಗೆ ಸರೆಂಡರ್ ಆಗ್ತೀವಲ್ಲ, ಆ ಥರ ಡಾಕ್ಟ್ರಿಗೆ ಸರೆಂಡರ್ ಆಗಿ ನಿಮ್ಗೇನು ಪ್ರಶ್ನೆ ಇದೆಯಲ್ಲ ಕೇಳಿ ಚೆಕ್ ಲಿಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಸರ್ ಗೂಗಲಿಂದ. ಸರ್ ಗೂಗಲ್ ಇದು ಹೇಳ್ತಾ ಇದೆ, ಗೂಗಲ್ ಇದು ಹೇಳ್ತಾ ಇದೆ, ನಾ ಏನು ಮಾಡಲಿ ಸರ್ ಅಂತ. ನಾನು ಯಾರೋ ಹುಡುಗ ಹಳ್ಳಿಯವನು ಗೂಗಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಐ ಟು ಲಿಬರ್ಟಿ ಎಂಟ್ರೊಳ್ಳೆ ಗೂಗಲ್ ಮಾಡೋಣ ಅಂದ. ಸರ್, ಈಗ ಇನ್ನೊಂದು ಗಟ್ಟ ಪ್ರಾಬ್ಲಮ್ ಅಂದ್ರೆ ಫಾಲ್ಟ್. ನಾವು ಹೂಸೇನ್ ಅಂತ ಕರಿತೀವಿ ಅದು. ಸೊ ಕೆಲವೊಂದ್ ಸರಿ ಸ್ಮೆಲ್ ಬರುತ್ತೆ, ಕೆಲವೊಂದ್ ಸರಿ ಸ್ಮೆಲ್ ಬರಲ್ಲ. ಯಾಕದು? ಈಗ ಸ್ಮೆಲ್ ಬರೋದು ಯಾಕೆ ಅಂತ ಹೇಳಿದ್ರೆ, ಗಟ್ ಬ್ಯಾಕ್ಟೀರಿಯಾ ಇದೆಯಲ್ಲ, ದೋಸ್ ಬ್ಯಾಕ್ಟೀರಿಯಾ ವಿಲ್ ಆಕ್ಟ್ ಆನ್ ದ ಫುಡ್. ಇಫ್ ಯು ಹ್ಯಾವ್ ಗುಡ್ ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾ ಇದ್ರೆ ಸ್ಮೆಲ್ ಬರಲ್ಲ, ಕೆಟ್ಟ ಬ್ಯಾಕ್ಟೀರಿಯಾ ಸ್ಮೆಲ್ ಬರುತ್ತೆ. ಒಂದು. ಎರಡನೇದು ಏನಾಗುತ್ತೆ, ಸ್ಮೆಲ್ ಬಂದರೆ ಹೆಂಗಿರುತ್ತೆ? ಗಲೀಜಲ್ಲ. ಮೀಟಿಂಗಲ್ಲಿ ಕೂತಾಗ ಸೈಡಲ್ಲಿ ಸ್ಮೆಲ್ ಬಂದಿದೆ, ಗ್ಯಾಸ್ ಬಂದಿದೆ, ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಕರೆಕ್ಟ್. ಬಿಟ್ರೆ ವಾಸನೆ ಎಲ್ಲ ಕಡೆ. ಹೌದು. ಇಟ್ಕೊಂಡ್ರೆ ನನ್ನ ಕೈಲಿ ಇಟ್ಕೊಳಕ್ ಆಗ್ತಾಯಿಲ್ಲ. ಈ ಮೋಷನ್ಗೆ ಹೋಗ್ತೀವಲ್ಲ, ಇನ್ಕಂಪ್ಲೀಟ್ ಆಗಿ ಹೋಗಿದ್ರೆ, ಅಲ್ಲೇ ಜಾಗದಲ್ಲಿ ಇತ್ತು ಅಂತ ಹೇಳಿದ್ರೆ, ಗ್ಯಾಸು ಅದನ್ನು ಟ್ರಾವೆಲ್ ಮಾಡಿ ಬಂದಾಗ ಸ್ಮೆಲ್ ಬರುತ್ತೆ. ಸೆಂಟೆಡ್ ಅದು. ಇನ್ಕಂಪ್ಲೀಟ್ ಸೆಂಟೆಡ್ ಸ್ಮೆಲ್ ಅದು. ಸೆಂಟೆಡ್ ಸ್ಮೆಲ್ ಅದು ಆಕ್ಚುಲಿ. ಓಕೆ, ಅರ್ಥ ಆಯ್ತಲ್ಲ? ಸೊ ಬಟ್ ಫಾರ್ಟ್ ಅಂದ್ರೆ ದೇರ್ ಇಸ್ ಅ ಮಿಸ್ಕನ್ಸೆಪ್ಷನ್ ಸೇಯಿಂಗ್ ದಟ್ ಗ್ಯಾಸ್ ಅಂದ್ರೆ ಕೆಟ್ಟದು ಅದು ಇದು ಅಂತಾರೆ. ಬಟ್ ಇಸ್ ಇಟ್
ಇಟ್ಸ್ ನಾಟ್ ರಾಂಗ್. ಗ್ಯಾಸ್ ಹಿಂಗೆ ಹೋಗುತ್ತೆ ವೆನ್ ವಿ ಈಗ ಮಾತಾಡ್ತಿದ್ದೀವಿ, ವಿ ಆರ್ ಇಂಜೆಸ್ಟಿಂಗ್ ಸಮ್ ಗ್ಯಾಸ್. ಎಸ್ಸನ್ನು Yes, ಏರ್ ಹೋಗ್ತಾ ಇದೆ ಒಳಗೆ, Yes, yes. ಅದು ಹೊರಗಡೆ ಬರಲೇಬೇಕಾ? ಕರೆಕ್ಟ್. ಅಲ್ಲಿಂದನೇ ಬರಬೇಕಾ? ಹಾ, ಇದು correct. ಎಂಟ್ರಿ, ಹಾ. ಅದು ಎಕ್ಸಿಟ್. ಹಾ. ಅಲ್ಲಿಂದನೇ ಬರಬೇಕಾ? ಎರಡನೇದು, ಈಗ ಬರಬೇಕಾದಾಗ ಹ್ಮ್. ಅದು ಎಲ್ಲೆಲ್ಲೋ ಟ್ರಾವೆಲ್ ಮಾಡಿ ಬ್ಯಾಕ್ಟೀರಿಯಾ ಗಿಕ್ಟೀರಿಯಾ ಹ್ಮ್. ಫೀಕಲ್ ಮ್ಯಾಟರ್ ಎಲ್ಲ ಬರ್ತದೆ. ಹ್ಮ್. ಸೊ ಫಾಟಿಂಗ್ ಇಸ್ ನಾಟ್ ರಾಂಗ್, ಹ್ಮ್. ಬಟ್ ಸೆಂಟೆಡ್ ಫಾಟಿಂಗ್ ಇದೆಯಲ್ಲ, ಇಟ್ ಇಸ್ ವೆರಿ ಎಂಬರಾಸಿಂಗ್ ಇನ್ ಎ ಸೋಷಿಯಲ್ ಗ್ಯಾದರಿಂಗ್. ಸೊ ಡೇ ಟು ಡೇ ಲೈಫಲ್ಲಿ ಹೆಂಗ್ ಫಿಕ್ಸ್ ಮಾಡ್ಬೋದು ಅಂದ್ರೆ ಗಟ್ ಹೆಲ್ತ್ ಕರೆಕ್ಟ್ ಆಗಿ ಸರ್ ಇಟ್ಕೋಬೇಕು. ಗಟ್ ಹೆಲ್ತ್ ನೀವು ಹೇಳ್ತೀರಾ, ನೀವು ಎಷ್ಟು ಕೆ ಜಿ, ಐ ಮೀನ್ ಎಷ್ಟು ಬ್ರೇಕ್ಫಾಸ್ಟ್ ಎಷ್ಟು ಗ್ರಾಮ್ ತಿಂತೀರಾ ನೀವು? ಗ್ರಾಮ್ ಲೆಕ್ಕ ಏನೋ ಒಂದಿಷ್ಟು ಎಷ್ಟು 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 100, 150. 150 ಗ್ರಾಮ, ಹಾಂ ಸರ್, 150. 200 ಗ್ರಾಮ, ಹಾಂ ಸರ್. ಒಂದು ಬಾತ್ 200 ಗ್ರಾಮ. ಹಾ. ಹಾಂ, ಹಾ. ಲಂಚ್ ಎಷ್ಟು ಗ್ರಾಮ್ ತಿಂತೀರಾ? ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಷ್ಟು, ಒಂದು 600 ಗ್ರಾಮ, ಇರ್ಬೋದು. 900 ಆಯ್ತಾ? ಹಾ. ಊಟ ಎಷ್ಟು ಮಾಡ್ತೀರಾ? ಕಮ್ಮಿ ನಾವು ಸ್ವಲ್ಪ ಸ್ವಲ್ಪ ಕಡಿಮೆ ಸರ್. ಕಡಿಮೆ, ಒಂದು 500 ಗ್ರಾಮ್ ಅಂತ. 500 ಗ್ರಾಮು. ಹಾ. ಇನ್ನು ಮಧ್ಯದಲ್ಲಿ ಪಾನಿಪುರಿ, ಮಸಾಲ ಪುರಿ, ಪಕೋಡ, ಚೌಚೌ, ಹ್ಮ್. ಸ್ನ್ಯಾಕ್ಸು, ಟೀ, ಹ್ಮ್. ಬಾಳೆಹಣ್ಣು, ಹ್ಮ್. ಹಣ್ಣು ಎಲ್ಲ ಎಷ್ಟಾಗುತ್ತೆ ಒಂದು ದಿನಕ್ಕೆ? ಎಷ್ಟು ಕೆ ಜಿ ಆಗುತ್ತೆ? ಒಂದು ಎರಡು kg ಎರಡು ಅನ್ಕೊಳ್ಳಿ. ಒಂದೂವರೆ ಎರಡು. kg. ಹಾ. 1.5 2 ಕೆ ಜಿ ಅನ್ಕೊಳ್ಳೋಣ ಸರ್. ಹಾ, ಹಾ. 2 ಕೆ ಜಿ ಒಂದು ದಿನಕ್ಕೆ ತಿಂತೀರಾ ಹ್ಮ್. ನೀವು? ಹ್ಮ್. ಒಂದು ವರ್ಷಕ್ಕೆ ಎಷ್ಟು ಕೆ ಜಿ ತಿಂತೀರಾ? 365 into 2 kg. ಎಷ್ಟು ಕೆ ಜಿ ತಿಂತೀರಾ? 7 ಹಾ. 60. ಎಷ್ಟು sorry, 730 730 ಸರ್. 700 700 ಕೆ ಜಿ ಅನ್ಕೋತೀರಾ? ಹಾ. ನೀವು 60 ವರ್ಷ ರಿಟೈರ್ಮೆಂಟ್, ಹ್ಮ್. 60 ವರ್ಷದವ್ರಿಗೆ ಎಷ್ಟು ಕೆ ಜಿ ತಿಂತೀರಾ ನೀವು? ವಾ. 4,000 42,000 42,000 ಕರೆಕ್ಟ್. 60 ವರ್ಷ ಆಗಿದ್ರೆ ನೀವು ಹಾ. 50,000 ಕೆ ಜಿ ಊಟ ತಿಂದು ಹಾ. ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ತಾ ಇರ್ತದೋ. ಹಾ. ಒಂದು ಹೇಳ, ಹಾ. ಬೆಂಗಳೂರು ಮೈಸೂರು ಹೈವೇಲಿ ಎಕ್ಸ್ಪ್ರೆಸ್ಸು ಅಷ್ಟು ಟ್ರಾವೆಲ್ ಆಗಲ್ಲ. 45,000 ಕೆ ಜಿ ಊಟ ಈ ಬಾಯಿಂದ ಇಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ 22 ಅಡಿನಲ್ಲಿ. ಆ ಟ್ರಾವೆಲ್ ಆಗಬೇಕಾದ್ರೆ ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಆಗಲ್ಲ, ಎಲ್ಲೆಲ್ಲಿ ಫ್ರಿಕ್ಷನ್ ಆಗಲ್ಲ, ಹ್ಮ್. ಎಲ್ಲೆಲ್ಲಿ ತೊಂದರೆ ಆಗಲ್ಲ, ಎಲ್ಲೆಲ್ಲಿ ಕಾಯಿಲೆ ಬರಲ್ಲ. ಅದಕ್ಕೋಸ್ಕರನೇ ಟ್ರಾವೆಲ್ ಮಾಡಬೇಕಾದ್ರೆ ಟೈರ್ ಚೆನ್ನಾಗಿರ್ಬೇಕಾ, ಕರೆಕ್ಟ್. ಹ್ಮ್. ಆಯಿಲ್ ಹಾಕಿರ್ಬೇಕಾ, ಕರೆಕ್ಟ್. ಒಳ್ಳೆ ಕಾರ್ ಇರಬೇಕಾ, ಕರೆಕ್ಟ್. ಒಳ್ಳೆ ಡ್ರೈವರ್ ಇರಬೇಕು. ಹಂಗೆ ಹೌದು. ಊಟನೂ ಅಷ್ಟೇ. ಟ್ರಾವೆಲ್ ಮಾಡಬೇಕಾದ್ರೆ ಒಳ್ಳೆ ಊಟ ಅದೆಲ್ಲ ತಿಂದ್ರೇ ನಿಮ್ಮ ಗಟ್ಟಿ ಅಂತ ಕೇಳ್ತಾ ಇದಾರಲ್ಲ ನಮ್ಮ ಅಭಿಷೇಕ್ ಅವರು, Yes. ಗಟ್ಟೆಲ್ಲ ಚೆನ್ನಾಗಿರೋದು. ಸ- ಈ ವಾಟ್ ಇಡ Yes, yes. ನೀವು ರಿಯಲೈಸ್ ಮಾಡಿದ್ರಾ? Yeah, yeah. 45,000 ಕೆ ಜಿ ಊಟ ಮಾಡ್ತೀನಿ ಅಂತ ಲೈಫಲ್ಲಿ Yes. ಮಾಡಿದ್ರಾ? ಇಲ್ಲ ಇಲ್ಲ ಸರ್, sir, ಇಲ್ಲ. ಮನೆಗೂ ಯೋಚನೆ ಮಾಡಿ ನೀವು ಎಷ್ಟು ಕೆ ಜಿ ಊಟ ಮಾಡ್ತೀವಿ ನಾವು ಅಂತ. ಸರ್ ಇನ್ನೊಂದು, ಈಗ ನಂಗೆ ಗ್ಯಾಸ್ ಆಯ್ತು ಅಂತಂದ್ರೆ ದ ಫಸ್ಟ್ ಥಿಂಗ್ ಐ ಟೇಕ್ ಇಸ್ ಈನೋ. ಏನೋ ಈನೋ ಕುಡಿದ್ಬಿಡ್ತೀನಿ, ಹ್ಮ್. ರಿಲ್ಯಾಕ್ಸೇಷನ್ ಆಗುತ್ತೆ. ಐ ವಿಲ್ ಬಿ ವೆರಿ ಆನೆಸ್ಟ್. ನನಗೆ ಈಗ ಮಲಗಬೇಕು ಅಂದಾಗ ಈನೋ ಕುಡಿದು ಮಲಗಿದ್ರೆ ಐ ಸ್ಲೀಪ್ ವೆಲ್. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಹೊಟ್ಟೆ ಗಟ್ಟಿ ಆಗೋದು ಅದು ಇದು ಪ್ರಾಬ್ಲಮ್ ಇರುತ್ತೆ. ಇಸ್ ಇಟ್ ಬ್ಯಾಡ್ ಟು ಟೇಕ್ ಈನೋ ಆರ್ ವಾಟ್ ಇಸ್ ಅನ್ ಆಲ್ಟರ್ನೇಟಿವ್? I will not comment on Eno, Pino and all because they are all Antacids. brands and forget about that. ಓಕೆ ಸರ್, I'm coming to the topic. ಹಾ. If you are bloating, ಹ್ಮ್. distension, ಹ್ಮ್. discomfort, popping, the commonest cause of this in India is H. pylori bacteria. Hmm. This comes from Yeah. various sources. ಹ್ಮ್. ಎಂಡೋಸ್ಕೋಪಿ ಮಾಡಿ ಬ್ಯಾಕ್ಟೀರಿಯಾ ಇದ್ದರೆ 14 ಡೇಸ್ ಮಾತ್ರ ತಗೊಂಡ್ರೆ ಹೊರಟೋಗುತ್ತೆ. ದಿಸ್ ಬ್ಯಾಕ್ಟೀರಿಯಾ ಇಫ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ, ನೀವೇನೋ ಕುಡಿತೀರಲ್ಲ ಹ್ಮ್. ಲೈಫ್ ಲಾಂಗ್ ಕುಡ್ಕೊಂಡು ಇದ್ಬಿಟ್ರೆ ಅದನ್ನು, ಹ್ಮ್. ದಿಸ್ ಬ್ಯಾಕ್ಟೀರಿಯಾ ಇಫ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ 1% ವಿಲ್ ಕನ್ವರ್ಟ್ ಇಂಟು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್. ಅರ್ಥ ಆಯ್ತಾ? ಏನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲ ಮಾಡಿ ಜನಕ್ಕೆಲ್ಲ ಕುಡಿಸಿ ತಿನ್ನಿಸಿ, ಬಾಸ್, ಇಂಡಿಯಾ ವಿಲ್ ಬಿಕಮ್ ಕ್ಯಾನ್ಸರ್ ಕ್ಯಾಪಿಟಲ್ ವೆರಿ ಸೂನ್, ಲೈಕ್ ಡಯಾಬಿಟಿಸ್ ಕ್ಯಾಪಿಟಲ್. ಇಲ್ಲ, ಯಾಕೆ ಕೇಳ್ತೀನಿ ಸರ್, ನಂಗೆ ಯೂಶಲಿ ಗ್ಯಾಸ್ಟ್ರಿಕ್ ಒಂದು 2 months ಒಂದ್ಸರಿ ಆಗುತ್ತೆ. ಹಾಂ. ಮೇ ಬಿ ಬಿಕಾಸ್ ಆಫ್ ದ ಫುಡ್ ಐ ಈಟ್, ಆರ್ ಅಂದ್ರೆ ನಾಟ್ ಲೈಕ್ ರೆಗ್ಯುಲರ್, ಬಟ್ 2 months ಒಂದ್ಸರಿ ಆಗುತ್ತೆ. ಸೊ ನಾನು ಹೇಳ್ದಂಗೆ ಈನೋ ತಗೊಂಡು ಐ I have ಜಸ್ಟ್. never taken Eno. ಡೋಂಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್. ಬಟ್ ಆ ಟೈಮಲ್ಲಿ ನಾನು ಏನು ಮಾಡಕ್ಕೆ ಸರ್, ಅಂದ್ರೆ ಓಕೆ, ಈಗ ಸೇ ಎಕ್ಸಾಂಪಲ್ ದೇರ್ ಆರ್ ಎನ್ ನಂಬರ್ ಆಫ್ ಡಾಕ್ಟರ್ಸ್ ಇನ್ ಬ್ಯಾಂಗ್ಳೂರ್. ಗೋ ಟು ಎ ಡಾಕ್ಟರ್ ನಾ ಸರ್ 10:30 ನಂಗೆ ಆಯ್ತು, ನಾನು ಮಲಗಬೇಕು ಇವಾಗ. ಹಾ. ಆ ಟೈಮಲ್ಲಿ ಏನು ನಿಮ್ಮ ಮಾಡಿ ಮನೆಯಲ್ಲಿ ಸರ್? ಯಲಂಕ ಸ್ಪರ್ಶ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ, ಹೋಗಿ ಅಲ್ಲಿಗೆ. ಅರ್ಥ ಆಯ್ತಲ್ವಾ? ಓಕೆ. ಬಾಸ್, ಐ ಟೆಲ್ ಯು ಸಮಥಿಂಗ್. ಅಲ್ಲ ಸರ್, ನಾನು ಐ ಟೆಲ್ ಯು ಸಮಥಿಂಗ್ ಹಾ. ಸೀರಿಯಸ್ಲಿ, ಹಾ. ಆನ್ ಎ ಸೀರಿಯಸ್ ನೋಟ್. ಹಾ. ಡಾಕ್ಟರ್, ಹ್ಮ್. ವೆರಿ ಫೇಮಸ್ ENT ಸರ್ಜನ್, ಮಕ್ಳಿಬ್ಳು ಡಾಕ್ಟ್ರು, ಹ್ಮ್. ಹೆಂಡತಿ ಗೈನಕಾಲಜಿಸ್ಟು, ಡೈನಿಂಗ್ ಟೇಬಲ್ ಊಟ ಮಾಡ್ತಾರೆ. ನಂಗೆ ಸ್ವಲ್ಪ ಯಾಕೋ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ. ಹೆಂಡತಿ ವಿಲ್ಸೆ ನಾನು ಖಾರ ಹಾಕಿದ್ದೀನಿ ಹೆಚ್ಚಾಗಿರೋದು, ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಊಟ ಮಾಡಿ ಮಲಗ್ತಾರೆ. ಬೆಳಗ್ಗೆ ಎದ್ದೇ ಇಲ್ಲ. ಒನ್ ಸ್ಟ್ರಾಂಗ್ ಮೆಸೇಜ್ ಟು ಎವ್ರಿಬಡಿ, ಬಿಕಾಸ್ ನಾವು ಇತ್ತೀಚೆಗೆ ತುಂಬ ಯಂಗ್ಸ್ಟರ್ಸು ದೇ ಆರ್ ಡೈಯಿಂಗ್ ಆಫ್ ಸಡನ್ ಕಾರ್ಡಿಯಾಕ್ ಡೆತ್ಸ್. ಹೌದು, ರೀಸೆಂಟಾಗಿ ನೀವು ಎಪಿಗ್ಯಾಮಿ ಫೌಂಡರ್ ಹೋದರು, ಸಡನ್ ಕಾರ್ಡಿಯಾಕ್ ಡೆತ್. ಎಕ್ಸಾಕ್ಟ್ಲಿ ಕರೆಕ್ಟ್. ಟೇಬಲ್ ಸ್ಪೇಸ್ ಫೌಂಡರ್ ಹೋದರು ಡೆತ್ ಆಗಿ, ಅಪ್ಪು ಸರ್ ಹೋದರು ಡೆತ್ ಆಗಿ.
ಸರ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಾರೆ, ಇಲ್ಲಿ ಒತ್ತಾ ಇದೆ ಅಂತ ಹೇಳ್ತಾರೆ. ಆಲ್ವೇಸ್ ದಿಸ್ ಕ್ಯಾನ್ ವೇಟ್, ಹಾರ್ಟ್ ಕೆನಾಟ್ ವೇಟ್. ಇಫ್ ಇಸ್ ಡಯಾಬಿಟಿಕ್, ಇಫ್ ಇಸ್ ಎ ಸ್ಮೋಕರ್, ಸ್ಟ್ರೆಸ್ಫುಲ್ ಲೈಫ್ ಇದ್ದರೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಈ ಗ್ಯಾಸ್ಟ್ರೈಟಿಸು ಅಂತೆಲ್ಲ ಬಂದಾಗ ಕತೆ ಹೇಳಿದೆ ಏನೋ ಕುಡಿದೇನೆ, ಬೆಟರ್ ಗೋ ಟು ಎ ಕಾರ್ಡಿಯಾಲಜಿಸ್ಟ್, ಗೆಟ್ ಯುವರ್ ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್. ದಿಸ್ ಮೈ ಸಿನ್ಸಿಯರ್ ಅಡ್ವೈಸ್ ಟು ಎನಿ ಏಜ್ ಗ್ರೂಪ್. ನೀವು 20 ವರ್ಷಕ್ಕೆ ಎಮ್ ಐ ಆಗಿ ಸತ್ತಿದ್ದಾರೆ, 18 ವರ್ಷಕ್ಕೆ ಸತ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಕುಣಿತ ಸೋತೋಗ್ಬಿಟ್ಟಿದ್ದಾರೆ. ಎಸ್. Got it? So never take gastritis or anything for granted when it comes to health. ಸರ್, ಐ ನೋ ಬೀಂಗ್ ಅ ಪೈಲ್ ಸ್ಪೆಷಲಿಸ್ಟ್, ಗ್ಯಾಸ್ಟ್ರೋಎಂಟ್ರಾಲಜಿ ಅಂದಾಗ ಯು ಪುಟ್ ಯುವರ್ ಹ್ಯಾಂಡ್ ಇನ್ ಡರ್ಟಿ ಪ್ಲೇಸಸ್, ಅಥವಾ ಕೆಲಸನೇ ಆ ಥರ ಇರುತ್ತೆ. I put my place where the sun doesn't shine ಅಂತ. ಎಕ್ಸಾಕ್ಟ್ಲಿ ಸರ್. ಅಂದರೆ ಆಚೆ ಕಡೆ ನೋಡಿದಾಗ ಪೀಪಲ್ ಮೈಟ್ ಗೆಟ್ ಡಿಸ್ಗಸ್ಟೆಡ್, ಬಟ್ ಕೆಲವೊಂದ್ಸಲ ನೀವು ಕೆಲಸ ಮಾಡ್ತಾ ಮಾಡ್ತಾ ಆಸ್ ಡಾಕ್ಟರ್ಸ್ ಯು ಗೆಟ್ ಯೂಸ್ ಟು ಇಟ್, Yeah. ಸೆಕೆಂಡ್ ನೇಚರ್ ಆಗೋಗುತ್ತೆ. Yeah, yeah, yeah. ಆದರೂ ಒಂದು ಕೇಸ್ ನೋಡಿ ಇಷ್ಟು ಡಿಸ್ಗಸ್ಟಿಂಗ್ ಆಗಿ ಹೆಂಗೆ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳೋದಾದ್ರೆ ಯಾವ್ದಾದ್ರು ಒಂದು ಕೇಸ್ ನಿಮಗೆ ಬಂದಿದೆ ವಿಚ್ ಯು ಕ್ಲಿಯರ್ಲಿ ರಿಮೆಂಬರ್, ಗುರು ಏನಿದು ಅಂತ? ಓಕೆ, ಡಿಸ್ಗಸ್ಟಿಂಗ್ ಆಗಿ ಮ್ಯಾನೇಜ್ ಮಾಡೋ ಕೇಸು ಅಂತ ಹೇಳಿದ್ರೆ ಐ ವಿಲ್ ಟೆಲ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಎಸ್. ಬೇರೆ ಪಬ್ಲಿಕ್ ಎಲ್ಲ ಸಾಮಾನ್ಯ ಜನ ಬಿಡ್ಬಿಡಿ, ಬ್ರಿಲಿಯಂಟ್ ಬಾಯ್, ಮೆರಿಟೋರಿಯಸ್ ಬಾಯ್, ಕಮಿಂಗ್ ಫ್ರಮ್ ಎ ವಿಲೇಜ್, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, MBBS MS, ಅವನಿಗೆ ಫಿಶರ್ ಆಗ್ಬಿಟ್ಟಿದೆ. ಫಿಶರ್ ಆದಾಗ ಅವನೇನು ಮಾಡ್ತಾನೆ, ಅವನ ಯೋಚನೆ, ಹಳ್ಳಿ ಹುಡುಗ ಪಾಪ, ಇವರೆಲ್ಲ ತುಂಬ ಒಳ್ಳೆಯವರು ಸರ್, ಈ ಬೆಂಗಾಲಿ ಡಾಕ್ಟ್ರುಗಳು ಮತ್ತು ಬೇರೆಯವರೆಲ್ಲ ಅಂದ್ಬಿಟ್ಟು he has gone to a quack. With due respect to religion, I'm a secular man. He has gone to a quack who was a Muslim. ಎಲ್ಲ ಕಡೆ ಬೋರ್ಡ್ ಹಾಕ್ಕೊಂಡಿರ್ತಾರೆ ರೈಲ್ವೆ ಸ್ಟೇಷನ್ ಹತ್ರ, ಅಲ್ಲಿ ಎಲ್ಲಿ ಪೈಲ್ಸ್ಗೆ ಅರ್ಧ ಗಂಟೆಲಿ ಚಿಕಿತ್ಸೆ ವಿದೌಟ್ ಸರ್ಜರಿ ಅಂತ. ಅಲ್ಲಿ ಹೋಗ್ತಾನೆ, ಅವನೇನು ಮಾಡ್ತಾನೆ, ಒಂದು ಯಾವುದೋ ಇಂಪಾರ್ಟೆಂಟ್ ಬದಲು ಕಟ್ ಮಾಡಿಬಿಡ್ತಾನೆ. ಕಟ್ ಮಾಡಿ he will lose control over stools. Youngster, 29 years, MS surgery fellow, going to a quack, ನಕಲಿ ವೈದ್ಯ. ಈ quacks, there are 1.5 million in the country. It is published in European Journal of Coloproctology. 1.5, 15 ಲಕ್ಷನ ಕ್ವಾಕ್ಸ್ ಇದ್ದಾರೆ ಕಂಟ್ರಿನಲ್ಲಿ, ಆಯಿತಾ? ಕ್ವಾಕ್ ಹತ್ರ ಹೋದಾಗ ಕಟ್ ಮಾಡ್ತಾನೆ. ಆಮೇಲೆ ಏನು ಮಾಡ್ಬೇಕು ಇವನು, ಶುಡ್ ಗೋ ಟು ಎ ಸೀನಿಯರ್ ಎಕ್ಸ್ಪರ್ಟ್ ಅಲ್ವಾ ಟು ಗೆಟ್ ಕಂಟ್ರೋಲ್. ಅವನ ಜೂನಿಯರ್ ಇನ್ನೊಬ್ಬ ಇರ್ತಾನೆ, ಬೆಂಗಳೂರಲ್ಲೇ ಇದ್ದಾನೆ, ಅವನು ಹತ್ರ ಹೋಗ್ತಾನೆ, ಅವ್ನು ನಾನು ಸರಿ ಮಾಡ್ತೀನಿ ಬಾರೋ ಅಂತೇಳಿ ಆ ಇನ್ನೂ ಹಿಂದಿನ ಮಜಲು ಕಟ್ ಮಾಡ್ಬಿಡ್ತಾನೆ, ಫುಲ್ ಕಂಟ್ರೋಲ್ ಹೋಗ್ಬಿಡ್ತಾನೆ. So he's pooping wherever he wants. ಬೇರೆಯವರೆಲ್ಲ ಕೂತ್ ಜಾಗದಲ್ಲಿ ಹೋಗ್ತಾ ಇರ್ತದೆ, ಕಂಟ್ರೋಲೇ ಇಲ್ಲ, ನೋ ಕಂಟ್ರೋಲ್. ನಮ್ಮ ಮಸಲ್ಸ್ ಮೇಲೆ ನಿಮ್ಗೆ ಇದ್ದೇ ಇರಲ್ವಲ್ಲ, ಮಸಲ್ಸ್ ಎಲ್ಲ ಕಟ್ ಆಗಿದೆ ಫುಲ್. ಆಮೇಲೆ ಇವ್ ಸಿ ದಿಸ್ ಹ್ಯಾಂಡ್ ಗ್ರಿಪ್ ಲೈಕ್ ದಿಸ್, ನೋಡಿ ಗ್ರಿಪ್ ನೋಡ್ರ, Yeah. ಈ ಗ್ರಿಪ್ ಇದೆ, ಈ ಗ್ರಿಪ್ ಇದೆ, ಈಗ ಗ್ರಿಪ್ ಇದೆ, ಈಗಲೂ ಗ್ರಿಪ್ ಇದೆ, ಇದು ಹೋದ್ರೆ ಪುರ್. ಆಮೇಲೆ 2 years ರೂಮಲ್ಲಿ ಸೇರ್ಕೊಂಡ್ಬಿಡ್ತಾನೆ ಅವನು. ಹೀ ಡಿಸೈಡ್ಸ್ ಟು ಕಮಿಟ್ ಸೂಸೈಡ್, ಮೈ ಲೈಫ್ ಇಸ್ ಗಾನ್ ಅಂತ. ದ ಲಾಸ್ಟ್ ಕಾಲ್ ವಾಸ್ ಟು ಮೀ, ದೆನ್ ಐ ಪ್ರಿವೆಂಟೆಡ್ ದಟ್ ಸೂಸೈಡ್, took him, done rehabilitation, fixed all the problems, then he got married now, happy, and he is a big man in a medical college today, living happily. So imagine ಮಾಡ್ತೀರಾ, ಒಬ್ಬ ಸರ್ಜನ್ ಕ್ವಾಕ್ ಹತ್ರ ಹೋಗೋದು, ಒಬ್ಬ ಸರ್ಜನ್ ಕ್ವಾಕ್ ಹತ್ರ ಹೋದರೆ ವಾಟ್ ಅಬೌಟ್ ಅದರ್ ಪೀಪಲ್ ಇನ್ ದಿಸ್ ಕಂಟ್ರಿ, ಕ್ವಾಕ್ಸ್. ಸರ್ ಮತ್ತೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಲ್ಲ ಕ್ವಾಕ್ಸ್ನ, ದೇ ಕ್ಯಾನ್ ಜಸ್ಟ್ ಕ್ವಾಶ್ ದರ್ ಇದಲ್ವಾ, ಬಿಕಾಸ್ ಲೈಸೆನ್ಸ್ ಕಂಪಲ್ಸರಿ ಮಾಡಿದ್ರೆ ಕ್ವಾಕ್ಸ್ ಇರೋದಿರಲ್ಲ ಕಂಟ್ರಿ. ಸರ್ ಮೊನ್ನೆ ತಾನೇ ಒಂದು ಅಲಹಾಬಾದ್ ಹೈಕೋರ್ಟಲ್ಲಿ ಒಂದು ಕ್ವಾಕಿಗೆ ಮಾಡಿದ್ದಾರೆ ಸರ್. ಸರ್, ಗೌರ್ಮೆಂಟ್ ಆಫ್ ಇಂಡಿಯಾ, ಆಲ್ ಸ್ಟೇಟ್ ಗೌರ್ಮೆಂಟ್ಸ್, ಹೆಲ್ತ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್, ಕರೆಕ್ಟ್, ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್ ರೆಗ್ಯುಲೇಟ್ ಮಾಡಬೇಕು. ಕರೆಕ್ಟ್. ದೇರ್ ಇಸ್ ಹೆಲ್ತ್ ಮಿನಿಸ್ಟರ್, ದೇರ್ ಇಸ್ ಹೆಲ್ತ್ ಸೆಕ್ರೆಟರಿ, ದೇರ್ ಇಸ್ ಹೆಲ್ತ್ ಕಮಿಷನರ್, there is other director health, there are JDs, there are DHOs, there are taluk medical officers. In every taluka you see 500 quacks. So there is KPMA medical act, actually Karnataka State Private Medical Establishment Act anta. They are supposed to raid these fellows and shut down the clinics. Yaru ಮಾಡ್ತಾಲ್ಲ sir. Strong message to Honorable Health Minister to go down heavily on this quacks, because quacks ಇಂದ colon cancer ಲೇಟಾಗಿ ಡಯಾಗ್ನೋಸ್ ಆಗ್ತಾ ಇದೆ, ಅಲ್ಸರೇಟಿವ್ ಕೊಲೈಟಿಸ್ ಮಿಕ್ಸ್ ಆಗ್ತಾ ಇದೆ, ಕ್ರಾನ್ಸ್ ಡಿಸೀಸ್ ಮಿಸ್ ಆಗ್ತಾ ಇದೆ, ಕಟ್ ಮಾಡ್ತಾ ಇದ್ದಾರೆ, ಇನ್ಫೆಕ್ಷನ್ ಆಗ್ತಾ ಇದೆ,
ಜನ ಸಾಯ್ತಾ ಇದ್ದಾರೆ, ಬಟ್ ಗೊತ್ತಾಗ್ತಾ ಇಲ್ಲ. ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಹಾನರಬಲ್ ಹೆಲ್ತ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಹೋಲ್ ಸ್ಟೇಟ್ ಗೌರ್ಮೆಂಟ್ ಮೆಷನರಿ ಟು ಗೋ ಡೌನ್ ಹೆವಿಲಿ ಆನ್ ದಿಸ್ ಕ್ವಾಕ್ಸ್. ಈಗ ಇನ್ನೊಂದು ಈ ವಿಷಯದಲ್ಲಿ ಬಂತು ಅಂದ್ರೆ ದರ್ ಇಸ್ ಸಮ್ ಡಾಕ್ಟರ್ಸ್. ಹ್ಮ್. ನಾನೊಂದು ಅಂದ್ರೆ ಒಂದು ಕ್ಲಿನಿಕ್ಗೆ ಹೋಗಿದ್ದೆ. ಹ್ಮ್. ಸೊ ದೇಸೆ ನಾವು ಪೈಲ್ಸ್ ಆಪರೇಷನ್ ಮಾಡ್ತೀವಿ, ಹ್ಮ್. ಬಟ್ ಫುಲ್ ಮೂನ್ ಡೇ ದಿನ ಏನೋ ಮಾಡ್ತೀವಿ, ಇದ್ರ ದಿನ ಏನೋ ಮಾಡ್ತೀವಿ ಅಂದ್ರೆ ಸಮಥಿಂಗ್ ಮಿತ್. ವಾಟ್ ಇಸ್ ದಟ್ ಸರ್? ಅಂದ್ರೆ ವೆನ್ ಡಿಡ್ ದಿಸ್ ಹ್ಯಾಪನ್? ಅಂದ್ರೆ ಇಸ್ ದರ್ ಎನಿ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಿಸ್? ಸರ್, ದರ್ ಇಸ್ ನೋ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಟ್ ಸರ್. ಓಕೆ, ವೆರಿ ಕ್ಲಿಯರ್ಲಿ ಹಾ. ಈಗ ಫುಲ್ ಮುಂಡಿ ದಿನ ಮಾಡ್ತೀವಿ ಅಂತ ಹೇಳ್ತಾರೆ, ಎಸ್, ಹಾಫ್ ಮುಂಡಿ ದಿನ ಮಾಡ್ತೀವಿ ಅಂತಾರೆ, ಎಕ್ಸಾಕ್ಟ್ಲಿ. ಅಮಾವಾಸ್ಯೆ ದಿನ ಮಾಡಲ್ಲ ಅಂತಾರೆ. ಕರೆಕ್ಟಾ? ಕರೆಕ್ಟ್. ನಾನು ಅದನ್ನ ನೋಡಿದ್ದೆ. ಅಮಾವಾಸ್ಯೆ ದಿನ ಮಾಡಲ್ಲ ಅಂತಾರೆ, ಕರೆಕ್ಟಾ? ಎಸ್. ಅಮಾವಾಸ್ಯೆ ದಿನ ಮಾಡಲ್ಲ. ನಿಮಗೆ ಕರಿತೀನಿ ಬನ್ನಿ, ಹ್ಮ್. 10 ಕೋಟಿ ಇದೆ ನನ್ನ ಹತ್ರ, ತೊಗೊಂಡೋಗಿ ನಾನು ಕೊಡಬೇಡಿ, ನೀವೇ ಇಟ್ಕೊಳ್ಳಿ ಅಂತ. ನೀವು ಬರೋಲ್ಲ ಅಮಾವಾಸ್ಯೆ ದಿನ? ಬರ್ತಿರೋ ಇಲ್ವೋ? ಬರ್ತೀನಿ. ಇವರೆಲ್ಲ ಕ್ವಾಕ್ಸ್ ಸರ್. ಹಾ. ಈ ಹುಣ್ಣಿಮೆ, ಹಾ. ಅಮಾವಾಸ್ಯೆ, ಹಾ. ಫುಲ್ ಮೂನು, ಹಾ. ಹಾಫ್ ಮೂನು, ಹಾ. ಇವರೆಲ್ಲ ಕ್ವಾಕ್ಸ್. ಓಕೆ, ಸಣ್ಣ ಬೋರ್ಡ್ ಹಾಕೊಂಡಿರ್ತಾರೆ. ಹಾ. ಎಲ್ಲಾದ್ರೂ ಎವಿಡೆನ್ಸ್ ಇದೆಯಾ ಸರ್? ಎಕ್ಸಾಕ್ಟ್ಲಿ. ಸೊ ದೇರ್ ಆಲ್ ಕ್ವಾಕ್ಸ್, ಫೇಕ್ ಡಾಕ್ಟರ್ಸ್, ನಕಲಿ ವೈದ್ಯರು. ಓಕೆ, Right. ಬಿಕಾಸ್ ನಾನು ಅದು ನೋಡಿದಾಗ ಐ ವಾಸ್ ವೆರಿ ಶಾಕ್ಡ್. ಬಿಕಾಸ್ ಏನಕ್ಕೆ, ವಾಟ್ ಇಸ್ ರಿಲೇಟ್? ಸರ್, ಬರೀ ನೀವು ಬಿಟ್ಬಿಡಿ ಯಾವುದದು ಅಮಾವಾಸ್ಯೆ ಹುಣ್ಣಿಮೆ. ಹ್ಮ್. ನಕಲಿ ವೈದ್ಯರು ಏನೇನು ಮಾಡ್ತಾರೆ ಗೊತ್ತಾ? ಒಬ್ಬ ಕ್ವಾಕ್ ಇದ್ದಾನೆ ತುಮಕೂರಲ್ಲಿ, ಅವನೇನು ಮಾಡ್ತಾನೆ, ಸಿಲ್ವರ್ ರಿಂಗ್ ಕೊಡ್ತಾನೆ ಅವನು. ಹ್ಮ್. ಸಿಲ್ವರ್ ರಿಂಗ್ ಕೊಟ್ಬಿಟ್ಟು 3 ತಿಂಗಳು ಆ ರಿಂಗ್ ಹಾಕೊಂಡು ತಳ್ಕೊಳ್ಳಿ, ಪೈಲ್ಸ್ ಹೋಗುತ್ತೆ ಅಂತಾನೆ. ಗ್ರೇಟ್ ಆಗುತ್ತೆ ಕೆಳಗಡೆ. ಪೈಲ್ಸ್ ಹೋಗುತ್ತೆ ಅಂತ. ಇನ್ನೊಬ್ಬ ಕ್ವಾಕು ಈ ಟೈಟ್ ಆಗಿರುತ್ತಲ್ಲ, ಸ್ಪಿಂಕ್ಟರ್ ಟೈಟ್ ಆಗಿರುತ್ತೆ ಇಲ್ಲಿ ಮೋಷನ್ಗೆ ಹೋಗೋ ಜಾಗ, ಅದನ್ನ ರಿಲ್ಯಾಕ್ಸ್ ಮಾಡಬೇಕು. ಎತ್ತಿನ ಕೊಂಬಿರುತ್ತಲ್ಲ, ಹ? ಕೊಂಬು ಹಾರ್ನ್, ಹಾ. ಅದನ್ನ ಇಟ್ಕೊಂಡು ನೀಟಾಗಿ ಒಳಗೆ ತಳ್ತಾನೆ ಅದನ್ನ, ಅದು ರಿಲ್ಯಾಕ್ಸ್ ಆಗುತ್ತೆ. ಓಹೋ. ಒಬ್ಬ ಜೋರಾಗಿ ತಳ್ಬಿಟ್ಟು ಇಂಟೆಸ್ಟೈನ್ ಪರ್ಫರೇಷನ್ ಆಗೋಗಿತ್ತು, ತೂತ ಹೋಗಿತ್ತು. ನಾವು ರೆಡಿ ಮಾಡಿದ್ವಿ ಅದನ್ನು. ಆ್ಯಸಿಡ್ ಹಾಕ್ತಾರೆ, ದಾರ ಕಟ್ತಾರೆ, ಕಾಯಿನ್ ಪ್ಯಾಚ್ ಮಾಡ್ತಾರೆ, ಸೊಪ್ಪುಗಳೆಲ್ಲ ಹಾಕ್ಬಿಟ್ಟು ಕಟ್ತಾರೆ ಫುಲ್ಲೆಲ್ಲ. ಹಿಂಗೆಲ್ಲ ಆಗಿ ಸರ್ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ ಸರ್. ಕೇಳಿದ್ರೇನೆ ಕ್ಯಾನ್ಸರ್ ಆಗಿರುತ್ತೆ, ಅಲ್ಲಿಗೆ ಹೋಗ್ತಾರೆ, 1 ವರ್ಷ ನೀಟಾಗಿ ಕ್ಲೀನಾಗಿ ಅವ್ರು ನೋಡ್ತಾರೆ, ಆಮೇಲೆ ನಮ್ಮ ಹತ್ರ ಬರ್ತಾರೆ. ಅಷ್ಟೊತ್ತಿಗೆ ಎಲ್ಲ ಕಡೆ ಡಿಸೀಸ್ ಸ್ಪ್ರೆಡ್ ಆಗಿರುತ್ತೆ. ಈ ಕ್ವಾಕ್ಸ್ ಇದ್ದಾರಲ್ಲ, ಏನು ಮಾಡ್ತಾರೆ ಗೊತ್ತಾ ಅವರು? ಒಂದೇ ಸರಿ 20,000 ಕೇಳಿದ್ರೆ ಜನ ಕೊಡೋಕ್ಕಾಗಲ್ಲ. 10 ಸೀಟಿಂಗ್ ಬಾಪ, ಒಂದು ಸೀಟಿಂಗ್ 2,000 ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ. 15 ಲಕ್ಷ ಜನ ಕ್ವಾಕ್ ಇದ್ದಾರೆ. ಜನರಲ್ ಆಗಿ ಒಂದು ಲೆಕ್ಕ ಹಾಕಿ ಸರ್, ಒಬ್ಬ ಕ್ವಾಕು ಒಂದು ದಿನಕ್ಕೆ 20,000 ಸಂಪಾದನೆ ಮಾಡಿದ್ರೆ 15 ಲಕ್ಷ ಕ್ವಾಕು ಇಂಟು 20,000 30 ಸರ್, 25 lakh crore ಇಸ್ ಕ್ವಾಕ್ ಎಕಾನಮಿ ಇನ್ ದಿಸ್ ಕಂಟ್ರಿ ಸರ್. ಏನು ಮಾಡ್ತಾ ಇದೆ ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲ? 25 lakh crore. ಅಪೋಲೋದವ್ರು ಕೇಳ ಮಾಡ್ತಾರೆ ಇಷ್ಟು ದುಡ್ಡು ಅಂತ, ಮಣಿಪಾಲ್ ಅವ್ರ ಕೇಳಿ ಜ್ಯೂಸ್ ಇಷ್ಟು ಮಾಡ್ತಾರೆ ಅಂತ. ವೈ ಪೀಪಲ್ ಆರ್ ನಾಟ್ ಹ್ಯಾಂಡ್ಲಿಂಗ್ ದಿಸ್ ಕ್ವಾಕ್ಸ್? ದೇ ಜಸ್ಟ್ ಕಿಲ್ಲಿಂಗ್ ಪೀಪಲ್. ಸರ್, ಈ ತರ ಒಂದು ಗೌರ್ಮೆಂಟ್ ಅಂತ ಹೇಳೋದು ಐ ಅಗ್ರಿ. ಬಿಗ್ ಕಾರ್ಪೊರೇಟ್ಸ್ನು ಇದನ್ನ ತಗೋಬೋದಲ್ಲ, ದೇ ಕ್ಯಾನ್ ಆಕ್ಚುಲಿ ಡೂ ಇಟ್. ಬಿಗ್ ಕಾರ್ಪೊರೇಟ್ಸ್ ದೇ ಕ್ಯಾನ್ ಬ್ರಿಂಗ್ ಅವೇರ್ನೆಸ್ ಅಷ್ಟೇ. ಡೋಂಟ್ ಗೋ ಟು ಕ್ವಾಕ್ಸ್ ಅಂತ, ಲೈಕ್ ಹೌ ವಿ ಡೂ ಇಟ್. ಕ್ಯಾನ್ ಐ ಗೋ ಅಂಡ್ ಶಟ್ ಡೌನ್ ಎ ಕ್ವಾಕ್ಸ್ ಕ್ಲಿನಿಕ್? ಮೇಕ್ ಸೆನ್ಸ್. ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಮಷಿನರಿ, police, health officials, all these people should act. ಕರೆಕ್ಟ್. ಸರ್, ಲಾಸ್ಟ್ ಆಗಿ ಒಂದು ಇಂಪಾರ್ಟೆಂಟ್ ಮೇಜರ್ ಟಾಪಿಕ್ ಆಫ್ ಡಿಸ್ಕಷನ್. ಇಂಡಿಯನ್ ಟಾಯ್ಲೆಟಾ ವೆಸ್ಟರ್ನ್ ಟಾಯ್ಲೆಟ್? Indian toilet. ಎನಿವೇ. ಅಂಡ್ ಡು ಯು ಯೂಸ್ ಇಂಡಿಯನ್ ಟಾಯ್ಲೆಟ್? I use modified Indian toilet. ಯಾವ ಥರ ಇರುತ್ತೆ ಸರ್? ಯುರೋಪಿಯನ್ ಕಮೋಡ್ ಮೇಲೆ ಮೇಲ್ಗಡೆ? ಇಲ್ಲ ಯುರೋಪಿಯನ್ ಕಮೋಡ್ ಇರ್ತಿತ್ತಾರ, ಒಂದು ಸ್ಟೂಲ್ ಇಟ್ಕೊಂಡು ಕೆಳಗೆ, ಇಟ್ ಬಿಕಮ್ಸ್ ಇಂಡಿಯನ್. ಓಕೆ, ದಟ್ಸ್ ಇಟ್. ಸೊ ಅದು ಯು ಕ್ಯಾನ್ ಯೂಸ್ ಲೈಕ್ ದಟ್? ಯಾ ಐ ಯೂಸ್ ಲೈಕ್ ದಟ್ ಓನ್ಲಿ. ಸೊ ಮಕ್ಕಳಿಗೂ ಎಲ್ಲರಿಗೂ ಟ್ರೈನ್ ಮಾಡಿ ಯುರೋಪಿಯನ್ ಕಮೋಡ್ ಕೂತ್ಕೊಂಡಾಗ ಕೆಳಗೆ ಒಂದು ಸ್ಟೂಲ್ ಇಟ್ಕೊಂಡು ಮೋಷನ್ ಮಾಡ್ತಾರೆ ಆರಾಮ್. ಬಿಕಾಸ್ ಆಂಗಲ್ ಇದೆಯಲ್ಲ ಕರೆಕ್ಟ್ ಪಾಸ್ ಮಾಡೋಕ್ಕೆ, ದಟ್ ಆಂಗಲ್ ಕಮ್ಸ್ ಇನ್ ಓನ್ಲಿ ಇಂಡಿಯನ್ ಸ್ಕ್ವಾಟಿಂಗ್ ಪೊಸಿಷನ್, ನಾಟ್ ಇನ್ ಯುರೋಪಿಯನ್ ಪೊಸಿಷನ್. ಇವಾಗಿನ ಜೆನ್ಸೀಸ್ಗೆ, ಜೆನ್ ಆಲ್ಫಾಸ್ಗೆ ಐ ಥಿಂಕ್ ಇಂಡಿಯನ್ ಟಾಯ್ಲೆಟ್ ಹೆಂಗಿದೆ ಅಂತಾನೆ ಗೊತ್ತಿಲ್ಲ. ಮರ್ತೆ ಹೋಗಿದ್ದಾರೆ. ಎಕ್ಸಾಕ್ಟ್ಲಿ, ಮರ್ತೆ ಹೋಗಿದ್ದಾರೆ. ಆಕ್ಚುಲಿ ಅಪ್ಪಿದಪ್ಪಿ ಹೋದ್ರು ಅವರು. ಶಿಟ್, ಏನೋ ಇಂಡಿಯನ್ ಟಾಯ್ಲೆಟ್ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. 2 ನಿಮಿಷ ಕೂರಿಸ್ಬಿಡಿ ನೋಡೋಣ. ಕಾಲ್ 2 ನಿಮಿಷ ಕೂರಿಸಿ ಸರ್. ಇಂಡಿಯನ್ ಟಾಯ್ಲೆಟ್ 2 ನಿಮಿಷ ಕೂರಿಸಿ ಸರ್. ಜೋಮ್ ಹಿಡಿದ್ಬಿಡುತ್ತೆ ಇಲ್ಲಿ, ಹಿಡಿದ್ಬಿಡುತ್ತೆ. 2 minutes ದೇ ಕಾಂಟ್. ಸರ್, ತುಂಬಾ ವಿಷಯಗಳು ಮಾತಾಡಿದ್ವಿ, ಬಟ್ ಫೈನಲಿ ನಮ್ಮ ಆಡಿಯನ್ಸ್ಗೆ ಒಂದು ಮೆಸೇಜ್ ಕೊಡೋದಾದ್ರೆ ವಾಟ್ ಇಸ್ ದಟ್ ಯು ವಾಂಟ್ ಟು ಸೇ? One message is
colon cancers are increasing in this country. As per American Society of Colon and Rectal Surgeons, 30% increase in colon cancers in 30 years age group by 2030. ಆಯಿತಾ? ಅದನ್ನು ಇಂಡಿಯಾದಲ್ಲಿ 30 ಇಯರ್ಸ್ ಆದಮೇಲೆ ನಾವು ನೋಡ್ತೀವಿ. ಅದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ದಯವಿಟ್ಟು ಹ್ಯಾವ್ ಎ ವೆರಿ ವೆರಿ ಗುಡ್ ಹೆಲ್ದಿ ಲೈಫ್ ಸ್ಟೈಲ್. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್. ಪ್ರಿವೆಂಟ್ ದೆಮ್ ಫ್ರಮ್ ಈಟಿಂಗ್ junk foods, nonsense foods on the shelf. Proper homemade food for children, proper sleep, proper physical activity, and then studies. ಪರ್ಫೆಕ್ಟ್. ಟ್ರೂ ಸರ್. ಒಟ್ಟಿನಲ್ಲಿ ಇವತ್ತು ಇಡೀ ಡಿಸ್ಕಷನ್ ನನಗೆ ರಿಯಲೈಸ್ ಆಗಿದ್ದು ನಿಮ್ಮಲ್ಲಿ ಎಷ್ಟು ಎನರ್ಜಿ ಇದೆ ಅಂತ. ಬಿಕಾಸ್ ಹೇಳಿದ್ರಿ 14 ಸರ್ಜರೀಸ್ ಮಾಡ್ಬಂದೆ ಇವತ್ತು ಅಂತ. 14 surgeries. ಆ್ಯಂಡ್ ಸ್ಟಿಲ್ ಯು ಆರ್ ಸ್ಮೈಲಿಂಗ್, ಸ್ಟಿಲ್ ಯು ಆರ್ ಹ್ಯಾಪಿ. ಅದಕ್ಕೆ ಹೇಳೋದು ವೈದ್ಯೋ ನಾರಾಯಣೋ ಹರಿ ಅಂತ. ಅದಕ್ಕೆ ಡಾಕ್ಟರ್ಸ್ ನೋಡಿದ್ರೆ ದೇವ್ರು ನೋಡ್ದಂಗೆ ಆಗುತ್ತೆ. ಆ್ಯಂಡ್ ವಿ ಜಸ್ಟ್ ಹೋಪ್ ದಟ್ ಇದರಿಂದ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಗಟ್ ಹೆಲ್ತ್ ಬಗ್ಗೆ, ಕೋಲೋರೆಕ್ಟಲ್ ಕ್ಯಾನ್ಸರ್ ಬಗ್ಗೆ, ಕೊಲೋನೋಸ್ಕೋಪಿ ಬಗ್ಗೆ ಎಲ್ಲರೂ ಮಾಡಿಸಿ ಅಂತ ಹೇಳ್ತಾ, ಸರ್ ಇಸ್ ಫ್ರಮ್ ಸ್ಮೈಲ್ಸ್ ಹಾಸ್ಪಿಟಲ್ಸ್ ಮತ್ತಿಕೆರೆಯಲ್ಲಿದೆ ಸರ್ ಅಲ್ವಾ? ಸ್ಮೈಲ್ಸ್ ಹಾಸ್ಪಿಟಲ್ ಮತ್ತಿಕೆರೆ, ಎಸ್. ಸೊ ಸರ್ನ ಮೀಟ್ ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಅಲ್ಲೇ ಹೋಗ್ಬೋದು. ಆ್ಯಂಡ್ ಇವತ್ತು ನನಗೆ ಒಬ್ಬ ಡಾಕ್ಟರ್ ಜೊತೆ ಮಾತಾಡೋಕ್ಕಿಂತ ಫ್ರೆಂಡ್ ಜೊತೆ ಮಾತಾಡ್ದಂಗೆ ಆಯಿತು. BMCಲಿ ಓದಲಿಲ್ಲ ಅಂದ್ರೂ ನಿಮ್ಮ ಜೊತೆನೇ ಗ್ಯಾಂಗಲ್ಲೇ ಇದ್ದಂಗೆ ಅನಿಸ್ತು ಸರ್ ನಮಗೆ. ಸರ್ ಇಲ್ಲ, ಇನ್ನೊಂದು ಆಕ್ಚುಲಿ ನಾನು ಮೆಡಿಕಲ್ ಕಾಲೇಜು ಆ ಒಂದು ಹಾಸ್ಟೆಲೋ ಇಲ್ಲ ಮೆಡಿಕಲ್ ಕಾಲೇಜ್ ಬಗ್ಗೆನೇ ಒಂದು ಇದು ಮಾಡ್ಬೇಕು ಸರ್. ಯಾಕಂದ್ರೆ ನಾವು ಇಂಜಿನಿಯರ್ಸ್ ಗೊತ್ತೇವೆ, ಇಂಜಿನಿಯರ್ಸ್ ಹಂಗೆ ಅಂತ ಎಲ್ಲ ತುಂಬಾ ಮಾತಾಡ್ತೀವಿ. ಬಟ್ ಮೆಡಿಕಲ್ ಕಾಲೇಜಲ್ಲಿ ಆಗೋ ವಿಷಯ ಅರ್ಜುನ್ ರೆಡ್ಡಿ ಬರೋರ್ಗು ನಮ್ಗೆ ಗೊತ್ತಿರಲಿಲ್ಲ. ಅರ್ಜುನ್ ರೆಡ್ಡಿಲೂ ಅಷ್ಟು ತೋರಿಸಿಲ್ಲ. ಬಟ್ ಅಂದ್ರೆ ಒಂದು ಐಡಿಯಾ ಗೊತ್ತಿದೆ, ಹಿಂಗೆಲ್ಲ ಇರುತ್ತೆ ಅಂತ. ಸೊ ವಿ ವಾಂಟ್ ಟು ಟಾಕ್ ಅಬೌಟ್ ದಟ್ ಸಮ್ ಡೇ ಮೆಡಿಕಲ್ ಕಾಲೇಜ್ ವಿತ್ ಯು, ಯುವರ್ ಫ್ರೆಂಡ್ಸ್ ಅಂಡ್ ಆಲ್ ಎಲ್ಲ ಬಂದ್ರೆ ವಾಟ್ ಆರ್ ದ ಸೀನ್ಸ್. ಕೆಲಸ ಮಾಡೋಣ. I'll bring all people from my class in Bangalore, right, who are all accomplished in their respective fields. Yes. We can have a nice discussion on medical college funding. For example, BMC ನಲ್ಲಿ ನಾವು ಒಂದು ಮ್ಯಾಡೇಟ್ಸ್ ಮಾಡಿಸಿದ್ವಿ. ಟಾಪಿಕ್ ಏನು ಬೇಕನ್ನು ಚೂಸ್ ಮಾಡ್ಕೊಳ್ಳೋದು. ನಾವು ಚೂಸ್ ಮಾಡ್ಕೊಳ್ಳೋ ಟಾಪಿಕ್ ಛತ್ರಿಗಳು ಅಂತ. ಸೊ ದ ಟೈಟಲ್ ಆಫ್ ದಿ ಮ್ಯಾಡೆಡ್ ವಾಸ್ BMC ಛತ್ರಿಗಳು ಅಂತ. ನಿಮ್ಗೆ ಅರ್ಥ ಆಯ್ತಲ್ವಾ? BMC ಛತ್ರಿಗಳು ಅಂತ. ಸೊ ಛತ್ರಿ ಇಸ್ ಕೊಲೋಕಿಯಲ್ ಛತ್ರಿ ವರ್ಡ್. ಸೊ BMC ಛತ್ರಿಗಳು ಅಂತ. ಅಲ್ಲಿ BMS ಕಾಲೇಜ್ ಹೋದ ತಕ್ಷಣ ದಿಸ್ ಇಸ್ ಬೈ BMC ಛತ್ರಿಗಳು ಅಂದ ತಕ್ಷಣ ಅಲ್ಲೇ ಸ್ಟಾರ್ಟ್ ಆಗ್ಬಿಡೋದು. ಪ್ರೈಸ್ ಬಿಡಪ್ಪ ಅಂತ ಹಂಗೆ. ಸೊ ವಿಲ್ ಹ್ಯಾವ್ ಸಮ್ ಫನ್ ಅಂಡ್ ವಿಲ್ ಹ್ಯಾವ್ ಸಮ್ ಡಿಸ್ಕಷನ್ ಆನ್ ಮೆಡಿಕಲ್ ಎಜುಕೇಶನ್, ವಾಟ್ ವಿ ಡೂ ಇನ್ ಡಿಸೆಕ್ಷನ್ ಥಿಯೇಟರ್ಸ್, ವಾಟ್ ವಿ ಡೂ ವೆನ್ ಗೋ ಫಾರ್ ಅ ನಾರ್ಮಲ್ ಡೆಲಿವರಿ ಆಸ್ an intern, what is an intern's life, what is a postgraduate's life, how tough it is to become a doctor. Right. ಅದೆಲ್ಲ we'll have a discussion sometime. Definitely we'll do, and really hoping ಆ ಒಂದು ಎಪಿಸೋಡ್ ಇನ್ನ ಚೆನ್ನಾಗಿರುತ್ತೆ. and we are hoping ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಟೈಮ್ ಆಗಲಿ, ಎಲ್ಲ ಬರ್ತಾರೆ. ಎಲ್ಲ ಬರ್ತಾರೆ. ರೈಟ್. ಸ್ವಲ್ಪ ಆದ್ಮೇಲೆ ನೀವು ಸ್ವಲ್ಪ ಏನಾದ್ರೂ sure sir. Done sir. Thank you Sir, thank you so much. Thank you very much. Pleasure hosting you. Akash and Akshay and Abhishek. Sorry, Akshay and Abhishek. Yes sir. Great, nice names. Abhishek is a celebrity name. Sir, my name also sir, Akshay Kumar. Akshay Kumar is I was about to tell you, boss. Okay. Akshay Kumar, obru Abhishek, obru Akshay Kumar. Superb. I wish you all the best. Yes sir. And make it very big in life. Thank you sir. Thank make you. an impact on this world. Yes. Make a global impact. Yes sir. Through your content. Yes. And reach out to many million people and make sure you make this planet a better place to live for people. Definitely. Thank you sir. Thank you sir. Thank you so much sir. Thank you so much. Thank you. Yes. ಸೊ ಎಸ್, ಇವತ್ತು ನಮ್ಮ ಪೈಲ್ಸ್ ಪರಮೇಶ್ವರ್ ಜೊತೆ ಸಿಕ್ಕಾಪಟ್ಟೆ ಮಾತಾಡಿದ್ವಿ. ನಮಗೆ ಗೊತ್ತಿಲ್ಲದಿರೋ ವಿಷಯ ಅಂದರೆ ಪೈಲ್ಸ್ ಗೊತ್ತಿತ್ತು, ಬಿಟ್ಟರೆ ಕೊಲೆಕ್ಟಲ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಂಡ್ವಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಹುಡುಗಿರ್ಗೆ ಏನೇನು ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡ್ವಿ, ಆಮೇಲೆ ಫೇಕ್ ಡಾಕ್ಟರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇಷ್ಟೊಂದೆಲ್ಲ ಆದಮೇಲೆ ನೀವು ಒಂದು ಮಾಡಬೇಕು ಅಂದರೆ ಈ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂದರೆ ಪ್ರತಿ ಎಪಿಸೋಡು ನಾವು ಹೊಸ ಏನೋ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ನಾನು ಅಂದರೆ ಐ ಎಂಜಾಯ್ಡ್ ಇಟ್ ವೆರಿ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.